Good morning, sir. Good morning. Good morning. Good morning, sir. Good morning. Good morning. Good morning, sir. Good morning, ಮಕರಂದ. ಏನ್ ಸಮಾಚಾರ? ಇದೇನ್ ಸರ್ ತಂದುಡ್ನೆಲ್ಲ ಇಲ್ಲೇ ಇಟ್ಟು ಹಾಗೆ ಮನೆಗೆ ಹೋಗ್ಬಿಟ್ಟಿದ್ದೀರಾ? ನನ್ನ ಆಫೀಸ್ನಲ್ಲಿ ಕದಿಯೋ ಕೈಗಳಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಲೋ, ಶ್ರೀನಾಥ್ ರಾವ್ ಹಿಯರ್. ಅರೆ, ಏನ್ ಶ್ರೀನಿವಾಸ್ ಸಮಾಚಾರ? ಹಾ ಹಾ ಅರೆ ಅಲ್ಲಪ್ಪ, ಇನ್ಫ್ಯಾಕ್ಟ್ ಸುಷ್ಮಾ ಅಂಡ್ ಕಂಪನಿ ಇಸ್ ದ ಬೆಸ್ಟ್ ಅಂಡ್ ಮೋಸ್ಟ್ ರಿಲಯಬಲ್. ಅದಕ್ಕಿಂತ ಹೆಚ್ಚಾಗಿ ಲಕ್ಕಿಯೆಸ್ಟ್ ಕಂಪನಿ. ನಾನೇ 50 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ. ನೀವು ಧೈರ್ಯವಾಗಿ ಇನ್ವೆಸ್ಟ್ ಮಾಡಿ, ಡೋಂಟ್ ವರಿ. ಮಕರಂದ, ನೀವು ಹೊರಡಿ. ಸರಿ ಸರ್. ಸುಷ್ಮಾ ಅಂಡ್ ಕಂಪನಿ. ಊಟ ಮಾಡೋಣ? ಬೇರೆ ಅದಾರ್ರೆ, ಊಟಕ್ಕೆ ನನ್ನೇ ಮರೆತು ಬಿಟ್ರ? ಯಜಮಾನ್ರೆ, ನೀವೆಲ್ಲಿ ನಾವೆಲ್ಲಿ? ನಮ್ಮಿಂದ ಕೈತು ತಿನ್ನೋದು ಅಂದ್ರೆ ಕೊಡಿಪ್ಪ, ಕೊಡಿ, ನಾಚ್ಕೋಬೇಡಿ, ಕೊಡಿ. ನನ್ನಂಥವ್ರು ಹೊತ್ತು ಹೊತ್ತಕ್ಕೆ ತಿನ್ನೋ ಒಂದೊಂದು ತುತ್ತು ನಿಮ್ಮಂಥವರ ಬೆವರಿನ ಮುತ್ತು. ಈ ನನ್ನ ಕೈಗೆ ತುತ್ತು ಹಾಕಿರೋ ನಿಮ್ಮ ಕೈಗಳಿಗೆ ಈ ವರ್ಷ 50% ಬೋನಸ್ ಹೆಚ್ಚಾಗಿ ಕೊಡ್ತೀನಿ. ಓಕೆ ಓಕೆ, ಎಲ್ರಿಗೂ ಸಂತೋಷ ತಾನೆ? ಸಂತೋಷ ಸರ್. ನಾನಾದ್ರೂ ಆಸ್ತಿ ಕೂಡಿಟ್ಟು ಏನ್ ಮಾಡ್ಲಿ? ನನಗಿರೋದು ಒಬ್ಳೇ ಮಗಳು. ಸಾರಿ ಮಿಸ್, ಇವತ್ತು ಟೆಸ್ಟ್ ಇತ್ತು, ಓದ್ಕೊಂಡ್ ಬರ್ತಿದೆ, ನೋಡ್ಲಿಲ್ಲ. ಹುಡುಗಿರ್ನ ಕಂಡ್ರೆ ಡ್ಯಾಶ್ ಹೊಡಿಯೋದು, ಆಮೇಲೆ ಸಾರಿ ಕೇಳೋದು, ನಿಮ್ಮಂಥ ಲೋಫರ್ಸ್ಗಿದು ಅಭ್ಯಾಸ ಆಗೋಗಿದೆ. ದೇವ್ರೆ, ನನಗೆ ಗೊತ್ತಿಲ್ಲದೆ ಒಂದ್ಸಲ ಟಚ್ ಮಾಡಿದ್ಕಿಂತ ಶಿಕ್ಷೆ ಕೊಟ್ಲಲ್ಲ. ಇನ್ನ 7 ಲೈಫ್ ಲಾಂಗ್ ಟಚ್ ಮಾಡೋ ಗಣ್ಣ ಎಲ್ಲಪ್ಪ ಇಟ್ಟಿದ್ಯಾ? ಆಯ್ತರಿಲ್ಲ ಕಡಿ ಪಕ್ಕಡಿ ಜಿಮ್ಮ. ಕಾಲ ತುಂಬಾ ಖರಾಬ್ ಆಗ್ಬಿಟ್ಟಿದೆ, ತುಂಬಾ ಹುಷಾರಾಗಿ ಇರ್ಬೇಕು. ನರನಾರದೆ 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 ನರನಾರದೆ. ಸತ್ಯವಾಗ್ಲೂ ಕಳ್ಳ ಇದ್ದಾರೆ. ರಾಧೇಶ್ಯಾಮ್, ಮೈ ಕ್ಯಾ ಕರು? ರಾಹುಕಾಲದೊಳಗೆ ನಾವು ಬರಬಾರ್ದಾಗಿತ್ತು. ರಾಧೇಶ್ಯಾಮ್, ನರನಾರದು ರಾಧೇಶ್ಯಾಮ್, ನರನಾರದು ನರನಾರದು ನರನಾರದು. माफ कीजिए मेरा नर नारद कोई नहीं नर नारद नर ರಾಧೇಶ್ಯಾಮ್, ಓ ಸಚ್ಮುಚ್ ಚೋರ್ ಹೈ. ನಮ್ದು ಹಣದ ಗತಿ ಏನು? ಕಾರ್ ಬಿಟ್ಬಿಟ್ಟು ನಡ್ಕೊಂಡು ಹೋಗೋಣ. ನರನಾರದೆ खत्म हो गया.
राधेश्याम नको नको मेरा पीछे राधेश्याम ಬಚಾವ್ कोई है नको ಬಚಾವ್ ಇದ್ರೊಳಗೆ 4 ಲಕ್ಷ ಇದೆ ತಗೊಂಡಿ ನಮ್ಗೆ ಬಿಟ್ಬಿಡಿ ನಿಮ್ಗೆ ಕಾಲು ಹಿಡಿತಾರೆ ಬಚಾವ್ ನಕ 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 ಕುಲ್ಫಿ ಐಸ್ ಕ್ರೀಮ್ ದಯವಿಟ್ಟು ಕ್ಷಮಿಸಿ ಸೇಟು ನಿಮ್ಮನ್ನ ಹೆದರಿಸಿದ್ರೆ 500 ರೂಪಾಯಿ ಕೊಡ್ತೀನಿ ಅಂತ ನನ್ನ ಸ್ನೇಹಿತ ಬೆಟ್ಟಿಂಗ್ ಕಟ್ಟಿದ್ದ ಅದಕ್ಕೆ ಹೆದರಿಸ್ಬಿಟ್ಟೆ ಬಂದ ನೋಡಿ ನಮಸ್ಕಾರ ಎಂತಪ್ಪ 500 ರೂಪಾಯಿ ಹಾಗೆ ಹೋಗ್ತಾ ಯಾವ್ದಾರು ನರ್ಸಿಂಗ್ ಹೋಮ್ ಅಲ್ಲಿ ಹಾರ್ಟ್ ನ ಚೆಕ್ ಮಾಡಿಸ್ಕೊಂಬಿಡಿ ತಗೊಳ್ಳಿ ಬರ್ಲಾ ಅರೆ ರಾಧೇಶ್ಯಾಮ್ ಇವರು ತಮಾಷೆಗೆ ಮಾಡಿದ್ರು ಆದ್ರೆ ನನ್ಗೆ ನಿಜವಾಗ್ಲೂ ಇದು ಬಂದ್ಬಿಟ್ಟಿತ್ತು ನಿಧಾನ ಕೃಷ್ಣ ನಿಧಾನ ನನ್ನ ಹತ್ರ ಮುಂಡಾಯಿಸಿರೋ ದುಡ್ಡನ್ನೆಲ್ಲ ಇವತ್ತೇ ಖಾಲಿ ಮಾಡ್ತಾ ಇದೆಯಲ್ಲ ನಾಳೆಗೆ ಏನ್ ಮಾಡ್ತೀಯಾ ನಿನ್ನೆ ಅನ್ನೋದು ಸತ್ತೋಗಿರೋದು ನಾಳೆ ಅನ್ನೋದು ಹುಟ್ಟದೇ ಇರೋದು ಹುಟ್ಟಿರೋ ಇವತ್ತಿನ ಬಗ್ಗೆ ಯೋಚನೆ ಮಾಡೋ ಮಾನವ ಅಂತ ಸ್ವಾಮಿ ವಿವೇಕಾನಂದ ಹೇಳಿಲ್ವೇ ಹಾಗೆ ನಾಳೆ ಚಿಂತೆ ನಮಗೆ ಏಕಯ್ಯ ಏನಂತೀಯ ನೀ ಹೇಳಿದ್ ಕರೆಕ್ಟ್ ಗುರು ಏಯ್ ಇಲ್ಲಿ ನೆರೆದಿರುವ ಸಭಿಕರಿಗೆಲ್ಲ ನನ್ನ ನಮಸ್ಕಾರ. ಇನ್ನೇನು ಮುಖ್ಯಮಂತ್ರಿಗಳು ಬರಲಿದ್ದಾರೆ. ತಾವುಗಳೆಲ್ಲರೂ ಶಾಂತ ರೀತಿಯಿಂದ ಇದ್ದು ಉಚಿತ ನಿವೇಶನಗಳ ಹಂಚಿಕೆಯ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಕೃಷ್ಣ ನಿನ್ನ ಹತ್ರ ಒಂದು ಪಂದ್ಯ ಕಟ್ತೀನೋ ಖಂಡಿತ ನಿನ್ ಕೈಲಿ ಗೆಲ್ಲಕಾಲ. ಗೆಲ್ಲಲ್ಲ ಅನ್ನೋ ಮಾತು ನನ್ನ ಜೀವನದಲ್ಲಿ ಇಲ್ಲವೇ ಇಲ್ಲ. ನಾನ್ ಗೆದ್ದೆ ಗೆಲ್ತೀನಿ. ನಾನು ಇನ್ನೂ ವಿಷಯನೇ ಹೇಳಿಲ್ವಲ್ಲೋ. ಅದೆಲ್ಲ ಬೇಕಾಗಿಲ್ಲ. ಬಾಜಿ ಎಷ್ಟು? 500 rupees. ಏನ್ ಬಿಟ್ಟು? ಇಲ್ಲಿ ನಡೀತಾ ಇರೋ ಫಂಕ್ಷನ್ಗೆ ಇವತ್ತು ಸಿಎಂ ಬರ್ತಾ ಇದ್ದಾರೆ. ಅವ್ರ ಪಕ್ಕದಲ್ಲಿ ನೀನ್ ಹೋಗಿ ಕೂತ್ಕೋಬೇಕು ಆಗತ್ತಾ? ದಟ್ಸ್ ಆಲ್. ಯಾ. ಇರ್ಲಿ ನಮಸ್ಕಾರ. ಇನ್ನೊಬ್ರು ಯಾರನ್ನ ಮರ್ತು ಬಿಟ್ಟಿದೀವಲ್ಲ. ತಾವು ಉಪಮುಖ್ಯಮಂತ್ರಿ. ಎಲ್ಲ ಪಟ್ಟಿ ನನ್ನ ಮಗನೇ. ನೋಡ್ದೇನೋ ಕುಳ್ಳ. ಈಗ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪಕ್ಕದಲ್ಲಿರೋರು ಯಾರು ಅಂತ ಗೊತ್ತಾಗ್ಲಿಲ್ಲಲ್ಲ. ಹೇಗಿದೆ ನಮ್ಮ ಆಡಳಿತ? ಆಡಳಿತ ಡಬ್ಬಾ ತರ ಇದೆ. ಇದೇನು ಹೀಗೆ ಹೇಳ್ತಿದ್ದೀರಾ? ಮತ್ತಿನ್ನೇನ್ ಸ್ವಾಮಿ, ದಿನನಿತ್ಯ ಆಟೋ ಓಡಿಸಿದ್ರೆ 50 ರೂಪಾಯಿ ಬರಲ್ಲ ಪಾಪ ಆಟೋ ಡ್ರೈವರ್ಗಳಿಗೆ. ಅವ್ರಿಗೆ ಹೋಗಿ ಇನ್ಕಮ್ ಟ್ಯಾಕ್ಸ್ ಫಿಕ್ಸ್ ಮಾಡಕ್ ಹೊರಟಿದ್ರಲ್ಲ, ನೀವು ಬುದ್ಧಿ ಇದೆಯೇ? ಫುಟ್ಪಾತ್ ಅಲ್ಲಿ ಹಣ್ಣು ಕಾಯಿ ವ್ಯಾಪಾರ ಮಾಡ್ಕೊಂಡು ಮಕ್ಕಳಿಗೆ ಫೀಸ್ ಕಟ್ಟಕ್ಕಾಗದೇ ಇರಂತ ಕಡುಬಡವರು ಅವ್ರಿಗೆ ಹೋಗಿ ಸೇಲ್ಸ್ ಟ್ಯಾಕ್ಸ್ ಅಂತ ಫಿಕ್ಸ್ ಮಾಡ್ತಾ ಇದ್ರಲ್ಲ, ಇದು ನ್ಯಾಯನ? ಈ ಕನ್ನಡ ನಾಡು ನುಡಿ ಸಂಸ್ಕೃತಿಗಾಗಿ ಹೋರಾಡದಂತ ಎಂತೆಂತ ಅತಿರಥ ಮಹಾರಥರಿದ್ರು. ಅಂತವ್ರ ವಿಗ್ರಹನ ನೆಡಕ್ ಯೋಗ್ಯತೆ ಇಲ್ದಿರಂತ ನಿಮ್ಮಂತವ್ರು ಯಾವ್ಯಾವ ಊರ್ನಲ್ಲೋ ಇಡ್ಬೇಕಾದ ವಿಗ್ರಹ ಅಂತಂದು ಇಲ್ಲಿ ನೆಡ್ತಾ ಇದ್ದೀರಲ್ಲ, ಇದು ಸರಿನಾ? ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ಅದು ನನ್ನ ಫ್ರೆಂಡು ನಿಮ್ ಪಕ್ಕದಲ್ಲಿ ಕೂತ್ಕೊಳಕ್ಕಾಗತ್ತಾ ಅಂತ ಚಾಲೆಂಜ್ ಮಾಡ್ದ, ಅದಕ್ಕೆ ಕೂತಿದ್ದೀನಿ. ಅಯ್ಯೋ ಅಯ್ಯೋ ಹೋಯ್ತಲ್ಲಪ್ಪ, ನನ್ನ ದುಡ್ಡೆಲ್ಲ ಹೋಯ್ತಲ್ಲಪ್ಪ. ಹ್ಯಾಕ್ ಕೂತಿದ್ದ ನೋಡು ಕಳ್ ನನ್ನ ಮಗ. ನಾನೇನ್ ಚೋರ ಮಾಡ್ಬೇಕು ಅಂತ ಐಡಿಯಾ ಹಾಕೊಂಡಿದ್ದೇನೋ? ಪಡ್ವಾ ನನ್ನ ಮಗನೇ. ಗುರು, ನಾನು ಕೇಳ್ಬೇಕಂತಿದ್ದೆ. ದಿನ ಫೋಟೋ ಮುಂದೆ ಕೂತ್ಕೊಂಡು ಬೈತಿದ್ದಿಲ್ಲ. ಯಾರ್ದು ಗುರು ಫೋಟೋ ಇದು? ಇದಾ ಕೃಷ್ಣ ಚಿಕ್ಕ ವಯಸ್ಸಿನಲ್ಲಿ ತೆಗೆಸ್ಕೊಂಡ್ ಫೋಟೋ. ಈ ನನ್ನ ಮಗ ಕಾಲೇಜ್ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದು ಕೆಲ್ಸ ಇಲ್ದೆ ನಾಯಿ ಅಲ್ದಾಗ ಅಲಿತಾ ಇದ್ದ. ಹೋಗ್ಲಿ ಪಾಪ ಅಂತ ಕರೆದು ಜಾಗ ಕೊಟ್ಟೆ. ನನಗೂ ಯಾವಾಗ್ಲೂ ಬೆಟ್ಟಿಂಗ್ ಕಟ್ಟೋ. ಹೋಗಿ ಹೋಗಿ ಇನ್ಯಾರ ಹತ್ರ ನಾನು ಕಟ್ತೀನ? ಈ ನನ್ನ ಮಗನ ಹತ್ರ ನಾನು ಬೆಟ್ಟಿಂಗ್ ಕಟ್ಟಿ ಸೋತು ಬೋಳಿಸ್ಕೊತಾ ಇರ್ತೀನಿ. ಯಾಕೆ ಒಳ್ಳೆ ಫಿಟ್ಸ್ ಬಂದವ್ ನಂಗೆ ಆಡ್ತಾ ಇದ್ಯಾ? ಮಕರಂದು ಅಣ್ಣ ಕೃಷ್ಣ
ಯಾವಾಗ ಬಂದೆ ಕೃಷ್ಣ? ಜಸ್ಟ್ ಕಮಿಂಗ್. ಅಯ್ಯೋ ಇಷ್ಟೊತ್ತು ನಿನ್ನೆ ನೆನ್ಸ್ಕೊತಾ ಇದ್ದೆ. ಹೌದಾ? ನೀನ್ ಈ ಫೋಟೋದಲ್ಲಿ ಒಳ್ಳೆ ನಂದಗೋಕುಲ್ ದಿಂದ ಇಳಿದು ಬಂದು ಕೃಷ್ಣ ಇದ್ದಾಗಿದ್ಯಾ. ಹೌದಾ? ಅಲಕ ನನ್ನ ಮಗನೇ, ಜಾಡ್ಸ್ಬಾದ್ರೆ ಅಲ್ಲೆಲ್ಲ ಉದ್ರೋಬಿಡ್ಬೇಕು. ನಾನ್ ನಿಂದೆ ಬೈತ್ಯ, ಮುಂದೆ ಬಂದ್ರೆ ಮಂಡ್ಯ ಬೆಣ್ಣೆ ಹಚ್ತೀಯ. ಈ ನನ್ನ ಮಗ ಎಲ್ಲಾ ಪಂದ್ಯದಲ್ಲೂ ಗೆಲ್ತಾ ಇರ್ತಾನೆ. ಈ ನನ್ನ ಮಗನ ಮುಟ್ ನೋಡ್ಕೊಳಕ್ ಸಿಕ್ಕಾಕ್ಸ್ಬೇಕಲ್ಲ. ದುಬೈ ವರ್ತಕನಿಂದ ಅಮೂಲ್ಯವಾದ ವಜ್ರಗಳ ಪ್ರದರ್ಶನ. ಈ ನನ್ನ ಮಗನ್ ಸಿಕ್ಕಾಕ್ಸಕ್ಕೆ ಒಳ್ಳೆ ಅವಕಾಶ. ಕೃಷ್ಣ, ಈ ಪೇಪರ್ ನೋಡ್ದ್ಯಾ? ನಗರದಲ್ಲಿ ಉಗ್ರಗಾಮಿಗಳು ಅಲ್ಕಾನ್ ಮಕ್ಕಳು ಕಾಶ್ಮೀರಲ್ಲಿ ಚಪಾತಿ ತಿನ್ನೋದ್ ಬಿಟ್ಬಿಟ್ಟು ರಾಗಿ ಮುದ್ದೆ ತಿನ್ನಕ್ ಕರ್ನಾಟಕ ಬಂದ್ಬಿಟ್ಟವ್ರೆ. ಹೌದು, ನಿಜವಾಗ್ಲೂ ನೀನ್ ಗಂಡ್ಸು ಅನ್ನೋದೇ ಆಗಿದ್ರೆ ಈ ಎಕ್ಸಿಬಿಷನ್ ಒಳಗಡೆ ಒಂದ್ಸಲ ಹೊಡ್ಬಾ. ಮಿಸ್ಟರ್ ಮಕರನ್, ನನ್ನ ಗಂಡಸ್ತನದ ಬಗ್ಗೆ ಮಾತಾಡ್ಬೇಡ. ಅವಸರ ಪಡಬೇಡ ಕೃಷ್ಣ, ಸ್ವಲ್ಪ ಯೋಚನೆ ಮಾಡು. ಅಲ್ಲಿ ಫುಲ್ ಪೊಲೀಸ್ ಸೆಕ್ಯೂರಿಟಿ ಇರುತ್ತೆ. ಪೊಲೀಸ್ ಎಲ್ಲ ಮಿಲಿಟರಿನೇ ಇದ್ರು ಈ ಕೃಷ್ಣನ ಏನು ಮಾಡಕ್ಕಾಗಲ್ಲ. ಎಷ್ಟು ಬೆಟ್ಟಿಂಗು? 1000 rupees. ಮಿಸ್ಟರ್ ಮಕರನ್, ನಿನಗೆ 1000 ರೂಪಾಯಿ ಮುಖ್ಯ ಆದ್ರೆ ನನಗೆ ಚಾಲೆಂಜ್ ಮುಖ್ಯ. कल अशोका होटल में रात को डायमंड एग्जीबिशन चालू होता है। कश्मीर का सचिव विक्रम सिंह का भांजा अजय सिंह एग्जीबिशन देखने आएगा। हमको उसका फोटो नहीं मिला और चेहरे भी नहीं पता, लेकिन उस अजय सिंह को हर 5 मिनट में एक बार टॉयलेट जाने का आदत है। हम उसको टॉयलेट से किडनैप करेंगे, समझे? Ladies and gentlemen, I'm happy to exhibit my collection of precious stones. I've got diamonds, pearls, gems, sapphires, and almost all precious stones available in the world. This is an exquisite and rare collection. I've gone round the world exhibiting this. And I'm happy to have my exhibition in Kerala. I hope you'll appreciate my collection. Thank you. अरे भाई साहब, टॉयलेट कहाँ है? ರೈಟ್ ಬೇಸ್ ಆಫ್. ओ सच श्री अकाल। सच्ची अकाल? अरे भैया आप भी पंजाबी हो? हाँ, जग्गे सिंह है हमारा नाम। आप होलसेल कर्नाटका का कस क्लीनर। मैं हेल्प यू? मैं जरा टॉयलेट जाना है, जरा रख सकोगे? दी। मैं भी आया। ओके। ಒಳ್ಳೆ ಕಳ್ಳನ್ ಮಕ್ಳಿದ್ದಂಗವರಲ್ಲ. ವಾಟ್ ಯು ವಾಂಟ್? आप अजय सिंह हैं? ಯಾ ಚಾಲೆಂಜ್ ಕಟ್ಟ ನೆಪದಲ್ಲಿ ಮಕರದ ಪಿಟಿಂಗ್ ಗಿಟಿಂಗ್ ಇಟ್ಬಿಟ್ನೆ. ಹೂ ಇಸ್ ದಿಸ್ ಅಲ್ಲಾಹು ಅಕ್ಬರ್? ಅಣ್ಣ, ನನ್ನನ್ನ ಇಲ್ಲಿ ಯಾಕೆ ಕರ್ಕೊಂಡ್ ಬಂದ್ರಿ? ತುಮ್ಕೋ ಕ್ಯಾ ಚಾಹಿಯೆ? आजाद। ಆಜಾದು ಭಗತ್ ಸಿಂಗ್ ಕಾಲದಲ್ಲಿ ಸತ್ತೋಗ್ಬಿಟ್ಟಲ್ಲ. ಯೋ ಯಾಕೆ ಪಾರ್ಟಿಸನ್ ಒದ್ಕಿದ್ ಬಿಟ್ಟೆ? ಯೋ ತುಮ್ಕೋ ಕ್ಯಾ ಚಾಹಿಯೆ? हमको आजाद चाहिए, इसको चाहिए, इसको चाहिए, इसको चाहिए, सारे कश्मीर को आजादी चाहिए, आजादी चाहिए। ಇನ್ನ 10 ಜನ್ಮ ಎತ್ತಿದ್ರು ಕಾಶ್ಮೀರ ನಿಮಗೆ ಸಿಗೋದಿಲ್ಲ. ಕಾಶ್ಮೀರದಲ್ಲಿ ಚಪಾತಿ ತಿನ್ನೋ ನನ್ನ ಮಕ್ಕಳು ನಿಮ್ಗೆ ಎಷ್ಟೊಂದು ಗಾಂಚಲಿ ಇರ್ಬೇಕಾದ್ರೆ ಈ ಕನ್ನಡ ಮಣ್ಣಲ್ಲಿ ಹುಟ್ಟಿ ಕಾವೇರಿ ನೀರು ಕುಡಿದು ಕರ್ನಾಟಕದ ರಾಗಿ ಮುದ್ದೆ ತಿನ್ನೋ ನಮಗೆ ಎಷ್ಟು ಸ್ವಾಭಿಮಾನ ಇರಬಾರ್ದು. ಕಾಶ್ಮೀರ ಭಾರತ ಮಾತೆಗೆ ಕಿರೀಟ ಇದ್ದಂಗೆ. ತುಮಕೋ ಕಾಶ್ಮೀರ नहीं मिलता है? क्यों नहीं मिलता है? हम देखेंगे। उसके वास्ते कश्मीर सचिव का भांजा अजय सिंह तुमको हम लोग किडनैप कर दिया। ಅದಾ ಕನ್ಫ್ಯೂಷನ್ ಸಾಯಬ್ರೆ. ನೀವು ತಿಳ್ಕೊಂಡಂಗೆ ಕಾಶ್ಮೀರದ ಅಜಯ್ ಸಿಂಗ್ ಅಲ್ಲ ನಾನು. ದಿಸ್ ಬ್ಯೂಟಿಫುಲ್ ಕರ್ನಾಟಕ ಕೃಷ್ಣ.
ಹೆಂಗಿದ್ರು ಬಂದಿದ್ದೀರಾ, ರಾಗಿ ಮುದ್ದೆನ ಬಸ್ಸಾರು ಮಾಡಿಸ್ಕೊಡ್ತೀನಿ, ತಿಂದ್ಬಿಟ್ಟು ತಲೆ ಮೇಲೆ ಬಟ್ಟೆ ಹಾಕೊಂಡು ಹೊರಟೋಗಿ. ನೀವು ಬಂದಿರೋ ವಿಚಾರ ಏನಾದ್ರು ಗೊತ್ತಾಗೋದ್ರೆ ನಮ್ಮ ಕರ್ನಾಟಕದ ತೊಟ್ಟಲ್ಲಿ ಮನೆಗಿರೋ ಮಕ್ಕಳು ಕೂಡ ಜಾಡ್ಸಿ ಎದೆ ಗೊತ್ತುಬಿಡ್ತಾರೆ. ಅರ್ಥವಾಗ್ಲಿಲ್ವಾ? ದೀಸ್ ಛೋಟಾ ಚಿಲ್ಡ್ರನ್ಸ್ ಕೇಕಿಂಗ್. हमारे आजादी के लिए तुम्हारा छोटा कर्नाटक भी खुश है करेक्ट. कैसा है कर्नाटका रागी बाल की कमाल? आपने बहुत अच्छा काम किया मिस्टर जग्गेश सिंह. आपने बेटिंग कಟ್ಟಿದ ವಿಷಯ ಈ ಮಕರಂದ ನಮಗೆ ಹೇಳಿಲ್ಲ. कैसा है मेरा कन्नड़? बहुत अच्छा है. ತಗೊಳ್ಳಿ ನಿಮ್ ಫೋಟೋ. तुम्हारा ಫೈಲ್. ದಯವಿಟ್ಟು ನನ್ ಕ್ಷಮಿಸ್ಬಿಡು ಕೃಷ್ಣ. ಏನೋ ಪ್ಲಾನ್ ಹಾಕಿ ನಿನ್ ಸಿಕ್ಕಾಕ್ಸ್ಬೇಕು ಅಂತ ನೋಡ್ದೆ. ಅದ್ ಇಷ್ಟ ದೊಡ್ಡ ಗಂಡಾಂತರ ಆಗತ್ತೆ ನನ್ಗೆ ಗೊತ್ತಿರ್ಲಿಲ್ಲ. ಪರವಾಗಿಲ್ಲ ಬಿಡು. ಹಲೋ, ಶ್ರೀನಾಥ್ ಹಿಯರ್. ಡ್ಯಾಡಿ, ನಾನು ಆಶ್ರಿತಾ. ಏನ್ ಆಶ್ರಿತಾ, ಇದ್ದಕ್ಕಿದ್ದಾಗೆ ನನಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಏನ್ ಪಿಳಿಪಿಳಿ ಅಂತ ನೋಡ್ತಾ ಇದ್ಯಾ? ಡ್ಯಾಡಿ, ಓ ಐ ಆಮ್ ಸಾರಿ ಮೈ ಡಾಟರ್. ನಿನಗಲ್ಲ, ಇಲ್ಲಿ ಮಕರಂದ ಸುಮ್ನೆ ನಿಂತ್ಕೊಂಡು ಪಿಳಿಪಿಳಿ ಅಂತ ನೋಡ್ತಾ ಇದ್ದಾನೆ. 1 ಸೆಕೆಂಡ್. ಏನ್ರಿ ನೋಡ್ತಾ ನಿಂತಿದ್ದೀರಾ? ದುಡ್ಡೆಲ್ಲ ತಗೊಳಕ್ ಬೀರುಲ್ಲೇನ್ರಿ? ಡ್ಯಾಡಿ, ಈ ಸಲ ನಮ್ ಕಾಲೇಜ್ ವ್ಯಾಲಿಡಿಕ್ಟರಿ ಫಂಕ್ಷನ್ ಖರ್ಚು ಪೂರ ನಂದೇ ಅಂತ ಒಪ್ಕೊಂಡ್ಬಿಟ್ಟೆ ಡ್ಯಾಡಿ. ಓಕೆ, ವೆರಿ ಗುಡ್. ಡ್ಯಾಡಿ, ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು. ಐ ವಾಂಟ್ 1 lakh rupees cash. ಓಕೆ ಮಗಳೇ, ನಿನ್ ಸಂತೋಷದ ಮುಂದೆ 1 ಲಕ್ಷ ಏನು? ಒಂದ್ ಕೆಲಸ ಮಾಡು, ನನ್ ರೂಮ್ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಚೆಕ್ ಬುಕ್ ಇಟ್ಟಿದ್ದೀನಿ. ಅದರಲ್ಲಿ ಬ್ಲಾಂಕ್ ಚೆಕ್ಗೆ ಸೈನ್ ಹಾಕಿ ಸೀಲ್ ಹಾಕಿಟ್ಟಿದ್ದೀನಿ. ನಿನಗೆ ಎಷ್ಟು ಬೇಕೋ ಅಷ್ಟು ಬರ್ಕೊಂಡು ಡ್ರಾ ಮಾಡ್ಕೋ. ಥ್ಯಾಂಕ್ ಯು ವೆರಿ ಮಚ್ ಡ್ಯಾಡಿ, ಯು ಆರ್ ಸೋ ನೈಸ್. ಮಕರಂದ, ದುಡ್ಡೆಲ್ಲ ಇಟ್ಬಿಟ್ಟಿಯಪ್ಪ? ಓ, ಎಲ್ಲ ಇಟ್ಬಿಟ್ಟೆ ಸರ್. ಬಾಪ ಇಲ್ಲಿ. ಎಲ್ಲ ಸರಿಯಾಗಿಟ್ಯಪ್ಪ? ಓ, ಎಲ್ಲ ಸರಿಯಾಗಿಟ್ಬಿಟ್ಟೆ ಸರ್. ಎಣಿಸ್ಲೂ ಇಲ್ಲ ಸರ್. ಯಾಕೆ ಸರ್ ಹೊಡಿತಾ ಇದ್ರಾ? ಯಾಕ? ಏನಿದು? ವರ್ಕರ್ಸ್ ಬೆನಿಫಿಟ್ ಫಂಡ್ ಕಟ್ಬೇಕು ಅಂತ ಇಟ್ಟಿದ್ದು ದುಡ್ಡನ್ನು ಕದೀತಾ ಇದೆಯಲ್ಲ, ಇದೇ ನಿಮ್ ತಾತನ ಸ್ವತ್ತು ಅನ್ಕೊಂಡ್ಯಾ? ಸರ್, ದಯವಿಟ್ಟು ನನ್ ಕ್ಷಮಿಸ್ಬಿಡಿ ಸರ್. ನನ್ ಬುದ್ಧಿ ಮಣ್ ತಿಂದು ಇಂತ ಹಲ್ಕ ಕೆಲಸ ಮಾಡ್ಬಿಟ್ಟೆ. ಇನ್ಯಾವತ್ತೂ ಇಂತ ಕೆಲಸ ಮಾಡಲ್ಲ ಸರ್. ಪ್ಲೀಸ್ ಸರ್. ನೀನು ಮಾಡಿದ್ದು ಕಳ್ತನ ಅಲ್ಲ, ನಂಬಿಕೆ ದ್ರೋಹ. ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ ನಾನು, ಅದನ್ನ ನೀನ್ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟೆ. ಸರ್, ನಮ್ಮ ಅಪ್ಪ ನನಗೂ ಇನ್ನೊಂದ್ಸಲ ಇದ್ರ ಕೆಲಸ ಮಾಡಲ್ಲ ಸರ್. ಇದೊಂದ್ಸಲ ಕ್ಷಮಿಸ್ಬಿಡಿ ಸರ್, ಪ್ಲೀಸ್ ಸರ್.
ರಕ್ತದ ರುಚಿ ಕಂಡಿರೋ ಬೆಕ್ಕನ್ನ ಹತ್ರ ಇಟ್ಕೊಳ್ಳೋದು ಎಷ್ಟು ಅಪಾಯ ಅಂತ ನನಗೆ ಗೊತ್ತು. ಸೆಕ್ಯೂರಿಟಿ, ದೇವ್ರಂತ ಯಜಮಾನ್ರಿಗೆ ಮೋಸ ಮಾಡಿದ್ದಕ್ಕೆ ಎಂತ ಗತಿ ಬಂತು ನೋಡ್ದಾ? ಮಾಡಿದ್ದುಣ್ಣೋ ಮಾರಾಯ. ಬನ್ರಿ. ಮಿಸ್ಟರ್ ಶ್ರೀನಾಥ್ ರಾವ್, ನೀನ್ ಆಚೆ ಕಳಿಸ್ಬಿಟ್ರೆ ನಾನ್ ಬದುಕೋದೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಯಾ? ನಿನ್ನೊಂದ್ ಕೈ ನೋಡ್ಕೊಳ್ಳಿಲ್ಲ, ನನ್ನ ಹೆಸರು ಮಕರಂದಾನೆ ಅಲ್ಲ. ಊಟ ಮಾಡೋ. ಬೇಡ ಕಣೋ. ಯಾಕೆ? ನಾನೊಂದ್ ಮಾತು ಕೇಳ್ತೀನಿ, ನೀನ್ ನಡ್ಸ್ಕೊಡ್ತೀನಿ ಅಂದ್ರೆ ಮಾತ್ರ ನಾನು ಊಟ ಮಾಡುದು. ಏನ್ ಹೇಳೋ? ಪ್ರಾಮಿಸ್? ಪ್ರಾಮಿಸ್. ಇಷ್ಟ ದಿವಸ ನೀನ್ ಗೆದ್ಮೇಲೆ ನಾನು ನಿಂಗೆ ಹಣ ಕೊಡ್ತಾ ಇದ್ದೆ, ಆದ್ರೆ ಇವತ್ತು ಅಡ್ವಾನ್ಸ್ ಆಗಿ 10,000 ರೂಪಾಯಿ ಕೊಡ್ತೀನಿ. ಈ ಸಲ ಬೆಟ್ಟಿಂಗ್ ನಲ್ಲಿ ನೀನ್ ಗೆದ್ದೇ ಗೆಲ್ಬೇಕು. ಇದರಿಂದ ನಾನು ಮಾಡ್ಬೇಕಾಗಿರೋದು ಕೃಷ್ಣ, ಅಕಸ್ಮಾತ್ ನೀನೇನಾರಿ ಬೆಟ್ಟಿಂಗ್ ನಲ್ಲಿ ಸೋತೋದ್ರೆ ನಾನ್ ಖಂಡಿತ ಸತ್ತೋಗ್ತೀನಿ. ಏನ್ ಇವಳ ಹೆಸರು? ಆಶ್ರಿತಾ ಅಂತ ಇವಳ ಹೆಸರು. ನೀನ್ ಇವಳ ಮನ್ಸ್ನಾಗ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಪಾದರಸ್ತಾಗಿರೋ ನೀನು ನವರಸ್ಗಳಲ್ಲಿ ಆಕ್ಟ್ ಮಾಡಿ ಅವಳ ಮನ್ಸ್ನ ಗೆಲ್ಬೇಕು. ಆಗತ್ತಾ ನಿನ್ ಕೈಲಿ? ಪಾಂಕ ಚಲೋ ಐತ್ರಿ. ಲಘುನ ನಾ ಹೆಂಗ್ ಕೈವಶ ಮಾಡ್ಕೋತೀನಿ ನೋಡ್ರಲ್ಲ ಸಾಯಬ್ರ. ಹಲೋ, ಆಶ್ರಿತಾ. ಯಾ, ಆಶ್ರಿತಾ, ಎಸ್, ಆಶ್ರಿತಾ ಸ್ಪೀಕಿಂಗ್. ನೀವು ತುಂಬಾ ಚೆನ್ನಾಗಿದ್ದೀರಾ. ನಾನು ನಿಮ್ಮನ್ನ ಮನಸಾರ ಪ್ರೀತಿಸ್ತಾ ಇದ್ದೀನಿ. ಏ ಮಿಸ್ಟರ್, ಹೂ ದ ಹೆಲ್ ಆರ್ ಯು? ಯಾರೇ ನೀವು? ಐ ಲವ್ ಯು. ವಾಟ್? ಐ ಲವ್ ಯು. ಯು ಶಟ್ ಅಪ್, ಇಡಿಯಟ್. ಆಶ್ರಿತಾ, ನೀವು ತುಂಬಾ ಚೆನ್ನಾಗಿದ್ದೀರಾ. ಲೋ, ಯಾರು ನೀನು? ನಿಮ್ ವಾಯ್ಸು ತುಂಬಾ ಚೆನ್ನಾಗಿದೆ. ಯು ಬ್ಲಡಿ ಫೂಲ್. ಐ ಲವ್ ಯು. ಗೋ ಟು ಹೆಲ್. ಹಲೋ ಆಶ್ರಿತಾ, ಐ ಲವ್ ಯು. ಇಡಿಯಟ್, ಸುಮ್ಮನೆ ಫೋನ್ ಮಾಡಿ ಯಾಕೆ ಹಿಂಸೆ ಕೊಡ್ತಿದ್ಯಾ? ಐ ಡೋಂಟ್ ನೋ ಹೂ ಆರ್ ಯು. ಬಟ್ ನೀವ್ ಯಾರು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಐ ಲವ್ ಯು. ಫೋನ್ನ ಡಿಸ್ಕನೆಕ್ಟ್ ಮಾಡ್ಬಿಡಿ. ನಾಳೆ ನಾನು ನಿಮ್ಮನ್ನ ಮೀಟ್ ಮಾಡ್ತಾ ಇದ್ದೀನಿ. ಮೀಟ್ ಮಾಡ್ತೀಯಾ? ಟಚ್ ಕೂಡ ಮಾಡ್ತೀನಿ. ಯು ಸ್ಕೌಂಡಲ್. ಥ್ಯಾಂಕ್ ಯು. ಗುಡ್ ನೈಟ್. ಓಫೋ, Where is honeymoon? ಈ ಗಂಡಿಗೂ ಹೆಣ್ಣಿಗೂ ಏನು ವಾಟ್ ಹ್ಯಾಪನ್? ನನ್ ಪರ್ಸ್ ಕಿತ್ಕೊಂಡು ಹೋಗ್ತಾ ಇದ್ದಾನೆ. ಕಳ್ಳ?
ಗೂಬೆ ನನ್ನ ಮಗನೇ ಕಾರ್ ಮೇಲೆ ಹತ್ತೇನ ಸಾರಿ ಎಕ್ಸ್ಕ್ಯೂಸ್ ಮೀ. ಅಯ್ಯಯ್ಯೋ ಹುಡುಗಿರ ತಪ್ಪಸ್ಕಿರ್ಕೊತ್ತೆ ಅಲ್ಕ ನನ್ನ ಮಗನೇ. ಗುರು ಹೊಡಿಬೇಡ ಗುರು, ಗೊತ್ತಾಗಲಿಲ್ಲ, ಸಾಯ್ಸಾಕ್ಬಿಡ್ತೀನಿ ನಿನಗೆ. ಬೇಡ ಗುರು. ಅಮ್ಮ ಅಯ್ಯಯ್ಯೋ ತಿರುಪ್ತಿ ವೆಂಕಟೇಶ್ ಬೇಡ, ಹೊಡಿಬೇಡ, ನಮ್ಮ ತಾಯಿನೇ ಗೊತ್ತಾಗಿಲ್ಲ. ನನ್ನ ಮಗನೇ ಇನ್ನೊಂದ್ಸರಿ ಹುಡುಗಿರ ಹತ್ರ ಪರ್ಸ್ಕಿತ್ಕೊಂಡ್ರೆ ಗಂಟನ ಹಂಗೆ ಪೂಜೆ ಹಾಕ್ಬಿಡ್ತೀನಿ. ಬೇಡ ಗುರು. ಅಣ್ಣ ಅಮ್ಮ ಅಯ್ಯಯ್ಯೋ ಅಯ್ಯಯ್ಯೋ. ಸಾಕ್ ನಿಲ್ಸಯ್ಯ, ನೀನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀಯ. ಇಷ್ಟೊತ್ತಿಗೆ ನಿನ್ ಡವ್ ಲೈನಿಗೆ ಬಿದ್ದಿರ್ತಾಳೆ. ಓವರ್ ಆಕ್ಟ್ ಮಾಡ್ಬೇಡ, ರೈಟ್ ಹೇಳು. ತಗೋ, ತುಂಬಾ ಥ್ಯಾಂಕ್ಸ್. ನೋಡು, ಯಾವುದೇ ಕಾರಣಕ್ಕೆ ನಾನು ಡವ್ ಕಾಣಿಸ್ಕೊಂಬೇಡ, ಈ ಕಡೆ ಹೊಟ್ಟೋಗು. ಆಮೇಲೆ ಗೊತ್ತಾಗ್ಬಿಟ್ರೆ ಕೆಲಸ ಕೆಟ್ಟೋಗ್ಬಿಡುತ್ತೆ. ಓಕೆ, ಬರ್ಲಾ? ಥ್ಯಾಂಕ್ ಯು. ಏಯ್ ಕಳ್ಳ, ಪರ್ಸ್ ಕೊಡೋ. ಪರ್ಸ? ಟೊಮೆಟೊ ಸಾಸು. ಅಮ್ಮ ಅಯ್ಯ ಅಮ್ಮ ಅಮ್ಮ ಐಶ್ ದಾರಿ ಬಿಡಿ. ಅಯ್ಯಯ್ಯಪ್ಪ, ಬಲ್ಲೆ ಸ್ಟ್ರಾಂಗ್ ಆಗೋಲ್ಲ ಪಾರ್ಟಿ, ಶಕತ ಹೊಡೆದಾಕ್ಬಿಟ್ಟ. ತುಂಬಾ ಥ್ಯಾಂಕ್ಸ್ ಮಿಸ್ಟರ್ ಕೃಷ್ಣ ಅಂತ. ಮೇಡಮ್, ಇಫ್ ಯು ಡೋಂಟ್ ಮೈಂಡ್, ಈ ಬ್ಲಡ್ ನ ಒರೆಸ್ತೀರಾ? ಅಯ್ಯೋ ಥ್ಯಾಂಕ್ಸ್ ಮೇಡಮ್. ಇಫ್ ಯು ಡೋಂಟ್ ಮೈಂಡ್, ಈ ಬ್ಯಾಗ್ ನೀವೇ ತಗೊಂತೀರಾ? ಪರಮಾನಂದ. ಅಮ್ಮ ತಾಯಿ ಭಿಕ್ಷೆ ಹಾಕಿ ಅಮ್ಮ. ಅಯ್ಯೋ ನನ್ ಕೇಸಿನ. ಮೇಡಮ್, ನಾನು ಕಷ್ಟಪಟ್ಟು ತಗೊಂಬಂದ ಬ್ಯಾಗ್ ನ ನೀವು ಬಿಡಿಸ್ತವನ್ಗೆ. ನನ್ನ ಸ್ವಂತವಾಗಿರೋ ವಸ್ತುನ ಯಾರು ಮುಟ್ಕೊಡ್ದು. ಹಾಗೇನಾದ್ರೂ ಮುಟ್ಟಿದ್ರೆ ನಾನು ಅದನ್ನ ಮುಟ್ಟಲ್ಲ. ನಮ್ ತಂದೆ ಕೊಡ್ಬೇಕಾದ ಪ್ರೆಸೆಂಟೇಶನ್ ಇದು, ಅದಕ್ಕೆ ತಗೊಂಡೆ. ದಟ್ಸ್ ಮೈ ಕ್ಯಾರೆಕ್ಟರ್. ಸ್ವಲ್ಪ ಬ್ಲಡ್ ನ ಒರೆಸ್ತೀರಾ? ಆಶ್ರಿತಾ, ನಿನ್ನ ಟಚ್ ಮಾಡ್ತೀನಿ ಅಂತ ಹೇಳಿ ನೋಡ್ದ್ಯಾ, ನಿನ್ ಕೈಲೇ ಟಚ್ ಮಾಡಿಸ್ಕೊಂಬಿಟ್ಟೆ. ದಟ್ಸ್ ಮೈ ಕ್ಯಾರೆಕ್ಟರ್. ಕೃಷ್ಣ, ಆಶ್ರಿತಾ, ನೀವು ಏನಿಲ್ಲಿ? ಅದೇ ಕೊಟ್ಟು ಹೋಗೋಣ ಅಂತ ಬಂದೆ. ಏನ? ಥ್ಯಾಂಕ್ಸ್. ಅದನ್ನ ಅಲ್ಲೇ ಕೊಟ್ಬಿಟ್ರಲ್ಲ, ಮತ್ತೇನಿಲ್ಲಿ? ಅದೇ ಕೊಟ್ಟು ಹೋಗೋಣ ಅಂತ ಬಂದೆ. ಏನ? ಥ್ಯಾಂಕ್ಸ್. ಹಲೋ, ಮೆದ್ಲು ಬೆರಳಾಕ್ಬೇಡಿ, ಮತ್ತ್ಯಾಕ್ ಬಂದ್ರಿ ಹೇಳಿ? ಅದೇ ಕೊಟ್ಟು ಹೋಗೋಣ ಅಂತ ಬಂದೆ. ಯಾಕೆ ಬಂದ್ರಿ ಹೇಳ್ರಿ? ನನ್ ತಲೆ ತಿನ್ಬೇಡ್ರಿ, ಅದ್ ಯಾಕೆ ಬಂದಿರ ಬೇಗ ಹೇಳ್ರಿ. ಐ ಲವ್ ಯು. ಥ್ರಿಲ್ಲಿಂಗ್ ಥ್ರಿಲ್ಲಿಂಗ್, ಲವಿಂಗ್ ಲವಿಂಗ್, ಟಚಿಂಗ್ ಟಚಿಂಗ್. ಅಯ್ಯೋ, ನಿನ್ ಬಾಯಿಗೆ ಮಣ್ಣಾಕ, ನಿನ್ಗೇನ ಬಂತು ದೊಡ್ಡ ರೋಗ? ಇಷ್ಟ ಬೇಗ ಬಂದ್ಬಿಟ್ ನಾ ಇಮ್ಯಾಜಿನೇಷನ್ ಇಂದ. ಓಹ್, ಇಮ್ಯಾಜಿನೇಷನ್ ಬೇರೆ ಹೋಗಿದ್ಯಾ? ನಾನು ಒಬ್ನೇ ಹೋಗಿರ್ಲಿಲ್ಲ, ನನ್ ಜೊತೆ ನನ್ ಡವ್ ಬಂದಿದ್ಲು. ಸೂಪರ್ ಸೆಟ್ ಅಲ್ಲಿ ಸೂಪರ್ ಸಾಂಗು. ಓಹೋ, ನಿನಗ್ ಡ್ಯೂಯೆಟ್ ಹಾಡೋದಕ್ಕೆ ಸೂಪರ್ ಲೊಕೇಶನ್ ಬೇರೆ ಬೇಕಾಗಿತ್ತಾ? ಶ್ರೀರಾಮ್ಪುರದಲ್ಲಿ ನಿನಗ್ ದೇವಯ್ಯ ಪಾರ್ಕ್ ಇರ್ಲಿಲ್ವಾ? ಅಪ್ಪ, ಇನ್ನೊಂದ್ ಸ್ವಲ್ಪ ಹೊತ್ತು ಏನಾದ್ರೂ ಹೀಗೆ ಬಿಟ್ಟಿದ್ರೆ ಇನ್ನು ಏನೇನ್ ಮಾಡ್ಬಿಡ್ತಾ ಇದ್ಯೋ. ಗಾಬರಿಯಿಂದ ಗಂಟ್ಲು ಒಣಗೋಗಿದೆ. ಹೋಗೊಂದ್ ಚಮ್ ನೀರ್ ತಗೊಂಬೋಗು. ಸಾರಿ. ಅಯ್ಯೋ ದೇವ್ರೆ, ನಮ್ಮಂತ ಅನಾಥರಿ ಭೂಮಿ ಮೇಲೆ ಬದುಕಿರ್ಬಾರ್ದಪ್ಪ. ಬದುಕಿ ಬಾಳ್ಬೇಕಾದ ಮಗಳನ್ನ ಕಿತ್ಕೊಂಡು ಸಾಯ್ಬೇಕಾದ ನನ್ನ ಉಳಿಸ್ದೆ. ಅಯ್ಯೋ ದೇವ್ರೆ, ಇನ್ಮೇಲೆ ನೀನೇ ದಿಕ್ಕು, ನೀನೇ ಅವಳನ್ನ ಕಾಪಾಡ್ಬೇಕಪ್ಪ. ನನ್ನ ಯಾಕಪ್ಪ ಕಾಪಾಡ್ದೆ? ನನ್ನ ಸಾಯೋದಿಕ್ ಬಿಡು.
ಸಾಯೋ ಅಂತ ಕರ್ಮ ನಿಮಗೇನಮಾಗಿದೆ? ಏನು ಅಂತ ಹೇಳಪ್ಪ, ನನ್ನ ಮೊಮ್ಮಗಳ ಜೊತೆಲಿ ಒಬ್ಬ ಪೊಲೀಸ್ ಆಫೀಸರ್ ಮಗ ಓದ್ತಾ ಇದ್ದಾನೆ. ಅವನು ನನ್ನ ಮೊಮ್ಮಗಳನ್ನ ನಂಬಿಸಿ ಮೋಸ ಮಾಡ್ಬಿಟ್ಟ ಅಪ್ಪ. ನಿಮ್ ಮೊಮ್ಮಗಳು ಮೋಸ ಮಾಡಿದವನು ಈಗ ಎಲ್ಲಿದ್ದಾನೆ? ನಾಗೇಶ್, ಇವತ್ತು ಒಂದೇ ಒಂದಿನ ಟೈಮ್ ಕೊಡ್ತಾ ಇದೀನಿ. ನಾಳೆ ಒಳಗಾಗಿ ಗೀತನ ಮದುವೆ ಆದ್ರೆ ಸರಿ, ಇಲ್ಲ ಇವತ್ತು ನಡೆದಿದ್ದು ಟ್ರಯಲ್, ನಾಳೆ ನಡೆಯೋದು ರಿಯಲ್. ಆಶ್ರಿತಾ, ನೀವು ಈ ಡ್ರೆಸ್ ಹಾಕಿದ್ಮೇಲೆ ಈ ಡ್ರೆಸ್ಗೆ ಕಳೆ ಬಂತು. ಐ ಲೈಕ್ ಇಟ್. ಆದಷ್ಟು ಬೇಗ ಮತ್ತೆ ಮೀಟ್ ಮಾಡೋಣ. ಡ್ಯಾಡಿ, ಮಗನೇ, ಯಾರು ಯಾರು ನಿಮ್ಮನ್ನೇ ಕೇಳ್ತಾ ಇರೋದು? ಮಾತಾಡ್ರಿ. ಯಾರು ನನ್ನ ಮಗನ ಹೊಡೆದಿದ್ದು? ನಾನ್ ತೋರಿಸ್ತೀನಿ. ಇನ್ಸ್ಪೆಕ್ಟರ್, ಇವನಿಗೆ ಬಾಂಬೆ ಕಟ್ ಇಂಟ್ರೊಡ್ಯೂಸ್ ಮಾಡಿ ಹೈದರಾಬಾದ್ ಗೋಲಿ ತಿನ್ಸಿ. ಈಗ ನಿನಗೆ ತೃಪ್ತಿ ಆಯ್ತಾ? ಮೇಡಮ್, ನಾಗೇಶಂಗೂ ಕೃಷ್ಣಂಗೂ ಯಾವ ಜಿದ್ದು ಇಲ್ಲ, ಪರಿಚಯನೂ ಇಲ್ಲ. ಅವನು ಯಾತಕ್ಕೋಸ್ಕರ ಹೊಡೆದ ಗೊತ್ತಾ? ಈ ಅಜ್ಜಿ ಮೊಮ್ಮಗಳನ್ನ ನಂಬಿಸಿ ಕೆಡಿಸಿ ಮೋಸ ಮಾಡ್ದ. ನನಗೂ ನನ್ನ ಮೊಮ್ಮಗಳಿಗೂ ನ್ಯಾಯ ಕೊಡ್ಸಕ್ಕೆ ಅಂತ ಬಂದ ಆ ದೇವರಂತ ಹುಡುಗನ್ನ ಪೊಲೀಸ್ನವ್ರು ಹಿಡ್ಕೊಟ್ಟು ಚಿತ್ರಹಿಂಸೆ ಅನುಭವಿಸೋಗ್ ಮಾಡ್ಬಿಟ್ಟಿಯಲ್ಲ, ನೀನೊಂದ್ ಹೆಣ್ಣ. ಅಜ್ಜಿ, ಗೀತಾ, ನನ್ನನ್ನು ಕ್ಷಮಿಸಿ ಅಜ್ಜಿ. ಕೃಷ್ಣ ಬಂದು ಹೊಡೆದ ಮೇಲೆ ನನಗೆ ಬುದ್ಧಿ ಬಂದಿದ್ದು. ನಾನ್ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತವಾಗಿ ಗೀತನ್ನ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಬಂದೆ. ಹೌದಜ್ಜಿ, ಈ ನನ್ ಕೇಳ್ದೆ ಮದ್ವೆ ಮಾಡ್ಕೊಂಡಿದ್ದಕ್ಕೆ ಕ್ಷಮಿಸಜ್ಜಿ. ನಾಗೇಶ್ ತುಂಬಾ ಒಳ್ಳೆಯವರು. ಯಾವ್ದೋ ಒತ್ತಡಕ್ಕೆ ಸಿಕ್ಕಾಕೊಂಡು ಹಾಗ್ ಮಾಡಿದ್ರು. ನಮ್ಗೆ ಆಶೀರ್ವಾದ ಮಾಡಜ್ಜಿ. ಆಶೀರ್ವಾದ ಆಶೀರ್ವಾದ ಮಾಡ್ಬೇಕಾದ ಆ ಕೃಷ್ಣನ್ನ ಪೊಲೀಸ್ ಸ್ಟೇಷನ್ ಕಳ್ಸಿಬಿಟ್ರು ಈ ಮಹಾತಾಯಿ.
Ashrita, are you happy? I'm sorry. ಆಶಿತಾ, ಈ ಜನ್ಮದಲ್ಲಿ ನೀನೇ ನನ್ನ ಹೆಂಡತಿ ಅಂತ ಕನ್ಫರ್ಮ್ ಆಯ್ತು. ವಾಟ್? ಹೌದು, ನನಗಿಷ್ಟವಾದ ಹುಡುಗಿ ಜೊತೆ 7 ಹೆಜ್ಜೆ ಇಟ್ಟಿದ್ದೀನಲ್ಲ, ಅದಕ್ಕೆ ಆಶಿತಾ, ಐ ಲವ್ ಯು. Are you mad? Yes, I am mad, 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 mad. ಓಫೋ, ಲೋಫರ್. ಯಾಕ್ರೆ ಬೈತಾ ಇದ್ದೀರಾ? ನೀವಾ? ನಿಮ್ಗಲ್ಲ, ಕಾಲೇಜ್ ಹೋಗ್ತಿದ್ದೆ, ಯಾವನ ಲೋಫರ್ ರಸ್ತೆಯಲ್ಲಿ ಮಳೆ ಹಾಕ್ಬಿಟ್ಟಿದ ನೋಡಿ. ದಯವಿಟ್ಟು ಅವನ ಬೈಬೇಡಿ. ಹಿ ಇಸ್ ಎ ಪರ್ಫೆಕ್ಟ್ ಜೆಂಟ್ಲ್ಮ್ಯಾನ್. ನೋಡಿ, ನಿಮ್ ಕಾರ್ ಟೈರ್ ಕೆಳಗೆ ಮಳೆ ಆಗ್ತಾ, ನಿಮ್ ಕಾರ್ ಪಂಚರ್ ಆಯ್ತು, ನೀವು ಕೆಳಗಿಳಿದ್ರಿ, ನನ್ನ ಭೇಟಿ ಮಾಡಿದ್ರಿ. ಇಟ್ಸ್ ಸೋ ಸಿಂಪಲ್. ಯು ಡೋಂಟ್ ವರಿ, ಕಾಲೇಜ್ ಡ್ರಾಪ್ ಮಾಡ್ತೀನಿ. ಬನ್ನಿ, ಕಷ್ಟ ಸುಖ ಮಾತಾಡ್ಕೊಂಡು ಹೋಗೋಣ. ನಿಮ್ ಜೊತೆಲ್ಲ ನಾನ್ ಬರಲ್ಲ. ಯಾಕೆ? ಅವತ್ತೇನೋ ಪಾಪ ನಿಮ್ಗೆ ನಡಿಯೋಕ್ಕಾಗಲ್ಲ ಅಂತ ಹೆಗಲ್ ಕೊಟ್ಟು ನಡೆಸಿದ್ರೆ, ಅದಕ್ಕೆ ನೀವೇನ್ರಿ ಮಾಡಿದ್ರಿ? 7 ಹೆಜ್ಜೆ ಇಟ್ಟಿದೀನಿ, ನಾನ್ ನಿನ್ನ ಪ್ರೀತಿಸ್ತಿದ್ದೀನಿ, ಹಾಗೆ ಹೀಗೆ ಅಂತ ಏನೇನೋ ಹೇಳಕ್ ಶುರು ಮಾಡ್ಬಿಟ್ರಿ. ಅಲ್ರಿ, ನಿಮ್ ಜೊತೆ ಬರಕ್ ನಂಗೇನ್ ಹುಚ್ಚಿಡ್ತಿದ್ಯಾ? ಸುಮ್ನೆ ಹೋಗ್ರಿ. ಅದು ಮೇಡಮ್, ಅದು ಇಲ್ಲ, ಇದು ಇಲ್ಲ. ಹೋಗ್ತಿರೋ ಇಲ್ವಾ? ನನ್ ಬೈಕ್ ಕಡೆ ಸತ್ಯ ತೊಲಗ್ದ. ಹಲೋ, ಐ ಆಮ್ ಹಿಯರ್. ನೀನಾ? ಬಾ ಹೋಗೋಣ. ನಾನ್ ಬರಲ್ಲ. ನೀನ್ ಬರಲ್ಲ ಅಂದ್ರೆ ನಾನು ಹೋಗಲ್ಲ, ನಾನು ಹೋಗಲ್ಲ ಅಂದ್ರೆ ಬಸ್ ಹೋಗಲ್ಲ. ಯಾಕೆ ಗೊತ್ತಾ? ಸೀದೆ. ಅದಕ್ಕೆ ಹೇಳಿದ್ದು ಬಾ ಹೋಗೋಣ. ಏನ್ರಿ ನಿಮ್ದು? ಏನ್ರಿ ಗಲಾಟೆ? ಏನಿಲ್ಲ ಸ್ವಾಮಿ, ಇವರು ನಮ್ಮ ಹೆಂಗಸರು ಯಾವ್ದೋ ಫಂಕ್ಷನ್ಗೆ ಹೋಗ್ಬೇಕಾಯ್ತು, ಅಚ್ಚುಕಟ್ಟಾಗಿ ಸೀರೆ ಉಟ್ಕೊಂಡು ಹೋಗೋಣ ಅಂದೆ. ಇಲ್ಲ, ನಾನ್ ನಿಕ್ಕರ್ ಹಾಕೋದು ಅಂದ್ರು. ಎಲ್ಲೋ ತಮಾಷೆಗಂತಾರ, ಆದ್ರೆ ಒರಿಜಿನಲ್ ಆಗಿ ನಿಕ್ಕರ್ ಹಾಕೊಂಡ್ಬಿಟ್ಟವ್ರೆ. ಅದಕ್ಕೆ ಮನೆ ಕರ್ಕೊಂಡೋಗಿ ಸೀರೆ ಉಡ್ಸೋಣ ಅಂತ ಸ್ವಲ್ಪ ಹೇಳಿ. ಮದ್ವೆ ಆದ್ಮೇಲೆ ಲಕ್ಷಣವಾಗಿ ಸೀರೆ ಉಟ್ಕೊಳ್ಳೋದ್ ಬಿಟ್ಟು ಚಡ್ಡಿ ನಿಕ್ಕರು ಅಂತ ಹಾಕೊಂಡ್ ಬಂದಿದ್ಯಲ್ಲ, ಮೊದ್ಲೋಗ್ ಲಕ್ಷಣವಾಗಿ ಸೀರೆ ಉಟ್ಕೊಂಡ್ ಬಾ. ಹೋಗಮ್ಮ, ಹೋಗಮ್ಮ, ಸೀರೆ ಉಟ್ಕೊಂಡ್ ಹೋಗಮ್ಮ ಅಂದ್ರೆ ಮರ್ಯಾದೆಯಾಗಿ ಹೇಳವ್ರೆ. ಕೇಳಿಲ್ಲ ಅಂದ್ರೆ ಆಮೇಲೆ ಮಕ್ಕಳು ಕೂದ್ ಬಿಡ್ತಾರೆ. ನಡಿ ಹೋಗೋಣ. ಯಾರ ಬೈಕ್ ಕಳ್ಸ್ಬಿಟ್ಟು ಬಸ್ ಒಳಗೆ ಕಿರಿಕ್ ಮಾಡ್ತಾ ಇದಾರೆ ಸರ್. ಹೌದಾ? ಯಾರು ಅದು ಕಿರಿಕ್ ಮಾಡ್ತಾ ಇರೋ? ತರ್ಲೆ, ಯಾರ್ದ್ರಿ ಬೈಕ್? ಆ ಬೈಕು ಅದು ಇವ್ರದ್ದು ಸರ್. ನಿಮ್ದೇನ್ರಿ ಬೈಕ್? ಹೌದು ಸರ್, ನಂದೇ ಸರ್ ಬೈಕ್. ಏನ್ರಿ ರಸ್ತೆ ಮಧ್ಯದಲ್ಲಿ ಬೈಕ್ ನಿಲ್ಸ್ಬಿಟ್ಟು ತಮಾಷೆ ಆಡ್ತಾ ಇದೀರಾ? ಬನ್ರಿ ಸ್ಟೇಷನ್ಗೆ. ಆಶಿತಾ, ನೀವು ತುಂಬಾ ಚೆನ್ನಾಗಿದ್ದೀರಾ. ನಾನು ನಿಮ್ಮನ್ನ ಮನಸಾರ ಪ್ರೀತಿಸ್ತಾ ಇದ್ದೀನಿ. ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ಆದ್ರೆ ನೀವು ಯಾರು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಐ ಲವ್ ಯು. ಅವತ್ ರಾತ್ರಿ ಟೆಲಿಫೋನಲ್ಲಿ ಮಾತಾಡಿದ್ದು ನಾನೇ. ನೆಕ್ಸ್ಟ್ ಡೇ ನಿಮ್ಮನ್ನ ಟಚ್ ಮಾಡ್ತೀನಿ ಅಂತ ಹೇಳಿ ನಿಮ್ ಕೈಲೇ ನನ್ನ ಲಿಪ್ನ ಟಚ್ ಮಾಡಿಸ್ಕೊಂಡೆ. ನಮ್ ಸಂಸ್ಕೃತಿಯಂತೆ ನಿಮ್ ಜೊತೆ 7 ಹೆಜ್ಜೆನ ಇಟ್ಟು ಪ್ರಕೃತಿ ಸಾಕ್ಷಿಯಾಗಿ ನಾನು ನಿಮ್ ಗಂಡ ಅದೇ. ಶಟ್ ಅಪ್. ಪ್ರಕೃತಿ ಸಂಸ್ಕೃತಿ ಬಗ್ಗೆ ನಿಮ್ಗೇನ್ರಿ ಗೊತ್ತು? ಚೆನ್ನಾಗ್ ಗೊತ್ತು. ದೇಹ ಪ್ರಕೃತಿ ಆದ್ರೆ ಹಾಕೊಂಡಿರೋ ಬಟ್ಟೆ ಸಂಸ್ಕೃತಿ. ಬರೀ ಹಣೆ ಪ್ರಕೃತಿ, ಅದ್ರ ಮೇಲೆ ಹೊಳೆಯೋ ಕುಂಕುಮ ಸಂಸ್ಕೃತಿ. ಕೈಗಳು ಪ್ರಕೃತಿ ಆದ್ರೆ ಬಳೆಗಳು ಸಂಸ್ಕೃತಿ. ಹೆಜ್ಜೆ ಪ್ರಕೃತಿ, ಗೆಜ್ಜೆ ಸಂಸ್ಕೃತಿ. ಕೊರಳು ಪ್ರಕೃತಿ ಆದ್ರೆ ಅದ್ರ ಮೇಲೆ ಹೊಳೆಯೋ ತಾಳಿ ಸಂಸ್ಕೃತಿ. ಆ ತಾಳಿನ ನಾನೇ ನನ್ನ ಕೈಯಾರ ನಿಮ್ ಕೊರಳು ಕಟ್ಟಬೇಕು. ಇಂಪಾಸಿಬಲ್. ಐ ಲವ್ ಯು. ಐ ಹೇಟ್ ಯು. ಓ ಗಾಡ್, ಡ್ಯಾಡಿ. ಅಯ್ಯೋ ಅಯ್ಯೋ. ನೋಡಿದ್ರ, ನಿಮ್ ದೇಹದ ಪ್ರಕೃತಿ ಹೋಗ್ಬೇಕು ಅಂದ್ರು ಹೃದಯ ಸಂಸ್ಕೃತಿ ಎಳ್ಕೊಂಬಂದ್ಬಿಡ್ತು. ಅದೆಲ್ಲ ಏನಿಲ್ಲ, ಅಲ್ಲಿ ನಮ್ಮಪ್ಪ ಇದ್ದಾರೆ, ಅದಕ್ಕೆ ಬಂದೆ. ಐ ಸಿ. ಆಶಿತಾ,
ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳ್ತೀರಾ? ನೋ. ನೋ? ಓಕೆ. ಸೊಮೆ ಸೊಮೆ, ಅಯ್ಯೋ ಪ್ಲೀಸ್ ಬೇಡ. ಒಂದೇ ಒಂದ್ಸಲ ಹೇಳ್ಬಿಡಿ. ನೋ. ನೋ. ಸೊಮೆ, ಸೊಮೆ ಕೂತ್ಕೊಳ್ರಿ. ಬನ್ನಿ, ನಮ್ ಜೊತೆ ಒಂದ್ ಅರ್ಧ ಕಪ್ ಕಾಫಿ ಕುಡಿರುತ್ತೆ. ನೋ ಥ್ಯಾಂಕ್ಸ್, ಕುಡಿತಾ ಇದ್ದೀನಿ. ಪರವಾಗಿಲ್ಲ, ನಮ್ ಜೊತೆ ಕುಡಿರುತ್ತೆ, ಬನ್ನಿ. ಕರ್ಮನಪ್ಪ. ಓಕೆ ಪ್ಲೀಸ್. ಪ್ಲೀಸ್ ಈಗ್ಲಾದ್ರೂ ಹೇಳ್ಬಿಡು. ನೋ. ಹೇಳಲ್ವಾ? ಸೊಮೆ, ತಾವು ಫಿಲಂ ಆಕ್ಟರ್ CR ಸಿಂಹ ಅವರ? ನಾನ್ಸೆನ್ಸ್. ಅಯ್ಯಪ್ಪ, ಈಗ್ಲಾದ್ರೂ ಐ ಲವ್ ಯು ಅಂತ ಹೇಳಿ ಹರ್ಷಿತಾ. ಹೇಳ್ಬೇಕಾ? ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು. ಹಾಗ ಓಕೆ, ನಿಮ್ ಬಾಯಲ್ಲೇ ಐ ಲವ್ ಯು ಅಂತ ಹೇಳ್ಸೋರ್ಗು ನಾನು ಬಿಡಲ್ಲ. ಅವನ್ನ ಏನು ಅಂತ ಗೆಸ್ ಮಾಡ್ಲಿ? ಮಳೆ ಬರ್ದೇ ಇದ್ದಿದ್ರೆ ನನ್ನ ಹಿಂದೆನೆ ಬಂದ್ಬಿಡ್ತಿದ್ನೋ ಏನೋ. ನನ್ ಮನಸ್ಸಿಗೆ ಯಾಕೋ ಅವನ್ನ ಲವ್ ಮಾಡ್ಬೇಕು ಅನಿಸ್ತಿದೆ. ಗಾಡ್, ಖಂಡಿತ ಇವನ್ ಲೂಸೆ. ಇಷ್ಟು ಜೋರಾಗಿ ಮಳೆ ಬರ್ತಾ ಇದ್ರು ಕೇರ್ ಮಾಡ್ದೆ ನಿಂತಿದ್ದೀರಲ್ಲ, ಏನಾಗಿದೆ ನಿಮ್ಗೆ? ಯಾಕೆ ಹೀಗೆ ಮಾಡ್ತಿದ್ದೀರಾ? ನೀನ್ ಐ ಲವ್ ಯು ಅಂತ ಹೇಳೋವರೆಗೂ ಮಳೆನೆಲ್ಲ ಚಂಡಮಾರುತ ಬಂದ್ರು ಐ ಡೋಂಟ್ ಕೇರ್. ಏನಿದ್ರು ಬೆಳಗ್ಗೆ ಮಾತಾಡ್ಕೊಳ್ಳೋಣ ಪ್ಲೀಸ್. ಈಗ ಬೇಗ ಹೋಗಿ ಪ್ಲೀಸ್. ಐ ಲವ್ ಯು ಅಂತ ಹೇಳು. ಹೇಳಲ್ಲ. ಹೇಳಲ್ಲ? ಸೊಮೆ, ಅಯ್ಯೋ, ಸೊಮೆ, ಅಯ್ಯೋ, ಸ್ವಾಮಿ ಶ್ರೀನಾಥ ಇದೆ. ಅಯ್ಯೋ, ನೀನು ಐ ಲವ್ ಯು ಅಂತ ಹೇಳೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಹೋಗಲ್ಲ ಹೋಗಲ್ಲ. ಪ್ಲೀಸ್ ಹೇಳ್ತೀನಿ ಹೇಳ್ತೀನಿ. ಐ ಲವ್ ಯು. ಯಾಕೋ ಬಲ್ಗಡೆ ಕಿವಿ ಸ್ವಲ್ಪ ಕೇಳಿಸ್ತಾ ಇಲ್ಲ, ಜೋರಾಗಿ ಹೇಳ್ತೀಯಾ? ಐ ಲವ್ ಯು. ಕೇಳಿಸ್ಲಿಲ್ಲ? ಐ ಲವ್ ಯು. ಜೋರಾಗಿ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ವಾಟ್? ವಾಟ್? ನನಗೆಲ್ಲ ಅರ್ಥ ಆಗಿದೆ. ನನ್ನನ್ನ ನೀನು ಅಶೋಕ ಹೋಟ್ಲಲ್ಲಿ ಕರೆದಾಗ್ಲೇ ನಿನ್ ಜೊತೆ ಒಬ್ಬ ಹುಡುಗಿ ಇರ್ಬೇಕು ಅನ್ಕೊಂಡೆ. ಆದ್ರೆ ಅವಳು ನನ್ನ ಮಗಳೇ ಅಂತ ಅನ್ಕೊಂಡಿರ್ಲಿಲ್ಲ. ನಿಮ್ಮನ್ನ ಕರ್ದ ಬುದ್ಧಿ, ನೋಡಕ್ಕೆ ಒಳ್ಳೆ ಕಳ್ಳ ಕಂಡಂಗ್ ಕಾಣ್ತಾನೆ. ಪೊಲೀಸ್ಗೆ ಫೋನ್ ಮಾಡ್ಬಿಟ್ರೆ? ನಾಳೆ ಸಾಯಂಕಾಲ ನನ್ನ ಮಗಳ ಬರ್ತ್ಡೇ ಪಾರ್ಟಿ ಇದೆ, ನೀನು ಬಾ. ಸರ್ ತಪ್ಪದೆ ಬಾ. ಆಶ್ರಿತಾ, ನಿಮ್ಮಪ್ಪ ಬರ್ತ್ಡೇ ಪಾರ್ಟಿ ಬಾ ಅಂತ ಕರೆದ್ಬಿಟ್ಟು ನಾನು ಬಂದಾಗ ಸ್ಕೆಚ್ ಆಗಿ ಮರ್ಡರ್ ಮಾಡ್ಸಲ್ಲ ತಾನೆ? ಓಫೋ, ಅವರು ನಮ್ಮಪ್ಪ. ಅವ್ರ ಹೃದಯ ದೊಡ್ಡದು. ನಿಮ್ಮಪ್ಪನ ಹೃದಯ ಅಷ್ಟು ದೊಡ್ಡದಾದ್ರೆ ನನ್ನ ಹೃದಯ ಎಷ್ಟು ದೊಡ್ಡದು ಗೊತ್ತಾ? ತಗೋ 20,000 ರೂಪಾಯಿ. 20,000 ರೂಪಾಯಿ ಎಲ್ಲಿತ್ತು? ಅಲ್ಲೋಡು, ಗೋಲ್ಡ್ ಮೆಡಲ್ನ ಮಾರ್ಬಿಟ್ಟೆ. ಜೀವನದಲ್ಲಿ ಮೊದಲನೇ ಸಲ ನಾನು ಬೆಟ್ಟಿಂಗ್ ಅಲ್ಲಿ ಸೋಲ್ತಾ ಇರೋದು. ಇವತ್ತಿಂದ ನನ್ನ ಕಥೆನೇ ಟ್ವಿಸ್ಟ್ ಆಗೋದು. ಇನ್ಮೇಲೆ ನಾನು ಬೆಟ್ಟಿಂಗ್ಗೆ ಕಟ್ಟಲ್ಲ. ಲೋ ಕೃಷ್ಣ, ಇದೇ ಏನೋ ನಿನ್ ಫ್ರೆಂಡ್ಶಿಪ್ ಕೊಡೋ ಮರ್ಯಾದೆ? ನೀನೇನಾದ್ರು ಬೆಟ್ಟಿಂಗ್ ನಲ್ಲಿ ಸೋತ್ರೆ ನಾ ಸತ್ತೋಗ್ತೀನಿ ಅಂತ ಹೇಳಿರ್ಲಿಲ್ವನೋ? ಮರ್ತು ಬಿಟ್ಟೇನೋ? ಐ ಆಮ್ ಸಾರಿ ಕಣೋ, ನಾನು ಬೆಟ್ಟಿಂಗ್ ಅಲ್ಲಿ ಗೆಲ್ಬೇಕು ಅಂತಾನೆ ಹೋಗಿದ್ದು. ಆಶ್ರಿತ ನೋಡ್ತಿದ್ದಾಗೆ ನನ್ನ ಮನಸ್ಸು ಸೋತೋಯ್ತು. ನಾನು ಅವಳನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ ಫ್ರೆಂಡ್. ನೀನ್ ಮಾಡಿರೋ ಸಹಾಯನ ಮರೆಯೋ ಅಂತ ಮುಟ್ಟಾಳಲ್ಲ ನಾನು. ಅದಕ್ಕೆ ಬದಲಾಗಿ ನೀನ್ ಏನ್ ಬೇಕಾದ್ರೂ ಕೇಳು, ನಾನು ಕೊಡ್ತೀನಿ. ಆದ್ರೆ ಆಶ್ರಿತನ್ಗೆ ನಾನು ಮೋಸ ಮಾಡಲ್ಲ, ಮಾಡಕ್ಕಾಗೋದು ಇಲ್ಲ. ಈ ವಿಷಯದಲ್ಲಿ ನನ್ನ ಕ್ಷಮಿಸ್ಬಿಡು ಫ್ರೆಂಡ್. Come on, daughter. Hello. 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 Hello, doctor. Hello. Happy birthday to you.
Happy birthday to you. Happy birthday to you, Ashita. Happy birthday to you. ಡಿಯರ್ ಫ್ರೆಂಡ್ಸ್, ನಿಮಗೆಲ್ಲ ಒಂದು ಸ್ಪೆಷಲ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿದ್ದೆ. ಅದು ಒಂದು ಕಥೆ. ದಟ್ಟ ದರಿದ್ರನಾಗಿದ್ದ ಕುಚೇಲ ಭಗವಾನ್ ಶ್ರೀ ಕೃಷ್ಣನ ಮನೆಗೆ ಹೋದ ಕಥೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಕೋಟ್ಯಾಧಿಪತಿಯಾದ ನನ್ನ ಮನೆ ಬಾಗಿಲಿಗೆ ದಟ್ಟ ದರಿದ್ರನಾದ ಈ ಕೃಷ್ಣ ಭಿಕ್ಷೆ ಬೇಡಕ್ ಬಂದಿರೋದೇ ನಾನು ನಿಮಗೆ ಹೇಳ್ಬೇಕು ಅಂತಿದ್ದೆ ಸ್ಪೆಷಲ್ ನ್ಯೂಸ್. ತಿನ್ನೋದಕ್ಕೆ ಗತಿ ಇಲ್ಲದೆ ಹೋದ್ರು ಶ್ರೀಮಂತರ ಮನೆ ಹುಡುಗಿ ಹಿಂದೆ ಅಲದು ಅವಳ ಜೊತೆಗೆ ಅವಳ ಶ್ರೀಮಂತಿಕೆಯನ್ನು ಲಪ್ಟಾಯಿಸುವಂತ ಹುಡುಗರು ಈ ಕಾಲದಲ್ಲಿ ತುಂಬಾ ಜನ ಇದ್ದಾರೆ. ಈಗ ಇಲ್ಲಿಗೆ ಬಂದಿರೋ ಈ ಅನಾಥ ಕೃಷ್ಣ ಕೂಡ ಏನೂ ಅರಿಯದ ನನ್ನ ಮಗಳ ಹಿಂದೆ ನಾಯಿ ಹಾಗೆ ಅಲದು ಅವಳನ್ನ ತನ್ನ ಬಲೆಗೆ ಹಾಕೊಂಡಿದ್ದಾನೆ. ಶ್ರೀನಾಥ್ ರಾಯ್ರೆ, ವಾಪಸ್ ತಗೊಳ್ಳಿ ನಿಮ್ ಮಾತನ್ನ. ನನ್ನ ಈ ಪ್ರೀತಿ ಹೃದಯ ಕಂಡಿದ್ದು ನಿಮ್ ಮಗಳೇ ಹೊರತು ಬೆಲೆ ಇಲ್ದಿರೋ ನಿಮ್ ಶ್ರೀಮಂತಿಗೆ ಅಲ್ಲ. ಸುಖದ ಸುಪ್ಪತ್ತಿಗೆಯಲ್ಲಿ ಹುಟ್ಟಿ ಬೆಳೀತಾ ಇರೋ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಏನಿದೆ ನಿನಗೆ ಯೋಗ್ಯತೆ? ಗಂಡು ಅನ್ನೋ ಯೋಗ್ಯತೆ ಇದೆ. ಹೆಂಡತಿಗೆ 2 ಹೊತ್ತು ಊಟ ಹಾಕೋ ಶಕ್ತಿ ಇದೆ. ರೇಷ್ಮೆ ಸೀರೆ ಕೊಡ್ಸಕ್ಕಾಗದೆ ಹೋದ್ರು ಕಾಟನ್ ಸೀರೆ ಕೊಡ್ಸೋಷ್ಟು ತಾಕತ್ತಿದೆ. ಆಸ್ತಿ ಅಂತಸ್ತಿಂದ ಸುಖ ಕೊಡಕ್ಕಾಗದೆ ಹೋದ್ರು ಪ್ರೀತಿ ಮನಸ್ಸಿಂದ ಸುಖ ಕೊಡೋ ಚೈತನ್ಯ ಇದೆ. ನನ್ನ ಮಗಳನ್ನ ಪ್ರೀತಿಸ್ತೀಯ ಅನ್ನೋದಕ್ಕೆ ಏನೋ ಪ್ರೂಫ್? ಏನ್ ಪ್ರೂಫ್ ಬೇಕು? ನಾ ಹೇಳಿದ್ದನ್ನ ಮಾಡ್ತೀಯಾ? ನಿಮ್ಗೋಸ್ಕರ ಅಲ್ದೆ ಹೋದ್ರು ಆಶ್ರಿತನಿಗೋಸ್ಕರ ನನ್ನ ಪ್ರಾಣ ಬೇಕಾದ್ರೆ ಕೊಡ್ತೀನಿ. ಡ್ಯಾಡಿ ಪ್ಲೀಸ್, ಕೃಷ್ಣನ ತಪ್ಪು ತಿಳ್ಕೊಬೇಡಿ. ಅವ್ರು ತುಂಬಾ ಒಳ್ಳೆಯವರು. ನಾನು ಅವ್ರನ್ನ ಪ್ರೀತಿಸ್ತೀನಿ. ಸುಮ್ಮನೆ ನೀನು. ಇವನ್ ನಿಜವಾಗ್ಲೂ ಪ್ರೀತಿಸೋದು ನಿನ್ನೋ ಇಲ್ಲ ನನ್ನ ಶ್ರೀಮಂತಿಕೆನೋ ಅನ್ನೋದು ಈಗಲೇ ತೀರ್ಮಾನ ಆಗ್ಬೇಕು. ಕೃಷ್ಣ, ಇದು ಖಾಲಿ ರಿವಾಲ್ವರ್. ಇದರಲ್ಲಿ ಒಂದೇ ಒಂದು ಬುಲೆಟ್ ಹಾಕ್ತೀನಿ. ನಿನಗೆ 3 ಅವಕಾಶ ಕೊಡ್ತೀನಿ. ಬದುಕ್ ಬಂದ್ರೆ ನೀ ನನ್ನ ಮಗಳನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ಯಾ ಅಂತ ಅರ್ಥ. ಇಲ್ಲ ಅದು ನಿನ್ನ ದುರಾದೃಷ್ಟ. ಶೂಟ್ ಮಾಡ್ಕೋ. ಡ್ಯಾಡಿ ಪ್ಲೀಸ್, ಈ ಪರೀಕ್ಷೆ ಬೇಡ. ಡೋಂಟ್ ವರಿ ಆಶ್ರಿತಾ, ನಮ್ಮಿಬ್ಬರ ಪ್ರೇಮದ ಹೈಲೈಟ್ ಮುಂದೆ ನಿಮ್ಮಪ್ಪನ್ ಪ್ರೆಸ್ಟೀಜ್ ಬುಲೆಟ್ ನಮ್ಮನ್ನೇನು ಮಾಡಕ್ಕಾಗಲ್ಲ. ಬೇಡ ಕೃಷ್ಣ, ಬೇಡ, ದುಡುಕ್ಬೇಡ ಕೃಷ್ಣ. ಶೂಟ್ ಮಾಡ್ಕೋ ಕೃಷ್ಣ, ಇಬ್ರು ಒಟ್ಟಿಗೆ ಸಾಯೋಣ. ಏನ್ ಡ್ಯಾಡಿ ಇದು? ಬೇಬಿ, ನನ್ನನ್ನೇನಷ್ಟು ಕಟುಕ ಅಂತ ತಿಳ್ಕೊಂಡ್ಯಮ್ಮ. ಇವತ್ತು ನಿನ್ನ ಹುಟ್ಟದಬ್ಬ. ಕೃಷ್ಣ ನಿನ್ನ ಪ್ರೀತಿಸ್ತಿರೋ ವಿಚಾರ ನನಗೊಬ್ಬಂಗೆ ಅಲ್ಲ, ಎಲ್ರಿಗೂ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಈ ತರ ವರ ಪರೀಕ್ಷೆ ಇಟ್ಟಿದ್ದೆ. ಎಲೆ, ಆ ರಿವಾಲ್ವರ್ ಕೊಡು ಇಲ್ಲಿ. ಬೇಬಿ, ಇದರಲ್ಲಿರೋದು ಡಮ್ಮಿ ಬುಲೆಟ್. ಗಾಡ್ ಬ್ಲೆಸ್ ಯು ಮಾ. ಕೃಷ್ಣ, ಚಿಕ್ಕ ವಯಸ್ಸಲ್ಲಿ ನಾನು ಅನಾಥನಾಗಿದ್ದೆ. ನನ್ನ ಮಗಳು ಒಬ್ಬ ಅನಾಥನ ಕೈ ಹಿಡಿಬೇಕು ಅಂತ ಆಸೆ ಪಡ್ತಿದ್ದೆ. ಆದ್ರೆ ಇವಳು ನಾನು ಹುಡ್ಕೋದಕ್ ಮುಂಚೆನೆ ನಿನ್ನನ್ನು ಹುಡ್ಕೊಂಡ್ಬಿಟ್ಟಿದ್ದಾಳೆ. ಅಳಿ ಅಂದ್ರೆ ಹೇಗಿತ್ತು ನನ್ನ ಆಕ್ಟಿಂಗು? ಸೂಪರ್ ಅಪ್. ಕಮಾನ್ ಬೇಬಿ, ಗಿವ್ ಮಿ ಯುವರ್ ಹ್ಯಾಂಡ್. ನೀವಿಬ್ರು ಮದುವೆ ಮಾಡ್ಕೊಂಡು ಜಾಮ್ ಜಾಮ್ ಅಂತ ಹನಿಮೂನ್ಗೆ ಹೊರಟು ಬನ್ನಿ. ಕಮಾನ್.
ಮಾವ ಏನಪ್ಪ ಮಾವ ಏನಪ್ಪ ಮಾವ ಏನಪ್ಪ ಒಬ್ಬರೇ ಕುತ್ಕೊಂಡು ಏನೋ ಯೋಚನೆ ಮಾಡ್ತಿದ್ದೀರಾ? ಇಲ್ವಲ್ಲ, ನನ್ನ ವ್ಯವಹಾರದ ಜವಾಬ್ದಾರಿ ಎಲ್ಲ ನಿನಗೆ ವಹಿಸಿದ ಮೇಲೆ ನನಗೇನು ಯೋಚನೆ, ನಿಶ್ಚಿಂತೆಯಾಗಿದ್ದೀನಿ. ನಾನ್ ಜೋಕ್ ಮಾಡ್ಲಿಲ್ವಲ್ಲ? ನಾನು ಸುಮ್ಮನೆ ತಮಾಷೆಗೆ ನಗ್ತೆ. ಏನ್ ವಿಷಯ? ಮಾವ, ನಾನ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನನಗೇನು ಅನ್ಸಲ್ಲ, ಆದ್ರೆ ನನ್ ಮಗಳ ತಲೆನ್ ಮಾತ್ರ ಯದ್ವಾ ತದ್ವಾ ಕೆಡಿಸ್ಬಿಟ್ಟಿದ್ಯಾ ನೀನ್. ಅಂದ್ರೆ ನಾನು ತಪ್ಪು ಮಾಡ್ದೆ ಅಂತ ನಿಮ್ಮ ಅಭಿಪ್ರಾಯನ? ನೋ, ಮಗನ್ಗಿಂತ ಹೆಚ್ಚಾಗಿರೋ ಅಳಿಯ ಸಿಕ್ಕದ್ನಲ್ಲ ಅಂತ ಅಭಿಮಾನಪ್ಪ. ಥ್ಯಾಂಕ್ ಯು. ನಾನು ಏನ್ ಸಜೆಷನ್ ಕೊಟ್ರು ನೀವು ತಗೋತಿರಲ್ಲ? ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಾ, ಬ್ಲೇಡ್ ಹಾಕ್ಬೇಡಿ ಅಳಿ ಅಂದ್ರೆ ಅದೇನ್ ಹೇಳ್ಬೇಕು ಅಂತಿದ್ದೀರಿ ನೇರವಾಗಿ ಹೇಳಿ. ನೀವು ರೇಗಲ್ಲ, BP ರೈಸ್ ಮಾಡ್ಕೊಳಲ್ಲ ಅಂತ ಪ್ರಾಮಿಸ್ ಮಾಡಿ ಹೇಳ್ತೀನಿ. ಕಂಡೀಷನ್ಸ್ ಬೇರೆನಾ? ಆಯ್ತು, ಪ್ರಾಮಿಸ್ ಮಾಡಿದ್ದೀನಿ. ಇವಾಗ ಹೇಳಿ. ಒಂದ್ ನಿಮಿಷ. ನಮಸ್ಕಾರ ಸರ್. ಮಾವ, ಕೋಪ ಮಾಡ್ಕೊಳಲ್ಲ, BP ರೈಸ್ ಮಾಡ್ಕೊಳಲ್ಲ ಅಂತ ಮಾತು ಕೊಟ್ಟಿದ್ರಾ? ಬರೀ ಕೋಪ ಅಲ್ಲ ಅಳಿ ಅಂದ್ರೆ, ಇವನ್ ಮಾಡಿರೋ ನಂಬಿಕೆ ದ್ರೋಹ ನೆನೆಸ್ಕೊಂಡ್ರೆ ರಕ್ತ ರಕ್ತ ಕುದಿಯತ್ತೆ. ಕೂಲ್ ಡೌನ್, ಕೂಲ್ ಡೌನ್. ಮಾವ, ನಿಮ್ಮ ಅಳಿಯನ ಮೈನಲ್ಲಿ ಹರಿತಿರೋ ರಕ್ತದ ಒಂದೊಂದು ಹನಿನು ಇವನ್ ಋಣದಲ್ಲಿದೆ. ಏನ್ ಹೇಳ್ತಾ ಇದ್ದೀರಿ ಅಳಿ ಅಂದ್ರೆ? ಹೌದು ಮಾವ, ಇವನು ನನ್ನ ಆತ್ಮೀಯ ಗೆಳೆಯ. ನಾನ್ ನಿಮ್ ಮಗಳ ಕೈ ಹಿಡಿದು ನಿಮ್ ಗೆಳೆಯ ಆಗೋದಕ್ಕೆ ಇವನೇ ಕಾರಣ. ಏನೋ ಬ್ಯಾಡ್ ಟೈಮು, ತಪ್ಪು ಮಾಡ್ಬಿಟ್ಟ. ಆ ತಪ್ಪನ್ನ ಕ್ಷಮಿಸೋ ದೊಡ್ಡ ಗುಣ ನಿಮ್ಮಲ್ಲಿದೆ. ಪ್ಲೀಸ್ ಮಾವ, ದಯವಿಟ್ಟು ನನಗೋಸ್ಕರ ಅವನ್ನ ಕ್ಷಮಿಸ್ಬಿಡಿ. ಆಲ್ ರೈಟ್, ಆಲ್ ರೈಟ್. ಥ್ಯಾಂಕ್ ಯು. ದಯವಿಟ್ಟು ನನ್ ಕ್ಷಮಿಸಿ ಸರ್. ಇವತ್ತಿಂದ ಕಷ್ಟಪಟ್ಟು ದುಡ್ದು ಒಳ್ಳೆಯವನಾಗಿ ಬದುಕ್ತೀನಿ. ಇವತ್ತಿಂದ ನಿನ್ ಜೀವನದಲ್ಲಿ ಒಳ್ಳೆ ಟ್ವಿಸ್ಟ್. ಎಲ್ಲ ತಮ್ಮ ಸರ್. ಇದು ಒಂದ್ ಟ್ವಿಸ್ಟಾ? ಕಥೆಯಲ್ಲಿ ಇನ್ನ ಏನೇನ್ ಟ್ವಿಸ್ಟ್ ಬರುತ್ತೋ? ಅಯ್ಯೋ, ಹಾಸ್ಪಿಟಲ್ ಸರ್, ಸ್ವಲ್ಪ ಹೆಲ್ಪ್ ಮಾಡಿ ಸರ್ ಪ್ಲೀಸ್. ನನ್ನ ಫ್ರೆಂಡಿಗೆ ಬದಲಾಗಿ ನಾನೇ ಸತ್ತು ಹೋಗ್ಬಿಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಯಾರ್ಯಾರಿಗೆ ಯಾವಾಗ ಯಾವಾಗ ಏನ್ ಕೊಡ್ಬೇಕು ಅಂತ ಅವನಿಗೆ ಚೆನ್ನಾಗ್ ಗೊತ್ತು. 3-4 ದಿನದ ಊಟ ತಿಂಡಿ ಬಿಟ್ಟು ಅದನ್ನೇ ನೆನ್ಸ್ಕೊಂಡ್ ಕೂತ್ಕೊಂಡು ಬರುತ್ತಾ ಇದ್ರೆ ಏನ್ ಪ್ರಯೋಜನ? ನಡೆದಿರೋದೆಲ್ಲ ಕೆಟ್ಟ ಕನ್ಸುತ್ತ ತಿಳ್ಕೊಂಡು ಮರ್ತು ಬಿಡಿ. ಎಷ್ಟು ಸಲ ಹೇಳಿದ್ದೀನಿ ನಾನು, 2 ವೀಲರ್ನ ತಗೊಂಡು ಹೋಗ್ಬೇಡ, ಬೇಕಾದ್ರೆ ಕಾರ್ ತಗೊಂಡು ಹೋಗು ಅಂತ. ನನ್ ಮಾತು ಕೇಳ್ತೀಯ ನೀನು? ಅದ್ ಯಾವನೋ ಕೆಲಸಕ್ಕೆ ಬಾರ್ದವನ್ನ ಹುಡ್ಕೋತಾ ಈ ರೀತಿ ಅನಾಹುತ ಮಾಡ್ಕೋತಾನೆ ಇರು. ಅವನು ಈ ಜನದಲ್ಲಿ ಸಿಗಲ್ಲ, ನೀನು ಅವ್ನು ಹುಡ್ಕೋದ್ ಬಿಡಲ್ಲ. ಇಲ್ಲಪ್ಪ, ಖಂಡಿತ ಸಿಕ್ಕೇ ಸಿಗ್ತಾರೆ. ಸರ್, ಅವ್ನು ಯಾರು ಅಂತ ನಾನು ಸ್ವಲ್ಪ ಹೇಳಿ. ಎಲ್ಲೇ ಇದ್ರು ನಾನು ಹುಡ್ಕೊಂಡು ಕರ್ಕೊಂಡ್ಬರ್ತೀನಿ. ಅವನೆಲ್ಲಿ ಸಿಗ್ತಾನೆ ಬಿಡಪ್ಪ. ನೀನ್ ಬೇರೆ ಇವಳ ತರ ಹುಚ್ಚುಚ್ಚ ಮಾತಾಡ್ಬೇಡ. ಛೇ, ನನಗಂತೂ ನೆಮ್ಮದಿನೇ ಇಲ್ಲ. ಇವಳಮ್ಮ ನಿಶ್ಚಿಂತೆಯಿಂದ ದೇವ್ರ ಪಾದ ಸೇರ್ಬಿಟ್ಲು. ನನಗೋ ಮೈ ತುಂಬಾ ಕಾಯಿಲೆ. ಈ ಪರಿಸ್ಥಿತಿಲಿ ಅವನು ಎಲ್ಲಿಂದ ಹುಡುಕ್ಲಿ? ಸರ್, ನೀವು ಬೇಜಾರು ಮಾಡ್ಕೊಳ್ದೆ ಅವ್ನು ಯಾರು ಅಂತ ನನ್ಗೆ ಹೇಳಿ. ನಿಮಗೋಸ್ಕರ ಎಷ್ಟೇ ಕಷ್ಟ ಆದ್ರೂ ನಾನು ಹುಡುಕೋ ಪ್ರಯತ್ನ ಮಾಡ್ತೀನಿ. ನೋಡಪ್ಪ, ಇವನೇ ಆ ಹುಡುಗ. ನಿವೇದ
Children, there is an announcement to be made, after which you can go back to your classes. ಕೃಷ್ಣ, ಥರ್ಡ್ ಬಿ. ಫ್ಯಾಕ್ಟರಿಲ್ ಆದ ಬೆಂಕಿ ಅನಾಹುತದಲ್ಲಿ ನಿಮ್ ತಂದೆ ತಾಯಿ ಇಬ್ರು ಸತ್ತು ಹೋಗಿದ್ದಾರೆ. ಸ್ಕೂಲ್ ಫೀಸ್ ಕಟ್ಟಕ್ಕೆ ನಿನ್ ಕಡೆ ನೆಂಟು ಯಾರೂ ಇಲ್ಲ. Children, now you go back to your classes. ಅಳ್ಬೇಡ ಕೃಷ್ಣ, ನಮ್ ತಂದೆಗೆ ಹೇಳಿ ನಿಮ್ ಸ್ಕೂಲ್ ಫೀಸ್ ಕಟ್ಟಿಸ್ತೀನಿ, ಆಯ್ತಾ? ಬಾ ಬಾ. ಹಲೋ, ನಾನು ಸುಂದರರಾಜ್ ಮಾತಾಡ್ತಿರೋದು. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಾಳೆಯಿಂದ ಕೃಷ್ಣ ಫೀಸ್ ಎಲ್ಲ ನಾನೇ ಕೊಡ್ತೀನಿ. ಸರಿ ಸರ್. ಆ ಹುಡುಗ ಎಲ್ಲಿವರೆಗೂ ಓದ್ತಾನೋ ಅಲ್ಲಿವರೆಗೂ ಓದಿಸ್ತೀನಿ. ನೀವು ಅವನ್ನ ಅಡ್ಮಿಟ್ ಮಾಡ್ಕೊಳ್ಳಿ. ಓಕೆ ಸರ್. ಚೆಕ್ ಕಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಕೃಷ್ಣ, ಈ ಆಟ ಸಾಕು, ಬೇರೆ ಆಡೋಣ. ಯಾವ ಆಟ ಆಡೋಣ? ಮದುವೆ ಆಟ ಆಡೋಣ. ಕೃಷ್ಣ ನೀವೇದಾ? ಗಂಡ ಹೆಂಡತಿ ನಾ ಪುರೋಹಿತ, ಸರಿ ಅಲ್ವಾ? ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಹಾ, ಬೇಗ ಹುಡುಗನ ಕರ್ಕೊಂಡ್ ಬನ್ನಿ. ತಾಳಿತೀನಿ. ಅಯ್ಯಯ್ಯೋ, ತಾಳಿನ ವ್ಯಾಪಾರದ ಸಲುವಾಗಿ ನಾನು ನನ್ನ ಮಗಳು ಬಾಂಬೆಗೆ ಹೊರಟೋದ್ವಿ. 8-10 ವರ್ಷ ಅಲ್ಲೇ ಇದ್ವಿ. ಮತ್ತಿದೇ ಊರಿಗೆ ಬಂದ್ವಿ. ಅಷ್ಟೆಲ್ಲ ಹುಡುಗ ಕಾಲೇಜ್ ವಿದ್ಯಾಭ್ಯಾಸ ಮುಗಿಸಿ ಹಾಸ್ಟೆಲ್ ಬಿಟ್ಟು ಹೊರಟೋಗಿದ್ದ. ಈಗ ಅವನು ಬದುಕಿದಾನೋ ಸತ್ತಿದಾನೋ ಒಂದು ಗೊತ್ತಿಲ್ಲ. ಈ ತಾಳಿ ನನ್ ಕುತ್ತಿಗೆಲಿರೋವರೆಗೂ ನನ್ ಗಂಡ ಬದುಕೇ ಇರ್ತಾರಪ್ಪ. ಒಂದಲ್ಲ ಒಂದಿನ ಬಂದೇ ಬರ್ತಾರೆ. ಅಲ್ಲಯ್ಯ, ಅವನ್ನ ಕಾಲೇಜ್ವರೆಗೆ ಓದಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ ನನ್ನನ್ನ ಒಂದು ಸಲ ಬಂದು ನೋಡ್ಬೇಕು ನಾವು ಪರಿಗಣನೆ ಬೇಡ ಅವನಿಗೆ. ಹಿ ಇಸ್ ಅನ್ ಅನ್ಗ್ರೇಟ್ಫುಲ್ ಫೆಲೋ. ಕೃತಜ್ಞತೆ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ ಇವನಿಗೆ. ಅಪ್ಪ, ಇನ್ನೊಂದ್ಸಲ ನನ್ ಮುಂದೆ ನನ್ ಗಂಡನ್ ಬೈಬೇಡಿ. ನೋಡ್ದಿನಯ್ಯ, ಅವನ ಬಗ್ಗೆ ಒಂದ್ ಮಾತಾಡಿದ್ರೆ ಸಾಕು ಇವಳಿಗೆ ಮೂಗಿಂತದಿಲ್ಲ ಕೋಪ. ಎಕ್ಸ್ಕ್ಯೂಸ್ ಮೀ, ಒಂದು ವೇಳೆ ಆ ಹುಡುಗ ನಿಮ್ಮನ್ನ ಮರ್ತು ಬಿಟ್ಟಿದ್ರೆ? ಕೃಷ್ಣ ನನ್ನನ್ನು ಮರೆಯೋಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಆ ಹುಡುಗ ಬೇರೆ ಮದುವೆ ಆಗಿದ್ರೆ? I will kill them. ಅವರಿಬ್ಬರನ್ನ ಕೊಂದು ನಾನು ಆತ್ಮಹತ್ಯೆ ಮಾಡ್ಕೋತೀನಿ. ಮಿಸ್ಟರ್ ಕೃಷ್ಣ, ಇನ್ಕಮ್ ಟ್ಯಾಕ್ಸ್ ಯಾರ ಹೆಸರು ಕಟ್ಟಿದ್ದೀರಾ? ಸುಂದರ ಅವರ ಹೆಸರಿಗೆ. ಏನ್ ಸರ್ ಹೀಗೆ ಹೇಳ್ತಾ ಇದ್ದೀರಾ? ಅದ್ ನಿಮ್ಮ ಮಾವನವ್ರ ಹೆಸರಿನಲ್ಲಿ ಕಟ್ಟಿರೋದು. ಅವ್ರ ಹೆಸರು
ಶ್ರೀನಾಥ್ ರಾವ್ ಅಲ್ವಾ ಸರ್? ಶ್ರೀನಾಥ್ ರಾವ್. ಮಿಸ್ಟರ್ ಕೃಷ್ಣ, ಆರ್ ಯು ಆಲ್ ರೈಟ್? ಐ ಆಮ್ ಆಲ್ ರೈಟ್. ಯಾಕೆ ಇಷ್ಟೊಂದು ನರ್ವಸ್ ಆಗಿದ್ದೀರಾ? ನಾವು ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಕ್ ಬಂದಿಲ್ಲ, ನಾವು ಆಡಿಟರ್ಸ್. ನೀವ್ಯಾಕೆ ಬಂದಿದ್ದು? ಏನ್ ಸರ್ ಹಿಂಗ್ ಕೇಳ್ತಾ ಇದ್ದೀರಾ? ನಾವು ನಿಮ್ ಕಂಪ್ನಿ ಆಡಿಟ್ ಮಾಡಕ್ ಬಂದಿದ್ದೀವಿ ಸರ್. ಪ್ರೊಸೀಡ್. ಮಿಸ್ಟರ್ ಕೃಷ್ಣ, ಆ ಫ್ಲವರ್ ಇಂಡಸ್ಟ್ರೀಸ್ ಫೈಲ್ ಸ್ವಲ್ಪ ಕೊಡ್ತೀರಾ? ಕೊಡ್ತೀನಿ. ಮಕ್ಕಳೊಂದು ಸರ್ ಅವ್ರ ಫ್ಲವರ್ ಪಾಟ್ ಹತ್ತಿ ತಂದ್ಕೊಡು. ಏನ್ ಸರ್ ನೀವು, ನಾವು ಫ್ಲವರ್ ಇಂಡಸ್ಟ್ರೀಸ್ ಫೈಲ್ ಕೇಳಿದ್ರೆ ನೀವು ಹೂವಿನ ಕುಂಡ ತನ್ನಿ ಅಂತ ಹೇಳ್ತಿದ್ದೀರಾ? ಮೈ ಡಿಯರ್ ಜೆಂಟಲ್ಮನ್, ನಮ್ ಬಾಸ್ಗೆ ತುಂಬಾ ಸ್ಟ್ರೈನ್ ಆಗಿದೆ. ಆರ್ಟಿಂಗ್ ವರ್ಕ್ ನಾಳೆ ಇಟ್ಕೊಳ್ಳೋಣ ಪ್ಲೀಸ್. ಕೃಷ್ಣ ಕೃಷ್ಣ, ಏ ಕೃಷ್ಣ, ಎಂತೆಂತ ಅಸಾಧ್ಯವಾದ ಬೆಟ್ಟಿಂಗ್ ನಲ್ಲೆಲ್ಲ ಗೆದ್ಬಿಡ್ತಾ ಇದ್ದೆ. ಇವತ್ ನೋಡ್ದ್ಯಾ, ನಿನ್ಗೆ ಗೊತ್ತಿಲ್ದಿರೋ ಹಾಗೆ ಆ ದೇವ್ರೆ ನಿನ್ ಹತ್ರ ಬೆಟ್ಟಿಂಗ್ ಕಟ್ಬಿಟ್ಟ. ಹೇಗಿದ್ರು ಕೃಷ್ಣ ಅಂತ ಹೆಸರಿಟ್ಕೊಂಡಿದ್ಯಾ, ರುಕ್ಮಿಣಿ ಸತ್ಯಭಾಮ ಹಾಗೆ ಇಬ್ರು ಹೆಂಡತಿರ್ನು ಮೇಂಟೈನ್ ಮಾಡ್ಬಿಡು. ಕೃಷ್ಣ, ಆಗ್ಲೇ ಕಲ್ಪನಾ ಲೋಕಕ್ಕೆ ಹೋಗಿ ಬಂದ್ಬಿಟ್ಯಾ? ಆ ದೇವ್ರೇ ನೀನ್ ಕಾಪಾಡ್ಬೇಕು. ಇದೇನು ನೀವಿಲ್ಲಿ? ನಾನು, ಅಯ್ಯೋ, ನಾನ್ಯಾಕೆ ಇಲ್ಲಿ ಬಂದೆ? ನೀವ್ ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ನಾನು ಹೇಳ್ತೀನಿ. ಆಕ್ಸಿಡೆಂಟಲ್ ಆದ ನಮ್ ಭೇಟಿ ಮನೆವರೆಗೂ ಬಂತು. ಈಗ ನನ್ನ ಹಾರ್ಟ್ ಒಳಗೆ ಹೋಗ್ಬೇಕು ಅಂತ ಬಂದಿದ್ದೀರಾ ಅಲ್ವಾ? ಅಯ್ಯೋ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾನು ಅದಕ್ಕೋಸ್ಕರ ಬರಲಿಲ್ಲ. ನನಗ್ ಗೊತ್ತಪ್ಪ ನೀನ್ ಯಾಕೆ ಬಂದಿದ್ಯಾ ಅಂತ. ಅಪ್ಪ, ಸುಮ್ನೆ ಇಲ್ಲಿದ್ದೆಲ್ಲ ಕಲ್ಪನೆ ಮಾಡ್ಬೇಡ. ನೋಡಮ್ಮ, ಮದ್ವೆ ವಯಸ್ಸು ಬಂದಿರೋ ಮಗಳು ಮನೇಲಿದ್ರೆ ಹೆತ್ತರು ಬರೋ ಕಲ್ಪನೆನೇ ಅದಮ್ಮ. ನೋಡಿ, ನಾನು ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಏನೋ ಚಿಕ್ಕ ವಯಸ್ಸಲ್ಲಿ ಹುಡುಗಾಟದಲ್ಲಿ ನಡೆದ ಮದ್ವೆನ ಬೊಂಬೆ ಆಟ ಅಂತ ಮರೆತು ನಿಮ್ ತಂದೆ ತೋರಿಸಿದ ಹುಡುಗನ ಮದುವೆ ಮಾಡ್ಕೊಂಡು ಸುಖವಾಗಿರಿ. ಪ್ರಾಣ ಉಳಿಸಿದ್ರಲ್ಲ ಅನ್ನೋ ಕೃತಜ್ಞತೆಗೆ ಮನೆ ಒಳಗೆ ಸೇರಿಸಿದ್ದಕ್ಕೆ ನನ್ಗೆ ಉದ್ದೇಶ ಹೇಳಕ್ ಬಂದ್ಬಿಟ್ರಾ? ಇವನ್ ಹೇಳೋದು ತಪ್ಪೇನಮ್ಮ ಇದೆ? ನೋಡಮ್ಮ, ಇನ್ ನನ್ನ ಕೈಲಿ ತಡ್ಕೊಳಕ್ ಸಾಧ್ಯನೇ ಇಲ್ಲ. ನಾನು ಈಗಾಗಲೇ ಒಬ್ರು ನೋಡ್ಕೊಂಡ್ ಬಂದಿದ್ದೀನಿ. ಅವ್ರಿಗೊಬ್ನೇ ಮಗ, ಹುಡುಗನು ಚೆನ್ನಾಗಿದ್ದಾನೆ, ಬೇಕಾದಷ್ಟು ಆಸ್ತಿ ಇದೆ, ಒಳ್ಳೆ ಮನತನ ಕೂಡ. ನಾನು ಅವ್ರಿಗೆ ಮಾತು ಕೊಟ್ಟು ಬಂದಿದ್ದೀನಿ, ನೀನು ಒಪ್ಕೊಳ್ಳೇಬೇಕು. ಆದಷ್ಟು ಬೇಗ ಮುಹೂರ್ತ ಇರಿಸ್ಬಿಡ್ತೀನಿ. ಅಪ್ಪ, ನಾನು ಕೃಷ್ಣನ್ ಹೆಂಡತಿ. ಅವ್ರನ್ನ ಬಿಟ್ಟು ಈ ಜನದಲ್ಲಿ ಬೇರೆ ಯಾರು ಮದ್ವೆ ಆಗೋದಿಲ್ಲ. ನೀವೇನಾದ್ರೂ ಹಠ ಹಿಡಿದ್ರೆ ನೀವು ಮುಹೂರ್ತ ಇಡ್ಸೋದು ನನ್ ಮದ್ವೆಗಲ್ಲ, ನನ್ ತಿಥಿಗೆ. ಸ್ಟಿಲ್ ಈಸ್ ಇನ್ ಕ್ರಿಟಿಕಲ್ ಕಂಡೀಷನ್. ನಾಳೆ ಬೆಳಿಗ್ಗೆವರೆಗೂ ಏನು ಹೇಳಕ್ಕಾಗೋದಿಲ್ಲ. ಈಗ ಯಾರು ಅವ್ರನ್ನ ಖಂಡಿತ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ಸಮಾಧಾನ ಮಾಡ್ಕೊಳ್ಳಿ, ನಿಮ್ ತಂದೆಗೆ ಏನೂ ಆಗೋದಿಲ್ಲ. ನೀವು ಮಾಡಿರೋ ಉಪಕಾರಕ್ಕೆ ತುಂಬಾ ಥ್ಯಾಂಕ್ಸ್. ನೀವು ನೋಡಿ, ನಾನು ನಮ್ಮಪ್ಪ ನೋಡ್ಕೊತೀನಿ. ನಿಮ್ಮೊಬ್ಬರನ್ನ ಬಿಟ್ಟು ಹೋಗೋದಕ್ಕೆ ನನ್ನ ಮನ್ಸಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಮತ್ತೆ ನಾಳೆ ಬರ್ತೀನಿ. ಸರಿ. ಕರೆದ್ರಾ? ಇಲ್ಲ. ಯಾಕೆ ನನ್ ಮನ್ಸು ಕೃಷ್ಣ ನೋಡಿದ್ರೆ ಹೀಗಾಡುತ್ತೆ? ಅಳಿಯಂದ್ರು, ಆಶ್ರಿತಾ, ಅಳಿಯಂದ್ರು ಬಂದ್ರು. ಯಾಕಿಷ್ಟು ತಡ ಮಾಡ್ಬಿಟ್ರಿ? ನಿಮ್ಗೋಸ್ಕರ ಕಾದು ಕಾದು ನಾವಿಬ್ರು ಸುಸ್ತಾಗೋದು.
ಬನ್ನಿ ಊಟ ಮಾಡೋಣ. ಏನು ನೀವಿಬ್ರು ಊಟ ಮಾಡಿಲ್ವೇ? ಛೇ, ನನಗೋಸ್ಕರ ಕಾಯಿ ಬಿಡ್ತಾರ ನಾವತ್ತೆ ಹೇಳಿಲ್ವೇ ಮಾವ? ರೀ, ಹಸಿವು ಪ್ರಕೃತಿ ಆದ್ರೆ ಗಂಡನ ಜೊತೆ ಊಟ ಮಾಡೋದು ಸಂಸ್ಕೃತಿ. ಹಸಿವು ಪ್ರಕೃತಿ ಆದ್ರೆ ಹಸಿವು ಗಂಡನ ಜೊತೆ ಊಟ ಮಾಡೋದು ಗಂಡನ ಜೊತೆ. ಅಳಿಯಂದ್ರೆ ಏನ್ ಯೋಚನೆ ಮಾಡ್ತಾ ನಿಂತು ಬಿಟ್ರಿ? ನೀವ್ ಹೋಗಮ್ಮ, ತಟ್ಟೆ ಹಾಕು. ಹೋಗು. ಆಗ್ಲಿ ಡ್ಯಾಡಿ. ಬನ್ನಿ ಅಳಿಯಂದ್ರೆ, ನಿಮ್ಗೋಸ್ಕರ ಕಾದು ಕಾದು ಹೊಟ್ಟೆ ಎಲ್ಲ ಚುರ್ಚುರು ಅಂತ ಇದೆ. ಬನ್ನಿ 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 ಕೂತ್ಕೊಳ್ಳಿ. ಓ, ಆಗ್ಲೇ ಬಡಿಸ್ಬಿಟ್ಟಿದ್ಯಮ್ಮ, ಕೂತ್ಕೋ. ಅಳಿಯಂದ್ರೆ 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 ಯಾಕೆ ಸುಮ್ನೆ ಕೂತ್ಕೊಂಡ್ಬಿಟ್ರಿ? ಊಟ ಮಾಡಿ. ಯಾಕೋ ಊಟ ಮಾಡಕ್ ಆಗ್ತಿಲ್ಲ ಮಾವ, ಏನೋ ಒಂಥರ ಇರಿಸ್ಮುರ್ಸು. ಇರಿಸ್ಮುರ್ಸ? ಯಾಕೆ ಅಳಿಯಂದ್ರೆ, ಏನಾಯ್ತು? ಅದು ಸದ್ಯ ಏನೂ ಇಲ್ಲ, ನೀವು ಊಟ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಆನಿ ಅಯ್ಯೋ, ನನ್ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ, ನಾನು ಇವ್ರಿಗೆ ಹೇಗೆ ದ್ರೋಹ ಬಗಿಲಿ? ಅಯ್ಯೋ ದೇವ್ರೆ, ನೋ. ಏನಂದ್ರೆ ನನ್ನ ನೀವೇದನ್ನು ಹ್ಯಾಗ್ ಮೈಂಟೈನ್ ಮಾಡೋದು ಅಂತ ಯೋಚಿಸ್ತಾ ಇದ್ದೀರಾ? ಸಿಂಪಲ್, ನಮ್ಮಿಬ್ರು ಹೆಂಡ್ತಿರೋ ಅಂತ ಒಪ್ಕೊಂಬಿಡಿ. ಅಶ್ರಿತಾ, ನೀ ಮಾತಾಡ್ತಾ ಇದ್ಯಾ? ನಿನ್ ವಸ್ತುನ ಯಾರು ಮುಟ್ಬಾರ್ದು, ಮುಟ್ಟಿದ್ರೆ ಆ ವಸ್ತುನ ಮತ್ತೆ ನಾನು ಮುಟ್ಟೋದಿಲ್ಲ ಅಂತ ನೀನು ನಿನ್ ಪರ್ಸ್ನ ಅವತ್ತೆ ಬಿಸಾಕ್ಬಿಟ್ಟೆ. ಏನ್ ಮಾಡೋಕ್ಕಾಗತ್ತೆ, ಕಟ್ಕೊಂಡ್ಮೇಲೆ ಅನುಭವಿಸ್ಲೇಬೇಕು. 50-50 ಹಂಚ್ಕೊಂಡ್ರಾಯ್ತು. ನಾನ್ ಮಾತ್ರ ಯಾವ ಕಾರಣಕ್ಕೂ ನನ್ ಗಂಡನ್ ಶೇರ್ ಮಾಡ್ಕೊಳಕ್ ಒಪ್ಕೊಳ್ಳಲ್ಲ. ನಾನು ಒಪ್ಕೊಳ್ಳಲ್ಲ ಕಣೆ. ಏನು, ನನ್ ಕೃಷ್ಣನ್ ಮನಸ್ಸು ನೋಯಿಸ್ಬಾರ್ದು ಅಂತ ಒಪ್ಕೋತಿದ್ದೀನಿ ಕಣೆಲೆ, ಬಿಳಿ ಜಿರಳೆ. ಏನೇ ಚಿನಾಲಿ, ನನ್ನ ಬಿಳಿ ಜಿರಳೆ ಅಂತ ಇದೀಯಾ ನೀನು? ಪರ್ಕೆ ಕಟ್ಟಿ. ಏನ್ರಿ, ನಿಮ್ ಮುಂದೆನೆ ಬೈತಿದ್ರು, ಸುಮ್ನೆ ಕೂತಿದ್ದೀರಲ್ಲ. ಇನ್ನೇನೆ ಮಾಡ್ಲಿ, ಕಾಕಾ ಹೋಟ್ಲು ಮುಂದೆ ಮೂಳೆಗಳು ಕಿತ್ಲಾಡ ನಾಯಿಗಳು ಕಿತ್ಲಾಡ್ದಂಗೆ ಕಿತ್ಲಾಡ್ತಾ ಇದ್ರೆ ನೀವಿಬ್ರು. ಇದಕ್ಕೆ ನನ್ನ ಹತ್ರ ಸಾಲ್ವ್ ಮಾಡಕ್ಕಿರೋದು ಒಂದೇ ಒಂದು ಸೊಲ್ಯೂಷನ್. ಈ ರೈಟ್ ನಾ ನೀನ್ ಇಟ್ಕೋ, ಈ ಲೆಫ್ಟ್ ನಾ ನೀನು ಬಿಟ್ಕೊಡ್ತೀನಿ. ಏನು ಬೇಕಾಗಿಲ್ಲ, ಮೊದ್ಲು ಮದ್ವೆ ಆಗಿರೋಳು ನಾನು, ನನಗೆ ರೈಟೇ ಬೇಕು. ಓಕೆ, ನನಗೆ ಲೆಫ್ಟೇ ಇರ್ಲಿ. ಮದ್ದಿದ್ ಯಾರು ಕೊಡ್ಲಿ? ಅಂದ್ರೆ ಬಾಯಿನ? ಏನಂದ್ರಿ? ಸುಮ್ನೆ ಜೋಕ್ ಮಾಡ್ದೆ. ಜೋಕ್ ಮಾಡೋ ಟೈಮ್ ಆಯ್ತು. ಇನ್ನೇನ್ ಮಾಡ್ಲಿ, ನಿಮ್ಮಿಬ್ಬರಿಗೂ ಸೊಲ್ಯೂಷನ್ ಕೊಟ್ಟು ನಾನು ತಾತ ಆಗೋಗ್ಬಿಟ್ಟಿದ್ದೀನಿ. ಈಗ ನಾನು ರೆಸ್ಟ್ ತಗೋತೀನಿ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ಅಯ್ಯೋ 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 ಅಯ್ಯೋ, ನಿನ್ ಕೈ ಸೇರ್ ಹೋಗ, ನನ್ ಭಾಗದ ಕಾಲು ಹೊಡಿತೇನೆ ನಾನು, ನಿನ್ ಭಾಗದ ಕೆನ್ನೆ ಹೊಡಿತೀನಿ. ಅಯ್ಯೋ 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 ಅಯ್ಯೋ, ನಿನ್ನ ಬಾಯಿ ಮಣ್ಣು ಹಾಕ, ನನ್ ಭಾಗದ ಕೆನ್ನೆ ಹೊಡಿತೇನೆ. ನಿನಗ್ ಬರ್ಬಾರ ದೊಡ್ಡ ರೋಗ ಬಂದು ನಿನ್ನ ಚಾಪೆ ಸುತ್ಕೊಂಡು ಹೋಗ. ಅಯ್ಯಯ್ಯೋ, ನಿನ್ ಬಾಡ್ ಬಕ್ ನಿಸ್ಕೊಳ್ಳ. ಅಯ್ಯೋ ಚಿನಾಲಿ, ಇಷ್ಟು ಜೋರ ಕಿವಿ ಹಿಡ್ತೇನೆ. ಎಷ್ಟೇ ಅಹಂಕಾರ ನಿನ್ಗೆ, ತಾಳು ಮಾಡ್ತೀನಿ. ಅಯ್ಯೋ ಅಯ್ಯೋ ಧರ್ಮೇಸಿ, ನನ್ ಕಾಲ್ ತೊಳಿತೀಯ? ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ಸಾಯಿಸ್ಬಿಡ್ತೀನಿ ಇವತ್ತು. ಫೈಟಿಂಗ್ ಆಡೋ ಸ್ಟೈಲ್ ನೋಡ್ರೆ ಮಾಡ್ರಾಗ ಪ್ರೋಗ್ರಾಮ್ ಇದೆ. ಅಯ್ಯಯ್ಯೋ ರೀ, ಯಾಕೆ ಹಾಕಿಟ್ಕೊಂಡ್ರಿ? ಏನಾದ್ರು ಕನಸ್ಕೊಂಡ್ರಾ? ಎಲ್ಲಿ ಅವಳು? ಅವಳು ಯಾರ್ರಿ? ಅವಳು ಅವಳು ನಾನು ಅವಳು ಅನ್ನ. ಹೌದು ರೀ, ನಾನು ಅಂದಿದ್ದು ಅವನು ಅಂತ, ನಿನ್ಗೆಲ್ಲೋ ಅವಳು ಅಂತ ಕೇಳಿಸ್ಬಿಟ್ಟಿದೆ. ರೀ, ಏನ್ ಕನ್ಸ್ಬಿತ್ತು? ಅದು ಬೆಳಿಗ್ಗೆ ಆಫೀಸಲ್ಲಿ ಮಕ್ಕಳಂತ ಕಿರಿಕ್ ಮಾಡಿದ್ದಲ್ಲ, ಅದನ್ನೇ ಕನ್ವರ್ಸ್ಕೊಂತಾ ಇದ್ದೆ. ನೀವ್ ನನ್ ಕೈ ಬಿಡಲ್ಲ ತಾನೆ? ಯಾಕೆ ಏನೇನೋ ಕೆಟ್ಟ ಮಾತಾಡ್ತಾ ಇದ್ಯಾ? ಪ್ರಾಮಿಸ್? ಪ್ರಾಮಿಸ್. ಲೋಫರ್ ನನ್ ಮಗನೇ, ಒಳಗಡೆ ಬರ್ಬೇಕಾರೆ ಬಾಗಿಲು ತಟ್ಬಿಟ್ಟು ಒಳಗಡೆ ಬರ್ಬೇಕು ಅಂತ ಗೊತ್ತಿಲ್ಲ ನನಗೆ. ಇವ್ರನೇ ಬಾಕ್ಲ ಹಾಕಿರ್ಲಿಲ್ರ ಬುದ್ಧಿ. ಅಮ್ಮವ್ರು ಬೇರೆ ಹಾಲು ಕುಡ್ದಿರ್ಲಿಲ್ವಲ್ರ, ಅದಕ್ಕೆ ಕೊಡೋಣ ಅಂತ ತಂದುಂದ್ರ. ತಗೊಳ್ರವ, ಅಲ್ಲಿ ಇಟ್ಬಿಟ್ಟು ಆಚೆ ಹೋಗೋ. ಯಾಕೆ? ಸಾರಿ ಆಶ್ರಿತಾ, ಅವ್ ನನ್ ಮೂಡ್ನೆಲ್ಲ ಹಾಳು ಮಾಡ್ಬಿಟ್ಟ. ನಿಮಗ್ ಮೂಡ್ ಹ್ಯಾಕ್ ಬರ್ಸೋದು ಅಂತ ನನಗ್ ಗೊತ್ತು. ಆ ಯಮನ್ಗೂ ನನ್ ಮೇಲೆ ಸಿಟ್ಟು ಅಂತ ಕಾಳುತ್ತೆ.
ನನ್ನ ಕರೆಯಕ್ಕೆ ಬಾಗಿಲವರೆಗೂ ಬಂದು ಹಾಗೆ ವಾಪಸ್ ಹೋಗ್ಬಿಟ್ಟ. ಯಾಕೆ ಹೋದ ಗೊತ್ತಾ ಸರ್? ಇನ್ನು ನಿಮ್ಮಿಂದ ಆಗ್ಬೇಕಾದ ಕೆಲಸ ಬೇಕಾದಷ್ಟಿದೆ, ಅದಕ್ಕೆ. ಇನ್ನೇನಿಲ್ಲಪ್ಪ, ನನ್ನ ಮಗಳ ಮದ್ವೆನ ಕಣ್ ತುಂಬಾ ನೋಡ್ಬೇಕು. ನನ್ನ ಮೊಮ್ಮಗ ಅವನ ಕಾಲಿಂದ ನನ್ನ ಎದೆ ಗೊದಿಬೇಕು. ಆ ಆಸೆನ ದೇವ್ರ ಈ ಜನ್ಮದಲ್ಲಿ ಈಡೇರಿಸ್ತಾನೆ ಇಲ್ವೋ? ಖಂಡಿತ ನೆರವೇರಿಸ್ತಾನೆ. ನಿಮ್ ಮೊಮ್ಮಗ ಬರೀ ಎದೆಗೋದಿಯದಲ್ಲ, ನಿಮ್ ತಲೆ ಮೇಲೆ ಇದನ್ನು ಮಾಡ್ತಾನೆ. ಲುಕ್ ಮಿಸ್ಟರ್, ನಮ್ ಪರ್ಸನಲ್ ಲೈಫಿಗೆ ನೀವ್ ಎಂಟರ್ ಆಗ್ಬೇಡಿ. ನನಗ್ ಮಗು ಅಂತ ಆದ್ರೆ ಅದು ನನಗ್ ತಾಳಿ ಕಟ್ಟಿರೋ ಕೃಷ್ಣನಿಂದ ಮಾತ್ರ. ಏನ್ರಿ ನೀವು? ಏನು ಚಿಕ್ಕ ವಯಸ್ಸಲ್ಲಿ ತಾಳಿ ಕಟ್ಟಿ ಓಡೋದು ಯಾವನ ಲೋಫರ್ ನನ್ ಮಗ, ಲಫಂಗ್ ನನ್ ಮಗ, ಅಲ್ಕಾ ನನ್ ಮಗ ನೆನ್ಸ್ಕೊಂಡು ನೀವು ಕೊರ್ಗದಲ್ದೆ ನಿಮ್ ತಂದೆನ ಕೊರ್ಗಿಸ್ತಾ ಇದ್ರಲ್ಲ. ಯು ಬ್ಲಡಿ ಫೂಲ್! ನೀನ್ ಯಾರೋ ನನ್ ಗಂಡನ್ ಬಯ್ಯೋಕೆ? ಇಷ್ಟು ದಿವಸ ಕುತ್ತಿಗೆಯಲ್ಲಿ ತಾಳಿ ಇಟ್ಕೊಂಡು ನೆಮ್ಮದಿನ ಹಾಳು ಮಾಡ್ಕೊಂಡು ಶೌರ್ಯ ಯಾರಿಗೋಸ್ಕರ ನೀವು ಕಾಯ್ತಾ ಇದ್ರು? ಆ ಕೃಷ್ಣ ನಾನೇ. ಇದು ಸತ್ಯ. ಅಪ್ಪ, ಇವನ್ ಮಾತ್ ನಂಬೇಡಿ. ನನ್ನೂ ಸೇರಿಸಿ ನಿಮ್ ಆಸೆನೆಲ್ಲ ಹೊಡೆಯೋದಕ್ಕೆ ಪ್ಲಾನ್ ಮಾಡಿ ಸ್ಕೀಮ್ ಹಾಕಿದಾನೆ. ಇವನೇ ಆ ಕೃಷ್ಣ ಆಗಿದ್ದಿದ್ರೆ ಅವತ್ತೇ ಯಾಕೆ ಹೇಳ್ಬಾರ್ದಾಗಿತ್ತು? ಇಂಥವನ್ನೆಲ್ಲ ಒಳಗ್ ಸೇರಿಸಿದ್ದು ನಮ್ದೇ ತಪ್ಪಪ್ಪ. ಯು ಮಿಸ್ಟರ್, ಗೆಟ್ ಔಟ್. ನೋ, ಐ ಸೆಡ್ ಗೆಟ್ ಔಟ್. ಯು ಗೆಟ್ ಔಟ್. ಚೀಟ್, ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್. ಕೃಷ್ಣ, ಕೃಷ್ಣ, ಹೊರಟೋಗಿದೆ. ಕೃಷ್ಣ, ಎಂತ ಕೆಲಸ ಮಾಡ್ಬಿಟ್ಟಪ್ಪ ನೀನು. ನೀನೇ ಆ ಕೃಷ್ಣನ ವಿಷಯನ ಯಾಕ ಎಷ್ಟು ದಿವಸ ಮುಚ್ಚಿಟ್ಟಿದ್ದೆ ನೋಡು. ಅವತ್ತು ನೀವಿಬ್ರು ಮಕ್ಕಳಾಟ ಆಡ್ಕೊಂಡು ನೀನು ಅವಳಿಗೆ ತಾಳಿ ಕಟ್ದೆ. ಇವತ್ತು ಅಳಿ ಅಂದ್ರೆ ಏನು ಇಷ್ಟೊತ್ತಲ್ಲಿ ಟ್ರಿಮ್ ಆಗಿ ಡ್ರೆಸ್ ಹಾಕೊಂಡು ಹೊರಟಿದ್ದೀರಲ್ಲ? ಅದು ಮಾವ, ನಿಮಗೆ ಹೇಳ್ದೆ ಒಂದ್ ತಪ್ಪು ಕೆಲಸ ಮಾಡ್ಬಿಟ್ಟಿದೀನಿ. ತಪ್ಪ? ನೀವು ಗಾಬರಿ ಆಗಂತದ್ದು ಏನೂ ಇಲ್ಲ. ನಾನು MBA ಕೋರ್ಸ್ಗೆ ಸೇರ್ಕೊಂಡಿದ್ದೀನಿ. MBA? ಅಲ್ಲ ಅಳಿ ಅಂದ್ರೆ, ಈಗಾಗ್ಲೇ ನಮ್ಮ ಸಂಪೂರ್ಣ ಜವಾಬ್ದಾರಿ ಎಲ್ಲ ನೀವೇ ಹೊತ್ಕೊಂಡಿದ್ದೀರಿ. ಹೀಗಿರುವಾಗ ಈ MBA ಯಾಕೆ ಸ್ಟ್ರೈನ್ ಮಾಡ್ಕೋತೀರಿ? ಸ್ಟ್ರೈನ್ ಅಲ್ಲ ಮಾವ, ಬಿಸ್ನೆಸ್ ನ ಇಂಪ್ರೂವ್ ಮಾಡೋಣ ಅಂತ. ಅಳಿ ಅಂದ್ರೆ, ನಿಮಗ್ ಓದಬೇಕು ಅಂತ ಆಸೆ ಇರೋದೇನೋ ಸಹಜವೇ. ಆದ್ರೆ ಈಗಾಗ್ಲೇ ನಮಗ್ ಬೇಕಾದಷ್ಟು ವ್ಯವಹಾರಗಳಿವೆ, ಅದನ್ನ ನೋಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ಅದು ಅಲ್ಲದೆ ನಾವಿರೋದ್ 3 ಜನ, ಎಷ್ಟು ಅಂತ ಆಸ್ತಿ ಸಂಪಾದನೆ ಮಾಡ್ಬೇಕು? ಈ MBA ಎಲ್ಲ ಬೇಡಿ. ಇಲ್ಲ ಮಾವ, ನಾನು ಸೇರ್ಬಿಟ್ಟಿದೀನಿ. ಒಂದೊಂದ್ಸಲ ನಾನು ಬರೋದು ಲೇಟ್ ಆಗ್ಬೋದು, ಒಂದೊಂದ್ಸಲ ಬೆಳಗಾದ್ರೂ ಆಗ್ಬೋದು. ಯಾಕೆಂದ್ರೆ ನಾನು ನನ್ನ ಹೆಂಡತಿ ಕಂಬೈನ್ ಸ್ಟಡಿ ಮಾಡ್ತಾ ಇರ್ತೀನಿ. ಹೆಂಡತಿ ಅದು ನನ್ನ ಹೆಂಡತಿನ ಯಾವಾಗ್ಲೂ ಇಲ್ಲಿ ಇಟ್ಕೊಂಡಿರ್ತೀನಲ್ಲ, ಅದಕ್ಕೆ ಬಾಯ್ ತಪ್ಪ ಹಾಗನ್ಬಿಟ್ಟೆ. ನೀವೆಷ್ಟು ಒಳ್ಳೆ. ನಾನ್ ಬರಲ್ಲ? ಬರ್ತೀನಿ. ಸ್ವಲ್ಪ ಇರಿ. 7 ಜನ್ಮಕ್ಕೂ ನಿಮ್ಮನ್ನೇ ನನ್ನ ಗಂಡನಾಗಿ ಕರುಣಿಸ್ಲಿ ಆ ದೇವ್ರು ಅಂತ ಪ್ರತಿದಿನ ಉರುಳು ಸೇವೆ ಮಾಡ್ತೀನಿ ಅಂತ ಹರ್ಸ್ಕೊಂಡಿದ್ದೀನಿ. ನಾನ್ ಬರಲ್ಲ ಮಾವ, ನಾ ಬರ್ತೀನಿ. ನನ್ಗೆ ಯಾಕೋ ಇವ್ರ ಮೇಲೆ ಡೌಟ್ರಾ? ಏನೋ ಡೌಟು? ಏನೋ ಡೌಟು? ಬನ್ನಿ ಬನ್ನಿ, ಯಾಕೆ ಹೀಗೆ? ಯಾಕೆ ಹೀಗೆ? ನೋಡಿ ಮಾವ, ಏನೋ ಸಂಬಂಧ ಮಾತಾಡ್ತಾ ಇದ್ದಾನೆ. ಕೂಲ್ ಡೌನ್. ಹೋಗ ಹೋಗ, ಮಾತಾಡ್ತಾನೆ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡಮ್ಮ. ನನಗೂ ಯಾಕೋ ಇವತ್ ನಿಮ್ಮನ್ನ ಕಳ್ಕೊತಿದ್ದೀನೇನೋ ಅಂತ ಅನಿಸ್ತಿದೆ. ಹೆಣ್ಮಕ್ಳು ಹೇಗೆ ಯಾವಾಗ್ಲೂ ಡೌಟು. ನಿನಗೂ ನನ್ ಮೇಲೆ ಅನುಮಾನ ಬಂದ್ಬಿಡ್ತಾ? ನಾನಾಗಲ್ಲ ಅಕ್ಷಿತಾ. ರೀ, ಇವತ್ತು ನನ್ನ ಕೈಯಿಂದಾನೇ ನಿಮಗ್ ತಿನ್ನಿಸ್ಬೇಕು ಅಂತ ಆಸೆ ಆಗ್ತಾ ಇದೆ. ಬನ್ರಿ, ಬನ್ನಿಪ್ಪ.
ಸಾಕು. ಇವತ್ತಿಂದ ನೀವು ಹೋಗೋ ಕೆಲಸ ಜೈವಾಗ್ಲಿ. ನಾ ಬರ್ಲಾ? ರೀ ಮರ್ತಿಬಿಟ್ಟೆ, ಸಾರಿ. ರೀ ಯಾಕ್ರಿ ಇಷ್ಟೊತ್ತು ಮಾಡ್ಬಿಟ್ರಿ? ಹೊತ್ತೋ ಗೊತ್ತೋ ಸರಿಯಾ ಸಮಯಕ್ಕಂತೂ ಬಂದ್ಬಿಟ್ಟಲ್ಲ. ಸರಿ ಬೇಗ ನಿಮ್ ಕಾಲ್ ಕೊಡಿ. ಯಾಕೆ ನೀನು ಉಳಿಸೇವೆ ಮಾಡ್ಬೇಕಾ? ಇಲ್ಲ ರೀ, 14 ಜನ್ಮಕ್ಕೂ ನೀವೇ ನನ್ ಗಂಡನಾಗ್ ಸಿಗ್ಬೇಕು ಅಂತ ನಿಮ್ ಪಾದ ಪೂಜೆ ಮಾಡೋಕೆ. ಮದ್ವೆ ಆಗಿ ಇಷ್ಟು ದಿವಸದ ಮೇಲೆ ಇವತ್ ಮೊದಲನೇ ಸಲ ನನ್ನನ್ ಬಿಟ್ಟು ದೂರ ಇದ್ದೀರಾ. ಎಲ್ಲಿದ್ದೀರೋ, ಏನ್ ಮಾಡ್ತಿದ್ದೀರೋ? ನೀನರ್ಧ ಕುಡಿ. ಅತಿ ಮಧುರ ಅನುರಾಗ. ಇನ್ಯಾಕೆ ಎಕ್ಸರ್ಸೈಸ್ ಮಾಡಕ್ಕೆ? ನೀವೆಂಥ ಪೋಲಿರಿ, ಬೆಡ್ರೂಮ್ಗೆ ಬರೋದೇ ತಡ, ಎಕ್ಸೈಸು ಅಂತ ನನ್ ಪ್ರಾಣ ಹಿಂಡ್ಬಿಡ್ತೀರಾ. ನೋಡೋದ್ ನೋಡು ತುಂಟ. ರಾಜಯೋಗ ಅಂದ್ರೆ ನಿಂದೆ ಕಣಯ್ಯ. 2 ಮನೆ, 2 ಹೆಂಡ್ತೀರು, 2 ಮಾವಂದ್ರು, 2 ಕಡೆನೂ ಹೇಗೆ ಮೇಂಟೈನ್ ಮಾಡ್ತೀಯಾ? ಅದೇ ಅರ್ಥವಾಗ್ತಾ ಇಲ್ಲ ಮಿಸ್ಟರ್ ಮಕರಂದ್. ಕೃಷ್ಣ, ನೀನೀಗ ಕತ್ತಿ ಅಲಗಿನ ಮೇಲೆ ನಡೀತಾ ಇದ್ಯಾ. ಅಕಸ್ಮಾತ್ ಕತ್ತಿ ಏನಾದ್ರೂ ನಿಮ್ ಮಾವಂದ್ರ ಕೈಗೆ ಸಿಕ್ಕಾಕೊಂಡ್ಬಿಟ್ರೆ ಏನಂದೆ? ನನ್ನ ಅಳಿಯ ದೇವರು ಒಂದೇ, ಆ ಶ್ರೀರಾಮಚಂದ್ರನು ಒಂದೇ ಇರಬಹುದು ಕುನ್ನಿ. ನನ್ನ ಅಳಿಯನು ಏಕಪತ್ನಿ ವ್ರತಸ್ಥನೇ. ಅವನ ಬಗ್ಗೆ ಇಲ್ಲ ಸಲ್ಲದ ಆಪಾದಗಳನ್ನು ಹೊರಿಸಿದರೆ ಕೃಷ್ಣ, ಆಗ್ಲೇ ಮಾವಂದ್ರ ಗೊತ್ತಾಗೋಯ್ತು ಅಂತ ಕನ್ಸ್ಕೊಂಡ್ಬಿಟ್ಯಾ? ಏನಾದ್ರು ಗೊತ್ತಾಗೋಬಿಟ್ರೆ ಏನೇ ಮಾಡೋದು? ಮಾಡೋದೇನ್ ಬಂತು? 2 ಹೆಂಡ್ತೀರ್ನು ಒಟ್ಟಿಗೆ ನಿಲ್ಸಿ ದಡಾರ್ ಅಂತ ಕಾಲಿಗೆ ಬಿದ್ಬಿಡು. ಯಾಕೆ ಹೇಳು? ಗಂಧದ ಕಡ್ಡಿ ಹಚ್ಬಿಟ್ಟು ಹಾಗೆ ಪೂಜೆನೂ ಮಾಡೋ ಅಂತ ಹೇಳ್ಕೊಟ್ಬಿಡು. ಆಗ ದೇವ್ರಿಗೂ ಅವ್ರಿಗೂ ವ್ಯತ್ಯಾಸನೇ ಇರಲ್ಲ. ಅದು ಬಿಟ್ರೆ ಬೇರೆ ದಾರಿನೇ ಇಲ್ಲ ಕಣೋ. ಅಕಸ್ಮಾತ್ ನಿನ್ ಗಾಚಾರ ಕೆಟ್ಟಿ 2 ಹೆಂಡ್ತೀರ್ ಕೈಲಿ ಒಂದೇ ಕಡೆ ಸಿಕ್ಕಾಕೊಂಡೆ ಅಂದ್ರೆ ನಿನ್ ಗತಿ ದೇವ್ರೇ ಗತಿ. ನೀನೇ ಏನಾರು ಐಡಿಯಾ ಕೊಡ್ಬಾರ್ದೇನೋ? ನೀನ್ ಹೀಗೆ ಹೇಳ್ತೀಯ ಅಂತ ನನ್ಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ಒಂದು ಟೈಮ್ ಟೇಬಲ್ ರೆಡಿ ಮಾಡಿದೀನಿ. ಟೈಮ್ ಟೇಬಲ್? ಒಬ್ಬೊಬ್ರಿಗೆ ಒಂದೊಂದ್ ದಿನ, ಒಂದೊಂದ್ ಏರಿಯಾ ಫಿಕ್ಸ್ ಮಾಡು. ಕರೆಕ್ಟ್. ಒಬ್ಬಳಿಗೆ ಕಮರ್ಷಿಯಲ್ ಸ್ಟ್ರೀಟ್, ಒಬ್ಬಳಿಗೆ ಬ್ರಿಗೇಡ್ ರೋಡ್, ಒಬ್ಬಳಿಗೆ ರಾಗಿಗುಡ್ಡ ದೇವಸ್ಥಾನ, ಇನ್ನೊಬ್ಳಿಗೆ ಮಹಾಲಕ್ಷ್ಮಿ ಲೇಔಟ್ ದೇವಸ್ಥಾನ, ಒಬ್ಬಳಿಗೆ ಬನ್ನರ್ಘಟ್ಟ, ಇನ್ನೊಬ್ಳಿಗೆ ನಂದಿ ಹಿಲ್ಸು, ಒಬ್ಬಳಿಗೆ ಕಬ್ಬನ್ ಪಾರ್ಕು, ಒಬ್ಬಳಿಗೆ ಲಾಲ್ ಬಾಗು. ಇವಳನ್ನ ಕರ್ಕೊಂಡೋಗಿ ಜಾಗಕ್ಕೆ ಅವಳನ್ನ ಕರ್ಕೊಂಡು ಹೋಗ್ಬಾರ್ದು, ಅವಳನ್ನ ಕರ್ಕೊಂಡೋಗಿ ಜಾಗಕ್ಕೆ ಇವಳನ್ನ ಕರ್ಕೊಂಡು ಹೋಗ್ಬಾರ್ದು. ಆಮೇಲೆ ಕರೆಕ್ಟ್? ಸೂಪರ್. ಏನಾಯ್ತು? ನಿವೇದಿನ 5 ಗಂಟೆಗೆ ಬ್ರಿಗೇಡ್ ರೋಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ನಾ ಬರ್ಲಾ? ಇನ್ನು ಪರ್ಚೇಸಿಂಗ್ ಮುಗ್ದಿಲ್ಲ, ಬನ್ರಿ ಕಮರ್ಷಿಯಲ್ ಸ್ಟ್ರೀಟ್ ಹೋಗೋಣ. ಅದು ಆಶ್ರಿತ. ಅದು ಆಶ್ರಿತ ಅದ? ಯಾರೇ ಅದು ಆಶ್ರಿತ? ಅದು ಅದು ಆಶ್ರಿತದೊನ್ನ. ನಾನು ಆಶ್ರಿತದೊನ್ನ, ನಾನು ಆಶ್ರಿತದನ್ನ. ಯೋ ಮಿಸ್ಟೇಕನ್. ಅದು ಆಶ್ರಯ ಕೊಡೋ ಜಾಗ ಅಂದೆ ಕಳ್ಳರಿಗೆ. ಬಾ ಹೋಗೋಣ. ಯಾವುದೇ ಕಾರಣಕ್ಕೆ ನೀನ್ ಈ ಬೌಂಡ್ರಿ ಬಿಟ್ಟು ಮುಂದಕ್ಕೆ ಹೋಗಬಾರ್ದು. ಅಯ್ಯೋ ಯಾಕ್ರಿ? ನೋಡು, ನಿನ್ ಕಮರ್ಷಿಯಲ್ ಸ್ಟ್ರೀಟ್ ಬೇಡ, ಇಲ್ಲೇ ಏನ್ ಬೇಕು ಹೋಲ್ಸೇಲ್ ಪರ್ಚೇಸ್ ಮಾಡ್ಕೊ. ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಏನಾಯ್ತು ರೀ? ಗ್ರೀಸ್ತು ಪ್ರಾಬ್ಲಮ್. ಅರೇ ಇವಳು ಯಾಕೆ ಎಲ್ಲಿ ಬದ್ಲು? ಎಲ್ಲದ್ಲು? ಏನಂದ್ರೆ ನಾನ್ ನೋಡಿದ ಕೂಡಲೇ ಯಾಕೆ ಓಡೋದ್ರು? ನೀನು ಇಲ್ಲ ಕಡ್ಲೆ ಪುರಿ ಸಿಗಾಕೊಂಡ್ರೆ ಹೆಂಗ್ ಓಡಿ? ಅಯ್ಯೋ ಏನಂದ್ರೆ ಯಾಕೆ ಹೇಗೆ ಓಡ್ತಿದ್ದೀರಾ? ಯಾಕಡೆ ಹೋಗೋದು? ಅಯ್ಯೋ ಇದೆ ಕರೆಕ್ಟ್. ಎಲ್ಲಿ ಹೊರಟೋದ್ರು? ಏನಂದ್ರೆ? ಅಯ್ಯೋ ಎಲ್ಲಿ ಹೊರಟೋದ್ರು? ಅಯ್ಯೋ ಶಿಂದೆ ಎಲ್ಮ ಯಾಕ್ಬಿಟ್ರು?
ದಾರಿ ಬಿಡ್ರಿಮಾ. ಸಾರಿ ಸಾರಿ. ಓಕೆ. ನಾನು ಬಳ್ಳಿಯ ಮಿಂಚು, ಕಣ್ಣು ಕಪ್ಪಿಯ ಅಂಚು, ಸೊಂಟ ಬಳಕುವಾಗ ಉಯ್ಯಾಲೆ ಹಾಡುವಾಗ ಕಳ ಮೆಲ್ಲಿಗೆ ನಿಮ್ಮಪ್ಪ ಕಾಸು ಕೊಟ್ಬಿಟ್ಟು ಕಾಲೇಜಲ್ಲಿ ಓದು ಅಂದ್ರೆ ಬ್ರಿಗೇಡ್ ರೋಡ್ ಬಂದು ಹುಡುಗಿರಿ ಡೌಡಿತಾರೆ. ಲೋಫರ್ ನನ್ ಮಗನೇ, ಇಬ್ರು ಹೆಂಡತಿ ಕಲ್ ಸಿಗಾಕ್ಸ್ಬೇಕು ಅಂತ ಹೇಳ್ತೀನಿ ಕಾಯ್ತಿದ್ದೆ. ಸಾರಿ ಗುರು, ಇಬ್ರು ಒಂದೇ ಕಡೆ ಬರ್ತಾರೆ, ನನ್ಗೇನ್ ಗೊತ್ತು. ಮಾತಾಡು. ಒಂದ್ ಐಡಿಯಾ. ನೀನ್ ಐಡಿಯಾಕ್ ಒಂದಿಷ್ಟು ಬೆಂಕಿ ಇಡ. ಬುದ್ಧಿ, ಇಬ್ರು ಸೇರ್ಕೊಂಡು ಏನೋ ಮಾಡಂಗೈತೆ. ಇಬ್ರು ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ವಿ. ಅಲ್ಲಿ ನೀವಿಬ್ರು ಪತ್ರ ಕೂಡ ನೋಡಿದ್ರೆ ಇಬ್ರೇನ್ರು ಕೈಲಿ ಸಿಗಾಯ್ಕೊಂಡಿರೋ ಗಣ್ಣ ಕಾಣ್ತಿರಲ್ಲ. ಲೋಫರ್ ನನ್ ಮಗನೇ, ನಿನ್ನೆ ಸೀಡ್ ಆಫೀಸರ ಸಾಯ್ಸಾಕ್ಬಿಡ್ತೀನಿ. ದೇವ್ರಾಣಿಗಳು ಇದು ಅದೇ ಕೇಸೆ. ಓ ಅಲ್ಲಿ ನೋಡು, ಎಲ್ಲಿ ನಿಮ್ಮ ಯಜಮಾನ್ರು. ಅಯ್ಯೋ ಹರ್ಷಿತಾ, ಏನಾಯ್ತದೆ ಅಂದ್ರೆ? ಮಾವ ಬೇಗ ಡಾಕ್ಟರ್ ಫೋನ್ ಮಾಡಿ. ಹರ್ಷಿತಾ, ಬೇಗ ಬನ್ನಿ ಡಾಕ್ಟ್ರೆ. ಡಾಕ್ಟ್ರೆ, ಆಡಾಡ್ಕೊಂಡಿದ್ಲು, ಇದ್ದಕ್ಕಿದ್ದಾಗೆ ಹೀಗೆ ಯಾಕಾಗೋಯ್ತು ಡಾಕ್ಟ್ರೆ? ಡಾಕ್ಟ್ರೆ, ನನ್ನ ಹೆಂಡತಿಗೆ ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾನು ಬದುಕೋದಿಲ್ಲ. ಅಯ್ಯೋ, ಬದುಕಿರಲ್ವಂತೆ. ಇವರಿಬ್ಬರಿಗೂ ಏನಾದ್ರು ಆದ್ರೆ ನಾ ಬದುಕಿರ್ತೀನ? ಯೋಚನೆ ಮಾಡ್ಬೇಕು. ಹೋಗ್ಬಾರ್ದು, ಹೋಟ್ಲಿಗೆ ಹೋಗಿ ತಿನ್ಬಾರ್ದು. ತಿಂದ್ರೆ ಹೀಗೆ ತಾನೇ ಆಗೋದು. ಅಯ್ಯೋ, ಹೋಗ್ಬಾರ್ದು ಜಾಗ ಕರ್ಕೊಂಡು ಹೋಗೋದು ನನಗೇನು ಹುಚ್ಚೆ. ಕಬ್ಬನ್ ಪಾರ್ಕ್ ಕಡ್ಲೆಪುರಿ ಬೇಕು ಅಂತ ಕೇಳಿದ್ಲು, ಕೊಡಿಸ್ತೆ. ಅದಕ್ಕೆ ಈಗ ಆಗ್ಬಿಟ್ಟಿದೆ ಡಾಕ್ಟ್ರೆ. ಅಯ್ಯೋ, ಕಬ್ಬನ್ ಪಾರ್ಕ್ ಕಡ್ಲೆಪುರಿ ಯಾರಾದ್ರೂ ತಿಂತಾರ? ತಿಂದ್ರೆ ಹೀಗಾಗತ್ತೆ ಅಂತ ಗೊತ್ತಿರ್ಬೇಡ. ಓಕೆ ಓಕೆ ಓಕೆ. ಅಯ್ಯೋ, ಇವ್ರು ಯಾವತ್ತೂ ಕೊಡ್ಸಿಲ್ಲ. ಅವಳು ಕೇಳಿದ್ಲು, ನಾನ್ ಕೊಡ್ಸಿದ್ ತಪ್ಪ ಡಾಕ್ಟ್ರೆ. ಅಯ್ಯ, ಯಾಕೆ ಕೊಡಿಸ್ಲಿಲ್ಲ ಅಂತ ಗೊತ್ತಾಗೋದ್ ಬೇಡ. ತಿಂದ್ರೆ ಆರೋಗ್ಯ ಕೆಡುತ್ತೆ ಅನ್ನೋದಕ್ಕೋಸ್ಕರ ನೀವ್ಯಾಕ್ರಿ ಕೊಡಿಸಿದ್ರಿ? ಆರೋಗ್ಯ ಕೆಡ್ಲಿ ಅಂತ ಕೊಡಿಸ್ತೆ. ಮತ್ತೆ ನಿಮಗ್ ಬುದ್ಧಿ ಇರ್ಬೇಕಾಗಿತ್ತು. ನಿಮಗ್ ಬುದ್ಧಿ ಇರ್ಬೇಕು. ಏನ್ ನಿಮ್ ಕಾಲ್ ಹಿಡ್ಕೋತೀನಿ, ಪೇಷಂಟ್ ನೋಡಕ್ ಬಿಡ್ತೀರಾ? ಸಾರಿ. ಎದೆ ಬಿಡ್ತಾ ನಿಂತೋಗಿದೆ. ಅಯ್ಯೋ ಅಯ್ಯೋ, ನೀವು ಮನುಷ್ಯನ್ರಿ, ನಿಮಗ್ ಬುದ್ಧಿ ಇದೆಯೇನ್ರಿ? ಹೋಗಿ ಒಂದ್ ಲೋಟ ನೀರ್ ತಗೊಂಬನ್ನಿ ಮೊದ್ಲು. ನೀರ್ ತಗೊಂಬ. ಕಾಲ್ ತಗೊಳ್ಳಿ ಡಾಕ್ಟ್ರೆ. ಮಾತ್ರೇನಾ? ಅಮ್ಮ ಅಮ್ಮ, ಏನ್ ಡಾಕ್ಟ್ರೆ ನೀವು ಮಾತ್ರ ನುಗ್ತಾ ಇದೀರಿ? ಏನಾಗಿದೆ ಡಾಕ್ಟ್ರೆ ಅವಳಿಗೆ? ಇನ್ನೇನ್ರಿ ಮತ್ತೆ, ನೀವು ತಾತ ಆಗ್ತಾ ಇದ್ದೀರಾ? ತಾತನ ನೀವು ತಾತ ಆಗ್ತಾ ಇದ್ದೀರಾ? ನೀವು ತಂದೆ ಆಗ್ತಾ ಇದ್ದೀರಾ? ಯಾಕಮ್ಮ ನೀಗ ಏನಾಯ್ತಮ್ಮ? ನಿಮ್ಮ ಅಳಿಯ ತುಂಬಾ ನಾಟಿಪ್ಪ. ನಾಟಿ? ಅವ್ರೇನಮ್ಮ ಮಾಡಿದ್ರು? ಇಷ್ಟು ಬೇಗ ನಿಮ್ಮನ್ನ ತಾತನ್ ಮಾಡ್ತಾ ಇದ್ದಾರೆ. ತಾತ ತಾತ ಗ್ರೇಟ್ ಹೇಳಿದೇವ್ರೆ. ಎಕ್ಸ್ಕ್ಯೂಸ್ ಮೀ, ಎಂ ಡಿ ಕೃಷ್ಣ ಹೇಳಿದ್ದಾರೆ. ಆ ರೂಮಲ್ಲಿ ಇದ್ದಾರೆ. ಥ್ಯಾಂಕ್ ಯು. ಅಳಿದೇವ್ರೆ, ಅಳಿದೇವ್ರೆ, ಅಳಿದೇವ್ರೆ. ಅವ ನೀವಿಲ್ಲ ಯಾಕೆ ಬಂದ್ರಿ? ಏನಿದೆ ಹೀಗೆ ಕೇಳ್ತಾ ಇದ್ದೀರಾ? ನಿಮ್ಗೊಂದು ಸಂತೋಷ ಸುದ್ದಿ ಹೇಳಕ್ ಬಂದಿದ್ದೀನಿ. ಸಂತೋಷ ಸುದ್ದಿನ? ಏನದು? ಈಗ ನೀವು ತಂದೆ ಆಗ್ತಾ ಇದ್ದೀರಾ. ಕೆಟ್ಟಲ್ಲಪ್ಪ. ಅಳಿದೇವ್ರೆ, ಅಳಿದೇವ್ರೆ, ಏನಾಯ್ತು ನಿಮ್ಗೆ? ಹಲೋ ಹಲೋ, ಡೋಂಟ್ ವರಿ. ನಮ್ಮ ಯಜಮಾನ್ರು 2 ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡಿ ಪ್ರೊಡಕ್ಷನ್ ಲೋಡು ಜಾಸ್ತಿ ಆಗ್ಬಿಟ್ಟಿದೆ. ಇಟ್ ಈಸ್ ಎಮೋಷನಲ್ ಟೆನ್ಷನ್. ಅಳಿದೇವ್ರೆ, ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತೀರಾ? ಹಲೋ,
ನಾನು ಅಳಿ ಅಂದ್ರೆ ನಿಮ್ ಮಾವ. ಮಾವ ನೀವು? ಮಾವ ಯಾರ್ ನಳಿದೇವ್ರೆ ಮಾವ ಅಂತ ಕರಿತಿದ್ದೀರಾ? ನಾನು ಇಲ್ಲೇ ಇದ್ದೀನಲ್ಲ. ಅದು ಮಾವ. ಮಾವ ಅಲ್ಲಿ ಯಾರಿದಾರ ಅಳಿ ಅಂದ್ರೆ ಮಾವ ಅಂತ ಇದೀರಿ? ಮಾವ ಗಿರಾಕಿಗಳು ಬರ್ತಾರಲ್ಲ ಆಫೀಸ್ಗೆ, ಅವ್ರನ್ನ ಪ್ರೀತಿಯಿಂದ ಮಾವ ಅಂತೀನಿ. ಏನು ನಾನು ಗಿರಾಕಿನ? ಅಯ್ಯೋ ಸ್ವಲ್ಪ ಸುಮ್ನಿರಿ ಮಾವ. ಏನು ನಾನ್ ಸುಮ್ನೆ ಇರ್ಬೇಕಾ? ಓ ಎದುರು ಕೂತವನು ಯಾವನೋ ನಿಮ್ ತಲೆ ತಿಂತಾ ಇದ್ದಾನ, ಅವನ್ ಕೈಗೆ ಫೋನ್ ಕೊಡಿ ಅಳಿ ಅಂದ್ರೆ ಅವನ್ನ ಸರಿಯಾಗಿ ಬೆಂಡೆತ್ಬಿಡ್ತೀನಿ. ಅದು ಇಷ್ಟೊಂದು ಹೆದರ್ಕೋತಾ ಇದ್ದೀರಾ? ಯಾವನೋ ರೋಲ್ ಕಾಲ್ ಮಾಡ್ತಾ ಇರ್ಬೇಕು. ಕೊಡಿ ಫೋನ್, ಬೆಂಡ್ ಎತ್ಬಿಡ್ತೀನಿ. ಇಲ್ಲ ಸಾರಿ, ರಾಂಗ್ ನಂಬರ್. ರಾಂಗ್ ನಂಬರ್? ಪಾಪ ಏನೋ ಟೆನ್ಷನ್ ಇದ್ರು ಇರ್ಬೋದು ಅಳಿಯಂದ್ರಿಗೆ. ಬಚಾವಾಗ್ಬಿಟ್ಟ. ಅಳಿದೇವ್ರೆ ನಿಮ್ಮನ್ನ ನೋಡ್ಬೇಕು ಅಂತ ನೀವೇದ ಕಾಯ್ತಾ ಇರ್ತಾಳೆ. ಬನ್ನಿ ಹೋಗೋಣ. ಈಗ ತಾನೇ ಡಿಸ್ಕನೆಕ್ಟ್ ಆಗಿದೆ, ಮತ್ತೆ ಕನೆಕ್ಟ್ ಆದ್ರೂ ಆಗ್ಬೋದು. ನೀವು ಮುಂದೆ ಹೋಗ್ತಾ ಇರಿ, ನಾನು ಹಿಂದೆ ಬರ್ತಾ ಇರ್ತೀನಿ. ಆಯ್ತು, ಬೇಗ ಬಂದ್ಬಿಡಿ. ಬನ್ನಿ ಬನ್ನಿ. ಬೇಡಿ ಬರ್ಲಾ? ಅಯ್ಯೋ ಬ್ಯಾಡ ಕೃಷ್ಣ, ರಂಗಿನಾಟ. ಡಿಸ್ಕನೆಕ್ಟ್ ಆಗಿರೋದು ಕನೆಕ್ಟ್ ಆದ್ರೆ ಅಟ್ಕಾಯಿಸ್ಕೊತದೆ ಬಗ್ನಿ ಗೂಟ. ಏನಂದ್ರೆ ನೀವೇ ತುಂಟ್ರು ಅಂತ ತಿಳ್ಕೊಂಡಿದ್ದೆ, ಆದ್ರೆ ನಿಮ್ ಮಗ ಇನ್ನೂ ತುಂಟ. ಯಾಕೆ, ಏನ್ ಮಾಡ್ದ? ಏನ್ ಮಾಡಿದ್ನಾ? ಹೊಟ್ಟೆಲ್ ಕೂತ್ಕೊಂಡು ಒದಿತಾ ಇದ್ದಾನೆ. ಏ ಕಳ್ಳ, ಮಮ್ಮಿನ ಒದಿಬೇಡ, ಸುಮ್ಮನಿರು. ಅದ್ ಹ್ಯಾಕ್ ಸುಮ್ನೆ ಇರ್ತಾನೆ? ತನ್ ಸೃಷ್ಟಿ ಕಾರಣವಾಗಿರೋ ಅಪ್ಪ ಅಮ್ಮನ್ ನೋಡ್ಬೇಕು ಅಂತ ಅವನ್ಗೂ ಆತರ ಇರೋದಿಲ್ವಾ? ನಿಜವಾಗ್ಲೂ ಹೆಣ್ತನದ ಬೆಲೆ ಗೊತ್ತಾಗೋದು ಯಾವಾಗ ಹೇಳಿ? ಯಾವಾಗ? ಇನ್ಯಾವಾಗ? ಹೆಣ್ಣು ಗರ್ಭವತಿ ಆದಾಗ. ಅದಕ್ಕೆ ತಾಯ್ತನದ ಕಳೆ ನಿನ್ನ ಮುಖದಲ್ಲಿ ಹೋಗ್ತಾ ಇರೋದು. ರೀ, ನನಗ್ ಡೆಲಿವರಿ ಆಗುವಾಗ ನನ್ ಪಕ್ಕದಲ್ಲೇ ಇರಿ. ಇರಲ್ಲ. ಯಾಕೆ? ಯಾಕೆ ಅಂದ್ರೆ ಡಾಕ್ಟರ್ ನನ್ನ ಒಳಗಡೆ ಬಿಡೋದಿಲ್ಲ, ಹೊರಗಡೆನೇ ನಿಲ್ಸಿದ್ದಾರೆ. ರೀ, ನೀ ಹೊರಗೆ ನಿಂತಿದ್ರು ನನಗ್ ಡೆಲಿವರಿ ಆಗಿ ಮಗು ಅಳೋ ಶಬ್ದ ಕೇಳೋವರೆಗೂ ನಿಮಗ್ ತುಂಬಾ ಟೆನ್ಷನ್ ಆಗಿರುತ್ತೆ ಅಲ್ವಾ? ಖಂಡಿತ ಇರಲ್ಲ. ಇರಲ್ವಾ? ಯಾಕೆ? ಪೂಜಾ ತಟ್ಟಕ್ಕೆ ಮಾವ ಇರ್ತಾರಲ್ಲ ಅದಕ್ಕೆ. ಅದ್ ಸರಿ, ನಮಗ್ ಹುಟ್ಟೋ ಮಗುಗೆ ಏನ್ ಹೆಸರಿಡೋಣ ರೀ? ಗಂಡಾದ್ರೆ ಮುರಳಿ ಅಂತ. ಅವಳಿ ಮಕ್ಳು ಹುಟ್ಟಿದ್ರೆ? ಹೌದಲ್ವಾ? ಆಗ ಮುರಳಿ ಮೋಹನ ಅಂತ ಇಡೋದು ಅಷ್ಟೇ. ಹೆಣ್ಣು ಮಗು ಹುಟ್ಟಿದ್ರೆ? ನೀವೆಂಥ ಸ್ಟ್ರಾಂಗ್ ಅಂತ ನನ್ನೊಬ್ಬಳಿಗೆ ಗೊತ್ತಿರೋದು ರೀ. ಖಂಡಿತ ನಮಗ್ ಗಂಡು ಮಗುನೇ ಹುಟ್ಟೋದು. ನೀವ್ ನನಗ್ ಕೊಟ್ಟಿರೋ ಈ ಪ್ರೇಮದ ಕಾಣಿಕೆಗೆ ಇವತ್ತು ನಾನೇ ನನ್ನ ಕೈಯಾರೆ ತಿನ್ನಿಸ್ಬೇಕು ಅಂತ ಆಸೆ ಆಗ್ತಿದೆ. ಬನ್ರಿ. ಜಂಗೀರು, ಲಾಡು, ಸೋಂಪಪಡಿ, ಮೈಸೂರು ಪಾಕು, ಬರ್ಫಿ, ಕುಲ್ಫಿ, ಚಿತ್ರಾನ್ನ, ಇದೆಲ್ಲ ಯಾರಿಗೆ? ನಿಮ್ಗೆ. ಇದೆಲ್ಲ ನಾನು ಒಬ್ಬನೇ ತಿನ್ಬೇಕಾ? ನೀವೆಂತ ಸ್ಟ್ರಾಂಗು ಅಂತ ನನ್ಗೊಬ್ಬಳಿಗೆ ಗೊತ್ತಿರೋದು. ರೀ, ನೀವ್ ನನಗ್ ಕೊಟ್ಟಿರೋ ಪ್ರೇಮದ ಕಾಣಿಕೆ ಬದಲಾಗಿ ಇವತ್ತು ನಾನೇ ನನ್ ಕೈಯಾರ ಇದನ್ನೆಲ್ಲ ನಿಮಗ್ ತಿನ್ನಿಸ್ಬೇಕು ಅಂತ ಆಸೆ ಆಗ್ತಾ ಇದೆ. ಓಹೋ, ಇಲ್ಗ ಕರ್ಕೊಂಬಂದೆ? ಹೌದು ರೀ, ನನ್ ಗಂಡನ್ ಜೊತೆಲಿ ಕರ್ಕೊಂಡ್ ಬಂದು ಹಾಲ್ ಎರಿತೀನಿ ಅಂತ ಹರ್ಸ್ಕೊಂಡಿದೀನಿ. ಬನ್ರಿ ಪೂಜೆ. ಹೌದೌದು, ನಮ್ ಜನಕ್ಕೆ ಹಬ್ಬದ ದಿನ ಮಾತ್ರ ದೇವ್ರ ಜ್ಞಾಪಕ ಬರೋದು, ಮಿಕ್ಕಿ ದಿನ ಬರೋದೇ ಇಲ್ಲ. ಶಿವರಾತ್ರಿ ಹಬ್ಬದ ದಿನ ಈಶ್ವರನ್ ದೇವಸ್ಥಾನ ಮುಂದೆ ಕ್ಯೂ, ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮುಂದೆ ಕ್ಯೂ. ಮಿಕ್ಕಿ ದಿನ ಜ್ಞಾಪಕ ಬರಲ್ವೇ? ನೀನ್ ಪಾಡು ನೀನ್ ಪೂಜೆ ಮಾಡ್ತಿರು, ನನ್ ಪಾಡು ದೂರ ಕೂತ್ಕೊಂಡು ನೋಡ್ತಾ ಇರ್ತೀನಿ. ಪಾಪ ಹೆಣ್ಮಕ್ಳು ಪೂಜೆ ಮಾಡ್ಬೇಕಾದ್ರೆ ನಾವು ಸುಮ್ಮನೆ ಇರಬಾರ್ದು, ಹಾಡು ಹೇಳ್ಬೇಕು. ತನ್ನಿರೆ ಆಲ ತನಿಯರೆಯೋಣ ನಗಣ ತಾಯ ಹಾಲರುಣ ತಾಯ ಹಾಲರುಣ ತೀರಿಸಿ ಎಂದೆ ಪುಣ್ಯ ದಿನ ತನ್ನೆ. ಏನ್ರಿ ಇದು ಹುಚ್ಚಾಟ? ಸುಮ್ಮನೆ ಕೂತ್ಕೊಳ್ರಿ. ಅಲ್ಲ, ನೀನ್ ಭಕ್ತಿಯಿಂದ ಪೂಜೆ ಮಾಡ್ತಿದ್ದಲ್ಲ, ಅದಕ್ಕೆ ನಾನು ಭಕ್ತಿಯಿಂದ ಹಾಡು ಹೇಳ್ತಿದ್ದೆ. ನೀ ಬೇಜಾರಾದ್ರೆ ಹೇಳು, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತೀನಿ. ಭ್ರಮೆ.
ಏನಿದು ಉತ್ತುತ್ತಾಗ ಕೂತಿದ್ದ ಬರೀ ಹಾವು ಸೊಂಡೆ ಬರ್ತಾ ಇದಿಲ್ಲ ಭ್ರಮೆ. ಏನಿದು ಐಸ್ ಬಿಟ್ಟಂಗ್ ಆಗ್ತಿದ್ಯಲ್ಲ. ಏನಯ್ಯ ಇದು, ಏನೋ ಮುಳುಗುಟ್ಟಂಗ್ ಆಗ್ತಿದ್ಯಲ್ಲ. ಡೆಫಿನೆಟ್ ಆಗಿ ಇದೇನೋ ಕಿರಿಕೆ ಇರ್ಬೇಕು. ನಗಣ, ನಾನು ಏನ್ ದ್ರೋಹ ಮಾಡಿದೆ ಅಂತ ನನಗ್ ಬಂದು ಅಡ್ಗಾಯಿಸ್ಕೊಂಡ್ಬಿಟ್ಟಿದ್ಯಾ ತಂದೆ? ಅಯ್ಯೋ ಅಮ್ಮ, ಡಿಯರೋ ನಿನ್ ಬಾಯಿ ಮಣ್ಣಾಕ ಪೂಜೆ ಮಾಡೋಣ ಬಾರೆ. ಯಾರ ಆವಿಡಿಯವ್ರನ್ನ ಕರ್ಸೆ ಅಲ್ಪೆ. ಅವು ಅವು ಲೇ ವೈಪು ನಿನ್ ಬಾಯಿ ಮಣ್ಣಾಕ. ಹಲೋ ಹಲೋ ನಗಣ ನಗಣ ಪಾಪಿ ಇಳಿಯೋ. ನಾಗಣ್ಣ ನಾಗಣ್ಣ ಲೇ ಪಂಡ್ರಿ ಬಾಯಿ. ಅಯ್ಯಯ್ಯೋ, ನನ್ ಗಂಡನ್ ಕುತ್ಕೆಲಿ ಹಾವು. ಹಲೋ ಹಲೋ ಹೆಲ್ಪ್ ಮೀ. ಸಾಕ್ಷಾತ್ ಪರಮೇಶ್ವರ. ಅಯ್ಯಯ್ಯೋ ಅಯ್ಯಯ್ಯೋ, ಪರಮೇಶ್ವರ, ಜಗದೀಶ್ವರ, ನಾನೆಂತ ಪುಣ್ಯವಂತೆ. ನನ್ ಗಂಡ ಸಾಕ್ಷಾತ್ ಈಶ್ವರನೇ. ಓ ಮಂಗಳಂ ಓಂಕಾರ ಮಂಗಳಂ, ಓ ಮಂಗಳಂ ಓಂಕಾರ ಮಂಗಳಂ. ಅಯ್ಯಯ್ಯೋ, ಯಾರಾದ್ರೂ ಕಾಪಾಡ್ರಪ್ಪ. ಓ ಮಂಗಳಂ. ಅಯ್ಯೋ, ಏನೇ ಹಿಂಗಿಡ್ಕೊಂತವನ ಅವನ? ಇದೇನ್ ಡೂಪ್ಲಿಕೇಟ್ ಅವೇ? ಏನೇ ಅದು 3 ಅಡಿ ಅವನೇ, ಅವನ ಹಿಂಗಿಡ್ಕೊಂಡು ಹೋಗ್ತಾವನಲ್ಲ. ಮೀಟರ್ ಆಫ್ ಆಗೋಯ್ತು. ಅಮ್ಮ ಇಟ್ಟೆ. ಅಯ್ಯೋ ಅಪ್ಪ. ಓಂ ನಮಃ ಶಿವಾಯ. ಏನಾಯ್ತು? ನಮ್ ಯಜಮಾನ್ರ ಕುತ್ಕೆಲಿ ಹಾವು ಸುತ್ಕೊಂಡಿತ್ತು. ಹಾವಾ? ಆಹಾ, ಆ ಈಶ್ವರನ ಅನುಗ್ರಹ ಪಡೆದಿರೋ ಇವರೇ ಪುಣ್ಯವಂತರು. ಅವ್ವರೇ, ಈ ಬಾಡಿಯ ನೋಡ್ತಾ ಇದ್ರೆ ನನ್ಗೆ ಯಾಕೋ ಅನುಮಾನ್ರ. ಯಾವ್ದಕ್ಕೂ ಒಂದ್ಸಲಿ ಮಕ್ಕ ಎತ್ ನೋಡ್ಬಿಡ್ಲಾ? ಛೇ, ಬೇಡ ಬೇಡ ಬಾಬಾ. ಓಂ ನಮಃ ಶಿವಾಯ. ಬೇಗ ಬರ್ರಿ, ಆವಾದ್ಮೇಲೆ ಮುಂಗುಸಿ ಅಡ್ಕಾಯಿಸ್ಕೊಂಡ್ಬಿಟ್ಟು. ಅಯ್ಯೋ ಅಯ್ಯಯ್ಯೋ, ಅಯ್ಯೋ ಅಮ್ಮಮ್ಮ, ಅಯ್ಯೋ ಏನಂದ್ರೆ? ಏನಾಯ್ತು ಏನಾಯ್ತು? ನನಗೆ ಲೇಬರ್ ಪೇನ್ ಸ್ಟಾರ್ಟ್ ಆಗೋಗಿದೆ. ಅಯ್ಯೋ, ಮಾವ ಬೇರೆ ಮನೇಲಿಲ್ಲ, ಏನ್ ಮಾಡೋದು ಇವಾಗ? ಒಂದ್ ನಿಮಿಷ, ನಾನು ಕಾರ್ನ ಪೋರ್ಟಿಕೋ ನಿಲ್ಸ್ಬಿಟ್ಟು ಬರ್ತೀನಿ. ಹಲೋ, ನಾನ್ ಕಣೋ ನಿನ್ ಫ್ರೆಂಡ್ ಮಕರಂದ ಮಾತಾಡ್ತಾ ಇರೋದು. ನಿನ್ ದೊಡ್ಡ ಹೆಂಟಿಗೆ ಹೆರಿಗೆ ನೋವು ಶುರು ಆಗ್ಬಿಟ್ಟಿದೆ, ಬೇಗ ಬಾರು. ಅವಳಿಗೂ ಹೆರಿಗೆ ನೋವಾ? ಅಯ್ಯೋ, ಇವಳಿಗೂ ಹೆರಿಗೆ ನೋವು ಕಣ ಇಲ್ಲಿ. ಅಯ್ಯೋ, ನಿಮ್ ಮಾವ ಬೇರೆ ಮನೇಲಿಲ್ಲ ಗುರು. ಅಯ್ಯೋ ದೇವ್ರೆ, ಅವರು ಮನೇಲಿಲ್ವಾ? ಏನ್ ಮಾಡೋದು? ಲವ್ ಮಕ್ಕಂದು ನೀವ್ ಹೆಲ್ಪ್ ಮಾಡ್ತೀಯಾ? ಹೇಗಾದ್ರೂ ಮಾಡಿ ಅವಳ ನರ್ಸಿಂಗ್ ಹೋಮ್ ಕರ್ಕೊಂಡು ಹೋಗು. ನಾನು ಹೇಗಾದ್ರೂ ಮಾಡಿ ಇವಳು ನರ್ಸಿಂಗ್ ಹೋಮ್ ಕರ್ಕೊಂಡು ಹೋಗ್ತೀನಿ. ಆಯ್ತು, ನರ್ಸಿಂಗ್ ಹೋಮ್ ಸೇರ್ಸ್ಬಿಟ್ಟು ಬಂದ್ಬಿಡ್ತೀನಿ. ಓಕೆ. ಸೆಕೆಂಡ್ ಸೆಟಪ್. ಯಾವ ಸೆಟಪ್? ಸೆಕೆಂಡ್ ಸೆಟಪ್. ಯಾರಿಗಾದ್ರೂ ಹೇಳಿದ್ರೆ ಮರ್ಡರ್ ಮಾಡ್ಬಿಡ್ತೀನಿ. ಒಂದ್ ನಿಮಿಷ, ಆಗೋಯ್ತು. ಅಯ್ಯೋ, ಒಂದ್ ನಿಮಿಷ ಸಿಸ್ಟರ್, ನನ್ನ ಹೆಂಡತಿಗೆ ಲೇಬರ್ ಪೇನ್ ಸ್ಟಾರ್ಟ್ ಆಗ್ಬಿಟ್ಟಿದೆ, ಬೇಗ ಅಡ್ಮಿಟ್ ಮಾಡ್ಕೊಡಿ. ಹೆಸರು? ನಿವೇದ ಅಂತ. ಗಂಡನ ಹೆಸರು? ಕೃಷ್ಣ ಅಂತ. ನೀನೇನ ಅವಳ ಗಂಡ? ಹೌದಮ್ಮ, ನಾನೇ. ಹಾ, ತಗೊಂಡೋಗ್ ತೋರ್ಸು. ಕುಡಿ ಮೆಲ್ಲಿಗೆ. ಆಯ್ತು, ತಗೊಂಡೋಗು. ಬೇಗ ಹೋಗಿ ಔಷಧಿ ತಗೊಂಡ್ ಬನ್ನಿ. ಆಯ್ತಮ್ಮ. ಏನಯ್ಯ ಇದು ಹೊಸ ತರ ಟೆನ್ಷನ್? ಆಶ್ರಿತಾ, ನೀವ್ ಆಫೀಸ್ ನಲ್ಲಿ ಇದ್ದೀರಾ ಅಂತ ಹೇಳಿದ್ರು.
ನಿನಗೆ ಲೇಬರ್ ಪೇನ್ ಸ್ಟಾರ್ಟ್ ಆಯ್ತು ಅಂತ ಮಕರಂದ ಫೋನ್ ಮಾಡಿರ್ದ. ಅದಕ್ಕೆ ನಾನು ಹೇಳ್ದೆ ನೀನು ಅವಳನ್ನ ಕರ್ಕೊಂಡು ಅಡ್ಮಿಟ್ ಮಾಡು, ನಾನು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡ್ ಬರ್ತೀನಿ ಅಂತ ಅಲ್ವೇನೋ? ಲೋ ಮಕರಂದ, ನೀವ್ ಕೆಲಸ ಮಾಡು, ಅವಳನ್ನ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ಬಿಟ್ಟು ರೂಮ್ ನಂಬರ್ ಯಾವ ತಿಳ್ಕೊ, ನಾನು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡ್ ಬರ್ತೀನಿ. ಅಯ್ಯೋ, ಈ ಸಮಯದಲ್ಲಿ ಏನ್ರಿ ನಿಮ್ಗೆ ಅವಸರ? ಏನಾಯ್ತು? ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ರಿ. ಅಯ್ಯೋ ದೇವ್ರೇ. ಆಗ್ತಿಲ್ಲ. ಅಯ್ಯೋ ಆಯ್ತು ಆಯ್ತು. ಏ ಮಕರಂದ, ನನಗೆ ಲೇಬರ್ ಪೇನ್ ಸ್ಟಾರ್ಟ್ ಆಗ್ಬಿಟ್ಟಿದೆ, ಬೇಗ ಅಡ್ಮಿಟ್ ಮಾಡ್ಕೊಳ್ಳಿ. ಹೆಸರು? ಅಶ್ರಿತಾ. ನಿಮ್ಮ ಹಸಿ ಬೆಂಡ್ ಹೆಸರು? ಮಿಸ್ಟರ್ ಕೃಷ್ಣ. ರೇ ತಗ ಕರ್ಕೊಂಡೋಗಿ ಚೆಕಪ್ ಮಾಡಿಸು. ತಗೋ ಹೋಗೋಣ. ಆಯ್ತಾಯ್ತು. ಏನ್ರಿ ಮಿಸ್ಟರ್, ನಿಮ್ ಹೆಂಡತಿಗೆ ಇನ್ನೂ ಮೆಡಿಸಿನ್ ತರ್ಲಿಲ್ವಾ? ಏನ್ ಹೇಳ್ತಿದ್ದೀರಾ ಸಿಸ್ಟರ್? ಹೆಂಡತಿಗೆ ಮೆಡಿಸಿನ್? ಈಗ ತಾನೇ ಬರ್ತಾ ಇದ್ದೀನಿ. ಇಲ್ಲಿ ನೋಡಿ, ಇವರು ನಮ್ಮ ಯಜಮಾನ್ರು ಮಿಸ್ಟರ್ ಕೃಷ್ಣ. ಮತ್ತೆ ಒಳಗಿನವಳು? ಒಳಗೆ ಎಲ್ಲಿ? ಯಾರು? ನೀವು ಮಿಸ್ಟೇಕ್ ಮಾಡ್ಕೊಂಡ್ಬಿಡಿದ್ರಮ್ಮ. ಅದು ಒಳಗಡೆ ಇದಾರಲ್ಲ ಆ ಹೆಂಗಸಿರ್ ಗಂಡನ ಹೆಸರು ಕೃಷ್ಣ ಅಂತ ಇರ್ಬೇಕು. ಡಾಕ್ಟರ್, ಈ ಎಮರ್ಜೆನ್ಸಿ ಕೇಸು. ಎಮರ್ಜೆನ್ಸಿ, ಬೇಗ ಕರ್ಕೊಂಡ್ ಬನ್ನಿ. ಏನ್ರಿ, ಇಲ್ಲೇ ಇರಿ, ಎಲ್ಲೂ ಹೋಗ್ಬೇಡಿ. ದೇವರಾಣೆ ಲೋಗಲ್ಲ, ಇಲ್ಲೇ ಇರ್ತೀನಿ. ಏನ್ರಿ, ಔಷಧಿ ತಗೊಂಡ್ ಬನ್ನಿ ಅಂತ ಹೇಳಿ ಎಷ್ಟೊತ್ತಾಯ್ತು, ಇನ್ನು ಇಲ್ಲೇ ನಿಂತಿದ್ದೀರಲ್ಲ? ಅದು ನಿನ್ ಟೆನ್ಷನ್ ಅಲ್ಲಿ ನನ್ಗೂ ಟೆನ್ಷನ್ ಮಾಡ್ಬಿಡ್ತು. ಒಂದ್ ನಿಮಿಷ. ಗಾಚಾರ ತಪ್ಪು ಸಿಗಾಕೊಂಡ್ರೆ ಹೆಂಗ್ ಕೆರ ತಗೊಂಡ್ ನೋಡಿಬೋದು. ಲೋಫರ್ ನನ್ ಮಗನೇ, ನನ್ನ ಹಿಂಗ್ ಸಿಕ್ಸಾಕ್ಬೇಕು ಅಂತ ಎತ್ತಿಂದ ಕಾತಿದ್ದು. ನೀನ್ ಇದೇನ ಸಿಗೋಮಕ್ ಬರ್ತೀಯ ನನ್ಗೇನ್ ಗೊತ್ತು ಗುರು? ಅಯ್ಯೋ ನನ್ ಮಗನೇ, ಯಾಕೋ ಐಡಿಯಾ ಕೊಟ್ಟೆ, ರಾಂಗ್ ಐಡಿಯಾ. ಸಾಕಾಗ್ಬಿಡ್ತೀನಿ. ಅಯ್ಯೋ ಅಯ್ಯೋ. ಹಲೋ, ಹಾಯ್, ಐ ಆಮ್ ಆಶ್ರಿತಾ. ಐ ಆಮ್ ನಿವೇತಾ. ನಾವಿಬ್ರು ನಾಗರ ಪಂಚಮಿ ದಿವಸ ಮೀಟ್ ಮಾಡಿದ್ವಿ ಅಲ್ಲ? ಹಾ ಹಾ, ನಿಮ್ ಗಂಡನ್ ಕೊರಳಿಗೆ ಹಾವು ಸುತ್ಕೊಂಡಿತ್ತಲ್ವಾ? ಹೌದು. ಅಂಥ ಗಂಡನ್ ಪಡೆದ್ ನೀವು ತುಂಬಾ ಅದೃಷ್ಟವಂತೆ. ಹೌದು. ನಿಮ್ ಗಂಡನ್ ಹೆಸರೇನು? ಕೃಷ್ಣ. ಏನ್ ಆಶ್ಚರ್ಯ, ನನ್ ಗಂಡನ್ ಹೆಸರು ಕೃಷ್ಣನೇ. ಅಶ್ರಿತಾ, ಡಾಕ್ಟರ್ ಏನಂದ್ರಮ್ಮ? ಇನ್ ಸ್ವಲ್ಪ ಹೊತ್ಮೇಲೆ ಹೆರಿಗೆ ಆಗ್ಬಹುದು. ವಾರ್ಡ್ ಅಲರ್ಟ್ ಆದ್ಮೇಲೆ ಕರ್ಕೊಂಡು ಹೋಗ್ತೀನಿ. ಓ ನಿವೇದಾ, ಡಾಕ್ಟರ್ ಏನಂದ್ರಮ್ಮ? ನನ್ಗೂ ಹಾಗೆ ಅಂದ್ರಪ್ಪ. ಆಶ್ರಿತಾ, ಇವ್ರು ನಮ್ ತಂದೆ. ನಮಸ್ಕಾರ. ನಮಸ್ಕಾರ. ಐ ಆಮ್ ಸುಂದರ್ರಾಜ್, ನಿವೇದಾಸ್ ಫಾದರ್. ಹೌದು, ನನ್ನ ಹಿಂದೆ ನಡ್ಕೊಂಡ್ ಬರ್ತಿದ್ದು ನೀವೇ ಅಲ್ವಾ? ಇಲ್ಲ, ನೀವು ನನ್ ಮುಂದೆ ನಡ್ಕೊಂಡು ಹೋಗ್ತಿದ್ರಿ. ಏನೇ ಆಯ್ತು, ಎರಡು ಫ್ಯಾಕ್ಟ್ರಿನ ಒಟ್ಟು ಗಡ್ಗಾಯಿಸ್ಕೊಂಡ್ಬಿಟ್ಟೈತೆ. ಸಿಕ್ಕಾಕೊಂಡ್ಬಿಟ್ರೆ ಲೇ ಕೋಳಿ ಕಳ್ಳ, ಅವ್ರಿಬ್ರಿಗೂ ಮೋಸ ಮಾಡಿ ಅವ್ರಿಬ್ರನ್ನು ಒಂದೇ ಸಲ ಬಸ್ರು ಮಾಡಿ ಒಂದೇ ನರ್ಸಿಂಗ್ ಹೋಮ್ ಕರ್ಕೊಂಬಂದ್ ಸೇರ್ಸಿದ್ಯಲ್ಲ ಲೇ, ನಿನ್ಗೆ ಎಷ್ಟೋ ಕೊಬ್ಬು. ನಿನ್ನ ಅವ್ರಿಬ್ರಿಗೆ ಹಿಡ್ಕೊಟ್ರೆ ಏನಾಗುತ್ತೆ ಗೊತ್ತಾ? ಇಬ್ರು ಮಾವದಿರು ಬರೋ ಫೋರ್ಸಲ್ಲಿ ಸಿಗಾಕೊಂಡ್ಬಿಟ್ರೆ ನನ್ನ ಕತೆ ದೇವರೇ ಗತಿ. ಕೃಷ್ಣ, ಕೃಷ್ಣ, ಜಾಗ ಬಿಡಿಯ. ಲೇ, ನೀನ್ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗ್ಬೇಕು. ಟಾಯ್ಲೆಟ್ ಹೋಗಿ ರೋಡ್ ಬಾ. ಆಯ್ತು ಸರ್. ಇದೆ ಕರೆಕ್ಟ್. ಗೋವಿಂದ ಏನ್ ಮಾಡ್ತಿದ್ರು? ಡಾಕ್ಟರ್ ಬೈತಾರೆ, ಪೇಷಂಟ್ ಕರ್ಕೊಂಡೋಗಿ. ಆಯ್ತು. ಎಕ್ಸ್ಕ್ಯೂಸ್, ಆಗ್ಲೇ ಓಡೋದ್ರಲ್ಲ ನಮ್ಮ ಅಳಿ ದೇವರು, ಅವ್ರು ನೋಡಿದ್ರೆ ನೀವು? ಓಡ್ ಹೋಗಿದ್ ನಿಜ, ಆದ್ರೆ ಅವರು ನನ್ನ ಅಳಿಯ. ನೋ ಸರ್, ಯು ಆರ್ ಮಿಸ್ಟೇಕನ್. ಅವರು ನನ್ನ ಅಳಿಯ, ನಮ್ ನಿವೇದನ್ ಗಂಡ. ಹೆಸರು ಕೃಷ್ಣ ಅಂತ. ಹೆಸರು ಕೃಷ್ಣ ನಿಜ, ಆದ್ರೆ ಅವರು ನನ್ನ ಮಗಳು ಆಶ್ರಿತ ಗಂಡ. ಅಳಿಯ ಸರ್? ಅಳಿಯ ನಿಜ, ಆದ್ರೆ ಅವರು ನನ್ನ ಅಳಿಯ. ಅಲ್ಲ ಸರ್. ಅಲ್ಲ ನಿಜ,
ಅವರು ನಿಮ್ಮ ಅಳಿಯ ಅಲ್ಲ, ನನ್ನ ಅಳಿಯ. ಅಯ್ಯೋ, ತಲೆ ಕೆಟ್ಟೋಯ್ತು. ತಲೆ ಕೆಟ್ಟಿರೋದು ನಿಜ, ನನಗಲ್ಲ ನಿಮಗೆ. ಶಿವಾಜಿರಾವ್. ಎಸ್ ಡಾಕ್ಟರ್. ಈ ಪೇಷಂಟ್ಗೆ ಕಿಡ್ನಿ ಮತ್ತೆ ಲಿವರ್ ಎರಡು ಪ್ರಾಬ್ಲಮ್ ಇದೆ. ಪಾಪ, ಒಂದ್ ಕಿಡ್ನಿ ತೆಗೆದಾಕಿದ್ರು ಕೂಡ ಲಿವರ್ ಪ್ರಾಬ್ಲಮ್ ಇರೋದ್ರಿಂದ ಬದುಕೋದ್ ಕಷ್ಟನೇ. ಏನ್ ಮಾಡಕ್ಕಾಗತ್ತೆ? ಅವ್ರವ್ರು ಪಡ್ಕೊಂಡ್ ಅವ್ರವ್ರಿಗೆ. ವೆಲ್, ಇಲ್ಲಿಂದ ಇಲ್ಲಿ ತನಕ 10 ಇಂಚ್ ಕೊಯ್ದು ಆಪರೇಟ್ ಮಾಡ್ಬೇಕು. ಸಿಸ್ಟರ್, ಇವ್ರಿಗೆ ಅನಸ್ತಿಷ್ಯ ಕೊಡಿ. ನನ್ ಪೇಷಂಟ್ ಅಲ್ಲ ಸರ್. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ವೇರ್ ಇಸ್ ದ ಪೇಷಂಟ್? ಸರ್, ನಾನು ಇಲ್ಲಿದ್ದೀನಿ ಸರ್. ಅವ್ರು ಪೇಷಂಟ್, ನಾನಲ್ಲ. ಸದ್ಯ ಬಚಾವದೆ. ಈಗ ಬಂದಿರೋ ಗಂಡಾಂತರಿಂದ ಹೆಂಗಪ್ಪ ಪಾರಾಗೋದು? ಮಾವ ಮಾವ, ಓ ನೀವಾ? ನಾವೇ. ಏನಯ್ಯ ಕೃಷ್ಣ ಪರಮಾತ್ಮ, ಅವತ್ತು ನಮ್ಮನೆ ಆಳು ಹೇಳಿದ್ದಕ್ಕೆ ಅವನ್ನ ಹೊಡೆಯೋದಕ್ಕೆ ಹೋದೆ. ಇವತ್ತು ಇವ್ರು ಹೇಳ್ತಾ ಇರೋದು ನಿಜಾನಾ? ಇನ್ನು ಏನ್ರಿ ಕಣಿ ಕೇಳ್ತೀರಾ? ಇವರು ಸಾಕ್ಷಾತ್ ನನ್ನ ಅಳಿಯ. ಇಂಪಾಸಿಬಲ್. ಇವನು ನನ್ನ ಅಳಿಯ. ಸಾಧ್ಯವಿಲ್ಲ. ಇವನು ನನ್ನ ಅಳಿಯ. ನೋ, ನನ್ನ ಅಳಿಯ. ನೋ, ನನ್ನ ಅಳಿಯ. ನನ್ನ ಅಳಿಯ. ನನ್ನ ಅಳಿಯ. ದಯವಿಟ್ಟು ಕ್ಷಮಿಸಿ, ನಾನ್ ನಿಮ್ಮಿಬ್ಬರು ಅಳಿಯ. ನಿವೇದಾ, ನಾವಿಬ್ರು ಇಲ್ಲಿಗೆ ಬಂದು ಇನ್ನೂ 1 ಗಂಟೆ ಕೂಡ ಆಗಿಲ್ಲ. ಆಗ್ಲೇ ಎಷ್ಟೋ ವರ್ಷದ ಫ್ರೆಂಡ್ಸ್ ತರ ಆಗೋದ್ವಿ. ನಿಮ್ ಲವ್ ಸ್ಟೋರಿ ಕೇಳಿದ್ಮೇಲಂತೂ ನಾನ್ ತುಂಬಾ ಥ್ರಿಲ್ ಆಗ್ಬಿಟ್ಟಿದ್ದೀನಿ ಕಣೆ. ನಿಮ್ ಗಂಡ ನಿನ್ ಪಡೆಯೋಕೆ ಎಷ್ಟೆಷ್ಟು ಶ್ರಮ ಪಟ್ಟಿದ್ದಾರೆ, ಏನ್ ಕತೆ. ನೀನೇ ಪುಣ್ಯವಂತೆ ಕಣೆ. ನೋನು, ನೀನು ನನಗಿಂತ ಭಾಗ್ಯಶಾಲಿ ಕಣೆ. ನನ್ ಗಂಡ ತುಂಬಾ ತುಂಟ. ನಿನ್ ಗಂಡ ಹೇಗೆ? ಅಯ್ಯೋ, ನಮ್ಮ ಯಜಮಾನ್ರು ತುಂಬಾ ಪೋಲಿ ಕಣೆ. ನನ್ನ ಹತ್ರ ಮಾತ್ರ. ನನ್ ಗಂಡನು ಸೇಮ್ ಕಣೆ. ಇನ್ನೊಂದ್ ಹೆಣ್ಣನ್ನ ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ನನ್ ಗಂಡನೂ ಅಷ್ಟೇ, ಡಿಟೋ ಡಿಟೋ. ನನ್ನೊಬ್ಳನ್ ಬಿಟ್ಟು ಇನ್ನೊಂದ್ ಹೆಣ್ಣ ನೆರಳು ಕೂಡ ಸೊಕ್ಸ್ಕೊಳ್ಳಲ್ಲ. ನಾನು ನನ್ ಗಂಡ ಬೆಡ್ರೂಮ್ಗೆ ಹೋಗ್ಬಿಟ್ರೆ ನನ್ನ ಕರೆದು ಬಾ ಎಕ್ಸರ್ಸೈಸ್ ಮಾಡೋಣ, ಬಾ ಎಕ್ಸರ್ಸೈಸ್ ಮಾಡೋಣ ಅಂತ ನನ್ ಜೀವ ಹಿಡಿತಾರೆ. ಎಕ್ಸೈಸಾ? ಎಕ್ಸೈಸ್ ಅಂತ ಹೇಳ್ತಾರಾ? ನಾನ್ ನಿನ್ ಗಂಡನ್ ನೋಡ್ಬೇಕು ಕಣೆ. ನನಗೂ ಅಷ್ಟೇ, ನಿನ್ ಗಂಡನ್ ನೋಡ್ಬೇಕು ಅನ್ಸಿದೆ. ಸದ್ಯಕ್ ನನ್ ಗಂಡನ್ ಫೋಟೋ ನೋಡು, ಆಮೇಲೆ ಪರಿಚಯ ಮಾಡಿಸ್ಕೊಡ್ತೀನಿ. ನೀನು ಅಷ್ಟೇ, ಸದ್ಯಕ್ ಫೋಟೋ ನೋಡು, ಆಮೇಲೆ ಪರಿಚಯ ಮಾಡ್ಕೊಡ್ತೀನಿ. ಸರಿನಾ? ಅಯ್ಯೋ, ಇಬ್ರು ಒಟ್ಟಿಗೆ. ಇವಳೆ, ಅಯ್ಯೋ ಇವಳೆ, ಅಯ್ಯೋ ಇವಳೆ, ಅಯ್ಯೋ ಸಿಸ್ಟರ್. ಗಾಬರಲ್ಲಿ ಹೆಸರು ಮಾಡ್ತಾ ಬಿಟ್ನೆ. ಏ ದೊಡ್ಡವಳೆ, ಅಯ್ಯೋ. ಏ ಚಿಕ್ಕವಳೆ, ಅಯ್ಯೋ. ಇವಳೆ, ಅಯ್ಯೋ ದೂರೆ. ಅಮ್ಮ ಮಾಡೋದೆಲ್ಲ ಮಾಡ್ಬಿಟ್ಟು ಮುಖ ನೋಡ್ತೀನಿ. ನಾನ್ ಬೇಕು ಅಂತ ಮಾಡ್ಲಿಲ್ಲ ಕಣೆ. ಅಯ್ಯೋ ಅಯ್ಯೋ ದೂರೆ. ಏನ್ ಅಳಿಯಂದ್ರೆ? ಏನ್ ಅಳಿಯ ದೇವ್ರೆ? ಇಬ್ರು ಹೆಂಡ್ತೀರ್ನು ಇಬ್ರು ಮಕ್ಳನ್ನು ನೋಡ್ಬೇಕು ಅಂತ ಬಂದ್ರ? ಏನೋ ತಿಳಿಯದೆ ನೀವು ಆಡಿರೋ ಕೃಷ್ಣ ಲೀಲೆನ ಗಂಡಸಾಗ್ ನಾವು ಕ್ಷಮಿಸ್ತೀವಿ. ಏನಂತೀರಾ ಶ್ರೀನಾಥ್ ರಾಯರೇ? ಎಸ್. ಥ್ಯಾಂಕ್ಸ್. ಸದ್ಯ ನೀವಿಬ್ರು ನನ್ನ ಅರ್ಥ ಮಾಡ್ಕೊಂಬಿಟ್ರಲ್ಲ, ಅಷ್ಟು ಸಾಕು. ಗೋ ಹೆಡ್, ಖುಷಿಯಾಗಿರು. ಎಂಜಾಯ್ ಯುವರ್ ಲೈಫ್. ಏನು ಇಬ್ಬರೆಂಡರ ಮುದ್ದಿನ ಕೃಷ್ಣ ಕೋಳಿ ಕಳ್ಳ, ಒಳಗಡೆ 2 ಆಟಂ ಬಾಂಬ್ ಇದೆ. ಅದನ್ನ ಹೇಗ್ ಸುಧಾರಿಸಿ ಹೋಗು. ನೋ ಪ್ರಾಬ್ಲಮ್. ಡವಡವನ
ನೀವೆಂತ ದ್ರೋಹ ಮಾಡಿದ್ದೀರಂತ ನನ್ಗೆ ಈಗ ಗೊತ್ತಾಯ್ತು. ನಮ್ಸಿ ದ್ರೋಹ ಮಾಡ್ಬಿಟ್ಟಲ್ರಿ. ನೀವೇ ಇದನಿಗೆ ತಾಳಿ ಕಟ್ಟಿ ನನ್ನನ್ನು ಏಮಾರ್ಸಿ ನನಗೂ ತಾಳಿ ಕಟ್ಟದಲ್ಲ. ನೀವ್ ಮನುಷ್ಯ. ಸುಳ್ಳು ಹೇಳೋದನ್ನ ಕಂಡ್ರೆ ನಂಗೆ ಹಿಡ್ಸೋದಿಲ್ಲ ಅಂತ ಗೊತ್ತಿದ್ದು ಎಂತ ನಾಟಕ ಮಾಡ್ಬಿಟ್ರಿ. ನನ್ನ ವಸ್ತುನ ಇನ್ನೊಬ್ರು ಮುಟ್ಬಾರ್ದು ಅಂತ ಗೊತ್ತಿತ್ತು ನಿಮ್ಮನ್ನ ಇನ್ನೊಬ್ರು ಮುಟ್ಟ ಹಾಗೆ ಮಾಡಿ ಯಾಕೆ ಇಂಥ ಮೋಸ ಮಾಡಿದ್ರಿ? ನೀವು ಮಾಡಿರೋದು ಅನ್ಯಾಯ, ಅಧರ್ಮ. ನಿಮ್ ಮುಖ ನನಗೆ ತೋರಿಸ್ಬೇಡಿ. ಓಕೆ ಓಕೆ, ಈಗ ನಾನು ಏನು ಹೇಳಿದ್ರು ನೀವಿಬ್ರು ಕೇಳೋ ಪರಿಸ್ಥಿತಿನಲ್ಲ. ಆದ್ರೂ ಒಂದೇ ಒಂದು ರಿಕ್ವೆಸ್ಟ್, ನಾನು ನಾನು ನನ್ನ ಮಕ್ಕಳನ್ನ ನೋಡ್ಬೋದಾ? ನೋ, ಯಾವ ಕಾರಣಕ್ಕೂ ನಿಮ್ಗೆ ಮಗು ನೋಡೋದಕ್ಕೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಮುಚ್ಚಳೆ ಬಾಯ್ನ. ಆ ದೇವ್ರು 2 ಕಣ್ಣು, 2 ಕಿವಿ, 2 ಕೈ, 2 ಕಾಲು ಕೊಟ್ಟಿರೋ ಹಾಗೆ ನನಗೂ ಇಬ್ರು ಹೆಂಡತಿನ ಕೊಟ್ಟಿದ್ದಾನೆ. ಅದು ಅವನಿಚ್ಛೆ. ಅದನ್ನ ತಪ್ಸಕ್ ನಾವ್ಯಾರು? ನೋಡ್ರಿ, ನಿಮ್ಮಿಬ್ಬರಿಗೂ ಈ ಮಕ್ಕಳ ಮೇಲೆ ಎಷ್ಟಿದೆಯೋ ಹಕ್ಕು ಅಷ್ಟೇ ಹಕ್ಕು ನನಗೂ ಇದೆ. ನಾನ್ ಮಕ್ಕಳನ್ನ ನೋಡೇ ನೋಡ್ತೀನಿ. ನಿಲ್ಲಿ ಅಲ್ಲೇ. ಹತ್ರ ಬಂದ್ರೆ ನಾವಿಬ್ರು ಇಲ್ಲೇ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತೀವಿ. Get out! I said get out! Get out! Hate you! Hate you! I hate you! I hate you! I hate you! I hate you! ಓಕೆ ಓಕೆ, ನನ್ಗಿಂತ ನಿಮಗೆ ನಿಮ್ಮ ಆಟನೇ ಮುಖ್ಯ ಆಯ್ತಲ್ಲ. ಹೋಗ್ತೀನಿ ಹೋಗ್ತೀನಿ, ನೀವು ಚೆನ್ನಾಗಿರ್ಬೇಕಷ್ಟೇ. ಅದ್ಕೆ ಅಯ್ಯೋ ಅದ್ಕೆದಿರಾ ಕೃಷ್ಣ ನಿಮ್ಗೆ ಲೆಟರ್ ಕೊಡು ಅಂತ ಕೊಟ್ಟ. ಅವ್ನು ಹೋಗೋ ರೀತಿ ನೋಡಿದ್ರೆ ಬೇಜಾರ್ನಲ್ಲಿ ಏನಾದ್ರು ಮಾಡ್ಕೊಂಡ್ಬಿಡ್ತಾನೆ ಏನೋ ಅಂತ ನನ್ಗೆ ತುಂಬಾ ಭಯ ಆಗ್ತಾ ಇದೆ. ದಯವಿಟ್ಟು ನಮ್ಮಿಬ್ಬರನ್ನ ಕ್ಷಮಿಸ್ಬಿಡಿ. ಹೌದು ಅಂದ್ರೆ ರೀ, ನಾವಿಬ್ರು ನಿಮ್ಮನ್ನ ಗಂಡ ಅಂತ ಒಪ್ಕೊಳ್ತೀವಿ. ಇದುವರೆಗೂ ನಡೆದಿದ್ರಲ್ಲಿ ನಿಮ್ದೇನು ತಪ್ಪಿಲ್ಲ ರೀ. ಸದ್ಯ ನೀವಿಬ್ರು ನನ್ನ ಅರ್ಥ ಮಾಡ್ಕೊಂಡ್ಬಿಟ್ರಲ್ಲ, ನನಗಷ್ಟು ಸಾಕು. ಹೌದು, ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ನಂಬಿಟ್ಟಿದ್ರಾ? ನನ್ನೇನ್ ಲೂಸು ಅಂತ ತಿಳ್ಕೊಂಡ್ಬಿಟ್ಟಿದ್ರ? ನಾನು ಸ್ಟೇಷನ್ ಮಾಸ್ಟರ್ ಕೇಳ್ದೆ, ರೈಲ್ ಆ ಕಡೆ ಬರುತ್ತಾ ಈ ಕಡೆ ಬರುತ್ತಾ ಅಂತ. ಆ ಕಡೆ ಬರುತ್ತೆ ಅಂದ್ರು, ಸೇಫ್ಟಿ ಈ ಕಡೆ ಮನ್ಕೊಂಡ್ಬಿಟ್ಟೆ. ಇನ್ ಮುಂದೆ ಬೇಡ ಕೃಷ್ಣ ರಂಗಿಲಾಟ. ಅಬ್ಬಾ, ಈ ಅದೃಷ್ಟ ಯಾರಿಗುಂಟು ಯಾರಿಗಿಲ್ಲ. ಐತೆರಿ ಲಕ್ಕಡಿ ಪಕ್ಕಡಿ ಜುಮ್ಮ.